ಎಲ್ಲರಿಗೂ ಶರಣರು ಕಂಡ ಶಿವ 7ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಸಿದ್ದರಾಮೇಶ್ವರ ಈ ವಚನದಿಂದ ಶುರು ಮಾಡೋಣ. ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನೋ ಅಯ್ಯ, ಆಗುವುದೇ ಲಿಂಗಾರ್ಚನೆ. ನೀರೆರೆಯಲಿ ಕಾತನೇನು ಬಿಸಿಲಿನಿಂದ ಬಳಲಿದನೆ, ಪುಷ್ಪದಿಂದ ಧರಿಸಲಿಕ್ಕಾತನೇನು ವಿಠರಾಜನೇ. ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ ಭಕ್ತನೆಂಬೆ ಮಹೇಶ್ವರನೆಂಬೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. The English translation as per Vachana Samputa. Would water from the lake, flowers from a tree amount to linga worship? To be bathed in water as the sun's heat withered him? To be wearing flowers, is he visiting a Vitaraja? Let your mind be water, your knowledge flowers for his worship. Then I shall call you Bhakta. Then I shall call you Maheshwara. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. 7ನೆಯ ಸಂಚಿಕೆ ಶರಣರು ಕಂಡ ಶಿವ. ಇದಕ್ಕೆ ಎಲ್ಲರಿಗೂ ಸವಿನಯವಾದಂತಹ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಪೂಜೆಯ ಬಗ್ಗೆ ಒಂದಷ್ಟು ಚಿಂತನೆಯನ್ನ ನಡೆಸ್ತಾ ಇದ್ವಿ. ಅದರಲ್ಲಿ ನಾವು ಕಂಡಂತಹ ಕೆಲವಾರು ವಚನಗಳಲ್ಲಿ ಅಲ್ಲಮ ಪ್ರಭುದೇವರು ಹೇಳಿದಂತೆ ಪೂಜೆಯನ್ನ ಪೂಜಿಸಬೇಕು, ಯಾತಕ್ಕೋಸ್ಕರವಾಗಿ ಪೂಜೆ ಮಾಡ್ತೇವೆ, ಪೂಜೆಯಿಂದ ಆಗ್ತಕ್ಕಂತಹ ಪ್ರಯೋಜನ ಅಂತರಂಗದ್ದ ಬಹಿರಂಗದ್ದ, ಅದನ್ನ ಕುರಿತು ಯೋಚನೆಯನ್ನ ಮಾಡಿದ್ವಿ. ಯಾವುದನ್ನೇ ಮಾಡಿದರೂ ಕೂಡ ಅದರ ಹಿಂದಿನ ಸ್ವರೂಪವನ್ನ ತತ್ವವನ್ನ ತಿಳಿದು ಮಾಡಬೇಕು ಅನ್ನುವುದನ್ನ ಸಿದ್ದರಾಮಯ್ಯನವರ ಒಂದು ವಚನದಲ್ಲಿ ತಿಳಿದು ಮಾಡಬೇಕು, ಏನನ್ನೇ ಮಾಡಿದರೂ ತಿಳಿದು ಮಾಡಬೇಕು ಅನ್ನೋದನ್ನ ನೋಡಿ, ಆದಯ್ಯನವರ ಒಂದು ವಚನದಲ್ಲಿ ಯಾವ ರೀತಿ ಪೂಜೆಯಾಗಲಿ ಭಕ್ತಿಯ ಅಭಿವ್ಯಕ್ತಿಯಾಗಿ ಪೂಜೆಯನ್ನ ಮಾಡುವಾಗ ಅಭ್ಯಾಸದಿಂದ ಮಾಡ್ತಾ ಇದ್ದೀವ, ಸುಮ್ನೆ ಏನೋ ಒಂದು ರಿಚುವಲ್, ಒಂದು ಕೆಲಸ ಅಂತ ಅನ್ಕೊಂಡು ಮಾಡ್ತಾ ಇರುವಂಥದ್ದ, ಅವರು ಇವರ ಹತ್ರ ಕೇಳಿ ತಿಳ್ಕೊಂಡು ಮಾಡುವಂಥದ್ದ, ಅಥವಾ ಇದ್ದಂತೆ ಇದ್ದು ನಿಜವನ್ನ ಇರುವುದು ನಿಜ ಭಕ್ತಿ. ಆ ನಿಜ ಭಕ್ತಿಯಲ್ಲಿ ಭರಿತರು ನಿಮ್ಮ ಶರಣರು ಅಂತ ಆದಯ್ಯನವರು ಹೇಳಿದಂತಹ ಆ ವಚನ, ಅದನ್ನ ನೋಡಿದ್ವಿ. ಜೊತೆಗೆ ಚನ್ನಬಸವಣ್ಣನವರೇ ಹೇಳಿದಂತಹ ವಚನ, ಸತ್ಯವಿಲ್ಲದೆ ಮಾಡುವುದರಿಂದ ಏನ್ ಪ್ರಯೋಜನ ಬರುತ್ತೆ? ಸುಮ್ಮನೆ ಒಬ್ಬರನ್ನ ನೋಡಿ ಅವ್ರು ಅಷ್ಟು ಮಾಡ್ತಾ ಇದ್ದಾರೆ, ನಾನು ಇಷ್ಟು ಮಾಡ್ತೀನಿ, ಅವ್ರು ಅಷ್ಟು ಮಾಡ್ತಾರೆ, ನಾನು ಇನ್ನಷ್ಟು ಮಾಡ್ತೀನಿ, ನಾನ್ ದೊಡ್ಡ ಭಕ್ತ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆ ಭಕ್ತಿಯ ಅಭಿವ್ಯಕ್ತಿಯಾದಂತಹ ಪೂಜೆ ಅಹಂಕಾರದ ಪ್ರವರ್ತನೆಗೆ, ಅಹಂಕಾರದ ಏಳಿಗೆಗೆ ಆಯ್ತು ಅಂತಂದ್ರೆ ಅಲ್ಲಿ ದ ಹೋಲ್ ಪರ್ಪಸ್ ಇಸ್ ಲಾಸ್ಟ್. ದ ಎಸೆನ್ಸ್ ಹ್ಯಾಸ್ ಡಿವಿಯೇಟೆಡ್. ನನ್ನ ಅಹಂಕಾರ, ನನ್ನ ಒಂದು ವರ್ಚಸ್ಸನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಅದು ಸಾಧ್ಯವಾಗಬಹುದು. ನೋಡಿದವರು ಓಹೋ ಏನೇನ್ ಎಷ್ಟೆಲ್ಲ ಪೂಜೆ ಮಾಡ್ತಾರಪ್ಪ, ಎಷ್ಟೆಲ್ಲ ಹೂವ ಹಾಕ್ತಾರೆ, ಆ ಹೂವಿನ ಭಾರಕ್ಕೆ ದೇವ್ರೆ ಸುಸ್ತಾಗೋಗಿ ಕೂತ್ಕೊಂಡ್ಬಿಡ್ಬೇಕು, ಆ ವಾಸನೆಯಿಂದಾನೇ ತಲೆನೋವು ಬಂದ್ಬಿಡ್ಬೇಕು ಅನ್ಕೊಂಡೆಲ್ಲ ಅವರಲ್ಲಿ ಇರುವಂತಹ ಆ ಅಂತಸ್ತು, ಆಸ್ತಿ, ಅದನ್ನೆಲ್ಲ ತೋರಿಸ್ಕೊಂಡು ಜನರ ಹತ್ರ ಭೇಷ್ ಅನ್ನಿಸ್ಕೊಳ್ಳುವ ಉದ್ದೇಶ ಪೂರ್ತಿ ಖಂಡಿತ ಆಗತ್ತೆ. ಅಲ್ಲಿನೂ ಪೂಜೆ ಆ ಒಂದು ಫಲ ಕೊಟ್ಟೇ ಕೊಡುತ್ತೆ. ನನ್ನ ಅಹಂಕಾರ ಜಾಸ್ತಿ ಆಗ್ಬೇಕು ಅಂತ ಪೂಜೆ ಮಾಡ್ತೀನಿ ಅಂತಂದ್ರೆ ಖಂಡಿತ ಅಹಂಕಾರ ಜಾಸ್ತಿ ಆಗುತ್ತೆ. ಆ ಉದ್ದೇಶದಿಂದಾನೇ ಮಾಡೋದು ಅಂತ ಆಯ್ತು ಅಂತಂದ್ರೆ. ಆದರೆ ಅಲ್ಲಿ ಉದ್ದೇಶ ಪೂರ್ತಿ ಅಹಂಕಾರ ವರ್ಧನೆಗೆ ಆಯ್ತೇ ಹೊರತು ಭಗವಂತನ ತಿಳಿವು ಅಲ್ಲಿ ಆಗ್ತದೆ, ಅಷ್ಟೇನೆ ವ್ಯತ್ಯಾಸ.
ನನಗೆ ನನ್ನ ಅಹಂಕಾರ ಪೂರ್ತಿಗೋಸ್ಕರವೇ ನಾ ಪೂಜೆ ಮಾಡ್ಕೋತೀನಿ ಅಂದ್ರೆ ಸಂತೋಷ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಷ್ಟೆ. ಅವರು ಮಾಡೋದು ಅದೇನೆ, ನಾವು ಮಾಡೋದು ಅದೇನೆ. ಬದಲಾವಣೆ ಎಲ್ಲಿ ಆಗ್ತಾ ಇದೆ ಅದನ್ನ ಕುರಿತು ಚಿಂತನೆಯನ್ನ ಮಾಡೋದಿದೆಯಲ್ಲ, ಆ ಅನುಸಂಧಾನ ಅಂತರಂಗ. ಹಾಗಾಗಿ ನಿಜವಾಗಿಯೂ ಪೂಜೆ ಅಂತರಂಗದ ಸಾಧನ. ಅದರಿಂದ ನನ್ನ ಚಿತ್ತಶುದ್ಧಿ ಆಗ್ತಾ ಇದೆಯಾ, ನನ್ನ ಮನಸ್ಸು ನಿರ್ಮಲವಾಗ್ತಾ ಇದೆಯಾ, ನನ್ನ ಆಲೋಚನೆ ನಿರ್ಮಲವಾಗ್ತಾ ಇದೆಯಾ, ಅದನ್ನ ಕುರಿತು ನಾವೇ ಪುನಃ ಪುನಃ ನಮ್ಮನ್ನ ನಾವು ಪರಾಮರ್ಶೆಗೆ ವಿಮರ್ಶೆಗೆ ಒಳಪಡಿಸ್ಕೊಳ್ತಾ ಇದ್ವಿ ಅಂತಂದ್ರೆ ಪೂಜೆಯ ಸಾರ್ಥಕ್ಯ ಅಲ್ಲಿ ನಮಗೆ ಕಾಣಿಸುವಂಥದ್ದು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಆ ಪೂಜೆಯ ವಿಧಾನಕ್ಕೆನೆ ನಾವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋದಾಗುತ್ತೆ. ಇನ್ನ ನಾವು ಪೂಜೆಯನ್ನ ಅರ್ಥ, ಆ ಪೂಜೆಯ ಹಿಂದಿನ ಉದ್ದೇಶ ಮಹತ್ವವನ್ನ ಒಂದಷ್ಟು ಮನಗಂಡಿದ್ದೇವೆ ಅಷ್ಟೇ. ಪೂಜೆಯ ವಿಧಾನ, ಇದರಲ್ಲಿ ಬರುವಂತಹ ಒಂದು ತುಂಬಾ ಎಷ್ಟೋ ಕ್ಲಿಷ್ಟವಾಗಿ ಮಾಡಿ ಇಟ್ಟಿರುವಂತಹ, ಕ್ಲಿಷ್ಟವಾಗಿಲ್ಲದೆ ಹೋದ್ರೂ ನಮ್ಮ ಒಂದು ಪ್ರೆಜುಡಿಸಸ್ ಇರುತ್ತಲ್ಲ, ಆಗ್ರಹಗಳನ್ನೆಲ್ಲ ಅದರ ಮೇಲೆ ಆರೋಪ ಮಾಡಿ 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 ಎಷ್ಟು ಕಾಂಪ್ಲಿಕೇಟ್ ಮಾಡಿಟ್ಟಿದೀವಿ ಅಂತಂದ್ರೆ, ಆ ಕಾಂಪ್ಲಿಕೇಟ್ ಆಗಿರೋ ಕ್ವೆಶ್ಚನ್ ಇಷ್ಟಲಿಂಗ ಪೂಜೆಯ, ಈ ಲಿಂಗ ಪೂಜೆಯ ಅಥವಾ ಸ್ಥಾವರ ಲಿಂಗ ಪೂಜೆಯ? ಸ್ಥಾವರ ಅಂತಂದ್ರೆ ಏನು? ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವಾ? ಈ ಎಲ್ಲದರ ಪರ್ಯಾಲೋಚನೆಯನ್ನು ಕೂಡ ಮಾಡುವುದಾಗುತ್ತೆ. ಆದರೆ ಆ ಎಲ್ಲ ಪಟಾಕಿ ಡಮಡಮ ಅಂತ ಸಿಡಿಯೋ ಅಂತಹ ಏರಿಯಾಗ ಹೋಗಕ್ಕೂ ಮುಂಚೆ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಮತ್ತೆ ಪೂಜೆಯ ಬಗ್ಗೆನೆ ಚಿಂತನೆಯನ್ನ ಮಾಡೋ ಹಾಗಿತ್ತು ಅಂತಂದ್ರೆ, ಪೂಜೆಯ ಪ್ರಕಾರಗಳು, ಪೂಜೆಯನ್ನ ಯಾವ ಯಾವ ರೀತಿ ಮಾಡ್ತಾರೆ, ಯಾತಕ್ಕೋಸ್ಕರವಾಗಿ ಆ ರೀತಿ ಮಾಡುವುದು ಅನ್ನೋದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಈ ಸರಣಿಯಲ್ಲಿ. ಸಾಮಾನ್ಯವಾಗಿ ನಾವು ಮಾಡಿಕೊಳ್ಳುವಂತಹ ಪೂಜೆ ಅದು ಯಾವ ರೀತಿ ಆದ್ರೂ ಮಾಡ್ಕೊಳ್ಳಿ. ಇಷ್ಟಲಿಂಗಕ್ಕೆ ಮಾಡ್ತಿರೋ, ಮತ್ತೊಂದು ಕುರುಹಿಗೆ ಮಾಡ್ತಿರೋ, ಒಂದು ವಿಗ್ರಹಕ್ಕೆ ಮಾಡ್ತಿರೋ, ದೇವರ ಮನೆಯಲ್ಲಿ ಮಾಡ್ತಿರೋ, ಇನ್ನೊಂದು ಕಡೆ ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಿ ಮಾಡ್ತಿರೋ, ಯಾವುದೇ ಒಂದು ಸಂದರ್ಭದಲ್ಲಿ ಮಾಡತಕ್ಕಂತಹ ಪೂಜೆಯ ಒಂದು ಸ್ಥೂಲವಾದಂತಹ ವಿವರಗಳಿಗೆ ನಾವು ಹೋಗೋ ಹಾಗಿತ್ತು ಅಂತಂದ್ರೆ, ಹೂವ ಇಡುವುದು, ದೇವರಿಗೆ ಅಭಿಷೇಕ ಮಾಡಿ ದೇವರನ್ನ ತೊಳೆಯೋದು, ಆ ವಿಗ್ರಹ ಏನಿದೆ ಆ ಭಗವಂತನ ಸ್ವರೂಪವಾಗಿ, ಭಗವಂತನ ಕುರುಹಾಗಿ ಇರತಕ್ಕಂತಹ ಆ ವಿಗ್ರಹವನ್ನೇ ಆಗಲಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಒಂದು, ನೀವು ಅಂಬಿಕಾ ಶಿಲೆಯೋ ಬಾಣಲಿಂಗವೋ ಯಾವುದೇ ಒಂದನ್ನ ಇಟ್ಕೊಂಡು, ಸಾಲಿಗ್ರಾಮವೋ, ಅದಕ್ಕೆ ಅಭಿಷೇಕವನ್ನ ಮಾಡಿ ಗಂಧ ಅರಿಶಿಣ ಕುಂಕುಮ ಇಟ್ಟು, ಹೂವ ಇಟ್ಟು, ದೀಪ ಹಚ್ಚಿ, ಊದ್ಕಡ್ಡಿ ಹಚ್ಚಿ ಒಂದು ನೈವೇದ್ಯವನ್ನ ಮಾಡುವುದು. ಸ್ಥೂಲವಾಗಿ ಇಷ್ಟಂತೂ ಸಾಮಾನ್ಯವಾಗಿ ಇದ್ದಂತಹ ಪ್ರಕಾರ. ಇದರ ಹಿಂದಿನದನ್ನ ಮಹತ್ವ ಏನು, ಅದರ ಹಿಂದಿನ ಆ ವಿಚಾರ ಎಂಥದ್ದು? ಯೂಶಲಿ ಇದಕ್ಕೆ ಪಂಚೋಪಚಾರ ಪೂಜೆಗಳು ಅಂತಂದ್ಬಿಟ್ಟು, ಅಥವಾ ಅಷ್ಟವಿಧಾರ್ಚನೆ, ಇನ್ನೂ ಜಾಸ್ತಿ ಮಾಡಬೇಕು ಅಂದ್ರೆ ಷೋಡಶೋಪಚಾರ, ಇನ್ನೂ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಅದರಲ್ಲೇ ಇನ್ನ ಎಷ್ಟೆಷ್ಟು ಬೇಕೋ, ನಿಮಗೆ ಏನೇನ್ ಬೇಕೋ, ಎಷ್ಟೆಷ್ಟು ಸಾಧ್ಯವೋ. ಯಾವಾಗ್ಲೂ ನಾ ಹೇಳೋ ಹಾಗೆ ಈ ಪೂಜೆ, ಕರ್ಮ, ಕ್ರಿಯಾಚರಣೆಗಳೆಲ್ಲವೂ ಕೂಡ ದೇಶ ಕಾಲಕ್ಕೆ ಒಳಪಟ್ಟಿರುವಂಥದ್ದು.
ನಾನೆಲ್ಲಿದ್ದೇನೆ, ನನ್ನ ಸಾಧ್ಯತೆ ಬಾಧ್ಯತೆಗಳು ಎಷ್ಟಿದೆ ಅದನ್ನ ಇಟ್ಟುಕೊಂಡು ನಾ ಎಷ್ಟು ಮಾಡ್ಕೋತೀರೋ ನಿಮ್ಗೆ ಎಷ್ಟು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು. ಆದರೆ ಒಟ್ಟಂದದಲ್ಲಿ ನಾವು ಮುಖ್ಯವಾಗಿ ತಗೊಳ್ಳೋ ಹಾಗಿತ್ತು ಅಂತಂದ್ರೆ, ಯಾಕೆಂದ್ರೆ ಹೆಚ್ಚು 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 ಕಂಡು ಬರುವಂಥದ್ದು ಪಂಚೋಪಚಾರ, ಷೋಡಶೋಪಚಾರ, ಅಷ್ಟವಿಧಾರ್ಚನೆಗಳನ್ನ, ಅವುಗಳ ಸ್ವರೂಪವನ್ನ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಪಂಚೋಪಚಾರ ದ ಲೀಸ್ಟ್ ಒನ್, ಲೈಕ್ ಪಂಚೋಪಚಾರ, ಅಷ್ಟವಿಧಾರ್ಚನೆ, ಷೋಡಶೋಪಚಾರ, ಇಷ್ಟಕ್ಕೆ ನಾವು ಮಾಡ್ಕೊಳ್ಳೋಣ. ಪಂಚೋಪಚಾರದಲ್ಲಿ ಮುಖ್ಯವಾಗಿ ಇರತಕ್ಕಂತಹ ಆಶಯ ಏನು? ನಮಗೆ ಇರ್ತಕ್ಕಂತಹ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅವುಗಳ ಮೂಲಕ ನಾನು ಜಗತ್ತನ್ನ ಹೇಗೆ ಪರಿಗ್ರಹಿಸ್ತಾ ಇದ್ದೇನೆ, ಯಾವ ರೀತಿ ನಾನು ಕಾಣ್ತಿದ್ದೇನೆ, ಜಗತ್ತಿನ ನನ್ನ ಸಂಬಂಧ ಯಾವ ರೀತಿ ಏರ್ಪಡ್ತಾ ಇದೆ. ಪಂಚಭೂತಗಳನ್ನ ನಾವು ಯಾವಾಗಲೂ ಪರಿಗಣನೆಗೆ ತೆಗೆದುಕೊಳ್ಳೋದು. ಯಾವುದು? ಪೃಥ್ವಿ, ವಾಯು, ಅಗ್ನಿ, ಜಲ, ಆಕಾಶ. ಒಂದೊಂದರಿಂದಲೂ ಕೂಡ ನಮಗೆ ಜಗತ್ತಿನ ವಿವರಗಳು ಒಂದೊಂದು ರೀತಿ ಸ್ಫುರಣೆ ಆಗ್ತಾ ಹೋಗ್ತಾ ಇರುತ್ತೆ. ಗಂಧ, ವಾಸನೆ ಪೃಥ್ವಿ ಅಂಶ ಅಂತಂದ್ಬಿಟ್ಟು ಹೇಳುವಂಥದ್ದು. ಸ್ಪರ್ಶ ಆಕಾಶದ್ದು. ರಸ ನಾಲಿಗೆಗೆ ರುಚಿಯಾಗಿ ಬರ್ತಕ್ಕಂಥದ್ದು ಜಲ, ರಸದಲ್ಲಿ ಇರುವಂಥದ್ದು. ಕಣ್ಣಿನ ನೋಟ ಅಗ್ನಿ. ಈ ರೀತಿ ಯಾವ ಯಾವ ಎಲ್ಲ ವಿಧದಿಂದ ನಾನು ನನ್ನ ಪಂಚೇಂದ್ರಿಯಗಳ ಮೂಲಕ ಜಗತ್ತನ್ನ ಕಾಣ್ತಿದ್ದೇನೆ, ಆ ಎಲ್ಲಕ್ಕೂ ಕೂಡ ಮೂಲ ಸ್ವರೂಪವಾಗಿ ಎಲ್ಲವೂ ಕೂಡ ಯಾರಿಂದ ಬರ್ತಿದೆಯೋ ಆ ಪರಮಾತ್ಮನನ್ನ ನಾನು ನನ್ನ ಪಂಚೇಂದ್ರಿಯಗಳ ಮೂಲಕ ನಾನು ಅನುಸಂಧಾನವನ್ನ ಮಾಡ್ತೇನೆ ಅನ್ನುವ ವಿಧಾನದಲ್ಲಿ ಪಂಚೋಪಚಾರ ಪೂಜೆ ಬರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ, ಯೂಶಲಿ ಸಂಕ್ಷಿಪ್ತವಾಗಿ ಪಂಚೋಪಚಾರ ಪೂಜೆಯನ್ನ ಮಾಡಿಕೊಳ್ಳುವಾಗ ಲಂ ಪೃಥ್ವಿಯಾತ್ಮನೆ ಗಂಧಂ ಕಲ್ಪಯಾಮಿ, ಹಂ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ, ಯಂ ವಾಯವ್ಯಾತ್ಮನೆ ಧೂಪಂ ಕಲ್ಪಯಾಮಿ, ರಂ ಅಗ್ನ್ಯಾತ್ಮನೆ ದೀಪಂ ಕಲ್ಪಯಾಮಿ, ವಂ ಅಮೃತಾತ್ಮನೆ ಅಮೃತೋಪಹಾರಂ ಕಲ್ಪಯಾಮಿ, ಪಂ ಪರಮಾತ್ಮನೆ ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ ಅಂತಂದ್ಬಿಟ್ಟು ಪಂಚೋಪಚಾರ ಪೂಜೆಗಳನ್ನ ನಾನು ಸಮರ್ಪಿಸ್ತಿದ್ದೇನೆ ಅಂತ ನೀವು ಹೇಳ್ಕೋಬಹುದು ಅಂತ ಹೇಳ್ತಾರೆ. ಅದಕ್ಕೂ ಒಂದೊಂದಕ್ಕೂ ಬೀಜಾಕ್ಷರಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ನಾವು ಹೋಗ್ಬೇಕಾಗಿಲ್ಲ. ಮುಖ್ಯವಾಗಿ ಏನು? ಗಂಧ. ನನ್ನ ಯಾವ ವಾಸನೆಗಳನ್ನ ನಾನು ತಗೊಳ್ಕೊಳ್ತಾ ಇದ್ದೇನೋ ಆ ಎಲ್ಲ ವಾಸನೆಗಳನ್ನು ಕೂಡ ನಾನು ನಿನಗೆ ಸಮರ್ಪಿಸ್ತಾ ಇದ್ದೇನೆ. ವಾಸನೆಗಳು ಅಂತಂದ್ರೆ ಏನು? ಮನಸ್ಸನ್ನ ಯಾವುದು ಕೂಡ ಎಲ್ಲೆಲ್ಲಿಗೆ ತನ್ನೆಡೆಗೆ ಸೆಳೀತಾ ಹೋಗ್ತಾ ಇರುತ್ತೋ ಅದೆಲ್ಲವೂ ಕೂಡ ವಾಸನೆಗಳು. ಎಲ್ಲೋ ಚೆನ್ನಾಗಿ ಕಾಯೊಬ್ಬಟ್ಟು ತಟ್ತಿದ್ದಾರೆ ಅಂತ ವಾಸನೆ ಮೂಗು ಬಂದ ತಕ್ಷಣ ಎಷ್ಟೆಲ್ಲ ಚೇಂಜಸ್ ಆಗಿ ಹೋಗುತ್ತೆ. ಮನಸ್ಸಿನಲ್ಲಿ ಎಲ್ಲೋ ಕಾಯೊಬ್ಬಟ್ಟು ಆಗ್ತಾ ಇದೆ, ಚಿತ್ತದಲ್ಲಿ ಆಗ್ಲೇನೆ ಮನಸ್ಸಿನಲ್ಲಿ ಆ ಕಾಯೊಬ್ಬಟ್ಟು ಎಷ್ಟು ಚೆನ್ನಾಗಿ ಆ ಕಲರ್ ಎಂತದ್ದು, ಆ ಟೇಸ್ಟ್ ಎಂತದ್ದು, ಬಾಯಲ್ಲಿ ಆಗ್ಲೇ ನೀರು ಉರ್ಲಿಕ್ಕೆ ಶುರುವಾಗಿ ಹೋಗುತ್ತೆ, ಆಗ್ಲೇ ಅದ್ರ ಚಿತ್ರ ಕಣ್ಣು ಮುಂದೆ ಬಂದ್ಬಿಡತ್ತೆ. ಎಷ್ಟೆಲ್ಲಾ ಚೇಂಜಸ್ ಆಗೋಗುತ್ತೆ ಆ ವಾಸನೆ ಮೂಗಿಗೆ ಬರ್ತಿದ ಹಾಗೇನೆ. ಮನಸ್ಸನ್ನ ಹೇಗೆ ಸೆಳೆಯುತ್ತೆ, ಆ ರೀತಿ ಸೆಳೆಯತಕ್ಕಂತಹ ವಾಸನೆಗಳೆಲ್ಲವನ್ನೂ ಕೂಡ ನಾನು ನಿನಗೆ ಸಮರ್ಪಿಸ್ತಾ ಇದ್ದೇನೆ. ನಿನ್ನ ಪೂಜೆಯನ್ನ ಮಾಡುವಾಗ ಬಾಹ್ಯದ ಯಾವುದೇ ಒಂದು ಅಟ್ರಾಕ್ಷನ್ಸ್ ಇದೆಯಲ್ಲ, ಆಕರ್ಷಣೆಗಳು ಯಾವುವೂ ಕೂಡ
let none of them deviate me from my engagement with you, my immersion in you. ಅದಷ್ಟೇ ಅಲ್ಲದೆ ಆ ವಾಸನೆಗಳೆಲ್ಲವನ್ನೂ ಕೂಡ ನಾನು ಶುದ್ಧವಾಗಿ ನಿನ್ನಿಂದ ಶುದ್ಧೀಕರಿಸಿ ನಿನ್ನಲ್ಲಿ ಶುದ್ಧವಾಗಿ ಆ ಎಲ್ಲವನ್ನೂ ನಾನು ನಿನಗೇ ಸಮರ್ಪಿಸ್ತಾ ಇದ್ದೇನೆ ಅನ್ನುವ ರೀತಿಯಿಂದಾಗಿ ಶುದ್ಧವಾಗಿರ್ತಕ್ಕಂತಹ ಆ ಗಂಧ ಅದನ್ನ ಭಗವಂತನಿಗೆ ಸಮರ್ಪಿಸುವುದು. ಪುಷ್ಪ ಸ್ಪರ್ಶ, ಆ ಹೂವ ಆ ಅಷ್ಟು ಕೋಮಲವಾಗಿರ್ತಕ್ಕಂತಹ ಅದು ಸ್ಪರ್ಶದಿಂದ ಆಗತಕ್ಕಂತಹ ಸ್ಫುರಣೆಗಳು ಏನೇನಿದವೋ, ಹೂವನ್ನ ಸಮರ್ಪಿಸುವಾಗ ಆ ಸ್ಪರ್ಶದಿಂದ ಆಗತಕ್ಕಂತಹ ಸುಖ, ಆ ಚೋದನೆ, ಅದೆಲ್ಲವನ್ನೂ ಕೂಡ ಸಮರ್ಪಿಸ್ತಾ ಇದ್ದೇನೆ. ಅಗ್ನಿ, ದೀಪ ಯಾತಕ್ಕೋಸ್ಕರ? ಬೆಳಕು ಇರುವ ತನಕ ನಮಗೆ ಕಾಣಿಸ್ಲಿಕ್ಕಾಗುತ್ತೆ. ಪೂಜೆಯನ್ನ ಮಾಡುವಾಗ ನಾನು ಮಾಡ್ತಿರತಕ್ಕಂತಹ ಪೂಜೆಗೆ ಸಾಕ್ಷಿಯಾಗಿ ನಾನು ದೀಪವನ್ನ ಬೆಳಗುತ್ತೇನೆ. ಯಾಕೆ? ಎಲ್ಲಿ ಕತ್ತಲಲ್ಲಿ ಏನ್ ಮಾಡ್ತೇವೆ ಅದು ಯಾರಿಗೂ ಕಾಣಿಸುವಂಥದ್ದಲ್ಲ, ಮನಸ್ಸಾಕ್ಷಿಯನ್ನ ಬಿಟ್ಟು. ಆ ಅಂತರಂಗದ ಮನಸ್ಸಾಕ್ಷಿಯನ್ನ ಬಹಿರಂಗದಲ್ಲಿ ಅದನ್ನ ಅಭಿವ್ಯಕ್ತಿಗೊಳಿಸಿ ನನ್ನ ಮನಸ್ಸಾಕ್ಷಿಯಾಗಿ ನನ್ನ ಶುದ್ಧವಾದಂತಹ ಆ ಎಲ್ಲ ಅಟೆನ್ಷನ್ ಏನಿದೆ ಅದೆಲ್ಲವನ್ನ ನಾನು ನಿನ್ನಲ್ಲಿ ಸಮರ್ಪಿಸಿ ಆ ಒಂದು ಸಾಕ್ಷಿಯನ್ನ ಇಟ್ಟುಕೊಂಡು ನಾನು ನನ್ನ ಪೂಜೆಯನ್ನ ಮಾಡ್ತಿದ್ದೇನೆ ಅಂದರೆ ಐ ಆಮ್ ವಾಚ್ಫುಲ್. I am watchful that everything that I am doing with a pure intent. I am doing it with complete surrender. I am doing it with complete engagement with you. ಅದಕ್ಕೆ ಸಾಕ್ಷಿಯಾಗಿ ನಾನು ದೀಪವನ್ನ ಬೆಳಗುತ್ತೇನೆ. ಯಾಕೆ? ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಯಾವುದನ್ನು ನಾವು ಮುಚ್ಚಿಡ್ಲಿಕ್ಕೆ ಸಾಧ್ಯವಾಗುವಂಥದ್ದಲ್ಲ. ಅಂತರಂಗದ್ದಾಗಲಿ ಬಹಿರಂಗದ್ದಾಗಲಿ. ಒಳಗಿನ ಬೆಳಕು ಯಾವುದು? ಮನಸ್ಸಾಕ್ಷಿ. ಅದರ ಕಣ್ಣ ಕಟ್ಟಿ ಏನಾದ್ರೂ ಮಾಡ್ಲಿಕ್ಕಾಗುತ್ತಾ? ಆ ರೀತಿ ಒಳಗಿನದನ್ನ ದೀಪದಲ್ಲಿ ಅಭಿವ್ಯಕ್ತಿಗೊಳಿಸಿ ಆಸ್ ಅನ್ ಎಕ್ಸ್ಪ್ರೆಷನ್, and that stands witness to everything that I am doing. ಅಗ್ನಿ ಅದರ ದ್ಯೋತಕವಾಗಿ ಹಚ್ಚುವಂತಹ ದೀಪ. ಇನ್ನ ವಾಯವ್ಯಾತ್ಮನೆ ಧೂಪಂ ಸಮರ್ಪಯಾಮಿ. ಧೂಪದಲ್ಲಿ ಏನಿದೆ? ನನ್ನ ಎಲ್ಲ ಅಂತರಂಗದ ಕಲ್ಮಶಗಳೆಲ್ಲವನ್ನ ಸುಟ್ಟು ಶುದ್ಧವಾದಂತಹ ಆ ಭಾವದಿಂದ ನಾನು ನಿನಗೆ ಸಮರ್ಪಿಸ್ತಾ ಇರುವಂಥದ್ದು, ಅದರ ದ್ಯೋತಕವಾಗಿ ಧೂಪವನ್ನ ಬೆಳಗುವಂಥದ್ದು. ನನ್ನ ಶುದ್ಧವಾದಂತಹ ಭಾವವನ್ನ ನಾನು ನಿನಗೆ ಬೆಳಗುತ್ತಾ ಇದ್ದೇನೆ. ಟು ಮೇಕ್ ದಟ್ ಆರೋಮಾ, ನನ್ನಲ್ಲಿ ಬರತಕ್ಕಂತಹ ಪ್ರಚೋದನೆಗಳು, ಆ ಆಸೆ ಆಮಿಷಗಳು ಎಲ್ಲವನ್ನೂ ಕೂಡ ನಾನು ಶುದ್ಧವಾಗಿ ನಿನಗೆ ಸಮರ್ಪಿಸಿದ ನಂತರ ಅದರಲ್ಲಿ ಇರತಕ್ಕಂತಹ ಆ ಅರಿಷಡ್ವರ್ಗ ಪ್ರೇರಿತವಾಗಿ ಬರತಕ್ಕಂತಹ ವಾಸನೆಗಳೆಲ್ಲವೂ ಕೂಡ ನನ್ನಿಂದ ದೂರವಾಗಲಿ. ನಿನಗೆ ಸಮರ್ಪಿಸಿದರೆ ಅದು ಸುಗಂಧವಾಗುತ್ತೆಯೇ ಹೊರತು ನನ್ನ ಅಹಂಕಾರಕ್ಕೆ, ನನ್ನ ಸ್ವಪ್ರೇರಣೆಗೆ, ನನ್ನ ಪ್ರೇಯಸ್ಸಿಗೆ ನಾನು ಉಪಯೋಗಿಸಿಕೊಂಡರೆ ಅದು ದುರ್ಗಂಧವಾಗಿ ಹೋಗುತ್ತೆ. ಇನ್ನು ರಸವಾಗಿ ಬರತಕ್ಕಂತಹ ನೈವೇದ್ಯ, ಆ ನೈವೇದ್ಯದ ಸಮರ್ಪಣೆ ಏನೆಲ್ಲ ಮಾಡ್ತೀನೋ
ತೇನ ತ್ಯಕ್ತೇನ ಭುಂಜೀಥಾಹ ಅಂತಂದ್ಬಿಟ್ಟು ಉಪನಿಷತ್ ವಾಕ್ಯ. ಅವನು ಕೊಟ್ಟದ್ದನ್ನ ಅವನ ಪ್ರಸಾದವಾಗಿ ಅವನು ತಿಂದು ಬಿಟ್ಟದ್ದು, ಅವನು ತೆಗೆದುಕೊಂಡು ಬಿಟ್ಟದ್ದು, ಅದನ್ನ ನಾನು ಸ್ವೀಕರಿಸ್ತಾ ಇದ್ದೇನೆ. ನಾನೀಗ ಏನು ತಗೋತಾ ಇದ್ದೇನೋ ಅದೆಲ್ಲವನ್ನ ಕೊಟ್ಟವನು ನೀನು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ಅಹಂಕಾರ ಖಂಡನೆಯನ್ನ ಮಾಡಿಕೊಳ್ತಾ ನಮ್ಮದು ಎಷ್ಟು ಮಾತ್ರ ಇದೆ ಅನ್ನುವುದನ್ನ ನಾವು ತಿಳ್ಕೊಳ್ತಾ ಹೋದರೆ, ನಾನು ಇಷ್ಟೇನಾ ಅಥವಾ ನನ್ನ ನಿಜವಾದ ಸ್ವಸ್ವರೂಪಾನುಸಂಧಾನ ಎಂಥದ್ದು, ನಾನು ಯಾರು ಅನ್ನುವುದರ ಕಡೆ ಮತ್ತೆ ಮತ್ತೆ ನಮ್ಮನ್ನ ಚೋದಿಸಿ ಅದರ ಬಗ್ಗೆ ಚಿಂತನೆ ಮಾಡುವುದು ಆಗಬೇಕು. ನೈವೇದ್ಯಕ್ಕೆ ಏನ್ ಇಡ್ತೀರಾ, ಎಷ್ಟಿಡ್ತೀರಾ, ಎಷ್ಟ್ ಮಾಡ್ತೀರಾ, ಇಷ್ಟಿದ್ದಾಯ್ತು ಅಂದ್ರೆ ಇಷ್ಟಿಡಬೇಕು, ಎಂಥದ್ದು, ಅದರ ಹಿಂದಿನ ಉದ್ದೇಶ ಏನು? ಅಟ್ ದ ಎಂಡ್ ಆಫ್ ದ ಡೇ ನಾವ್ ಏನ್ ತಿಂತೀವೋ ಅದನ್ನೇ ನಾವು ದೇವರಿಗೆ ಇಡೋ ಅಂತದ್ದು. ಅದು ಯಾಕೆ ದೇವ್ರು ತಿನ್ನೋದಿಲ್ಲ ಅಂತ ಗೊತ್ತು, ಅದಕ್ಕೆ ಇಡುತ್ತೆ. ಏನಾದ್ರೂ ಪ್ರತ್ಯಕ್ಷ ಬಂದ್ಬಿಟ್ಟು ತಗೊಂಬಾಪ ಅಂತಂದ್ರೆ ಅಯ್ಯೋಯ್ಯೋ ಇವತ್ತೇ ಆಗ್ಬೇಕಾಗಿತ್ತ, ನಾಳೆ ಬಾ ಇನ್ನೊಂದ್ ಬೇರೆ ಏನಾದ್ರೂ ಮಾಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದನ್ನೂ ತಪ್ಪಿಸ್ಕೊಳ್ಳೋ ಅಂತ. ನಿತ್ಯಾನು ನೀನ್ ತಂದಿದ್ದೆಲ್ಲ ನಾ ತಿಂತೀನಿ ಅನ್ನೋ ಹಾಗಿತ್ತಿತ್ತು ಅಂದ್ರೆ ಅಲ್ಲೂ ನಾವೆಲ್ಲ ಶಾರ್ಟ್ ಕಟ್ಸ್ ಕಂಡಿಡಿದ್ಬಿಡ್ತೀವಿ. ಏನಪ್ಪಾ ಕೃಷ್ಣ, ನಿನ್ಗೆ ಒಂದ್ ಅಗಳಲ್ಲೇನೆ ಎಲ್ಲಾ ಹೊಟ್ಟೆ ತುಂಬೋಯ್ತಂತೆ, ಸೊ ನಿನಗೂ ಒಂದ್ ಅಗಳ ಇಟ್ಟಿದೀವಿ ತಗೋ ಅಂತ ಅಂದ್ಬಿಟ್ಟು ತಿನ್ಬೇಕ್ ತಾನೇ. ಎಷ್ಟೊಂದ್ ಜನ ಹಾಕ್ತಾರೆ, ಎಷ್ಟೊಂದ್ ಜನ ಕೊಡ್ತಾರೆ, ನಾವೊಬ್ಬ ಒಂದ್ ಅಗಳ ಕೊಟ್ರೆ ಏನಾಗುತ್ತೆ ಅಂತ ಒಂದ್ ಕತೆ ಗೊತ್ತಲ್ಲ ನಿಮ್ಗೆ. ಒಬ್ಬ ರಾಜ ಶಿವನ್ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಸುಂದರವಾಗಿರುವಂತ ದೇವಸ್ಥಾನ ಕಟ್ಟಿಸ್ದ. ಫುಲ್ಲು ಬರಗಾಲ ಬಂದ್ಬಿಡ್ತು, ಅಕಾಲ ಬಂದಿದೆ, ಏನ್ ಇಷ್ಟೆಲ್ಲ ಮಾಡಿಯೂ ಕೂಡ ಭಗವಂತ ಸಂಪ್ರೀತನಾಗಲಿಲ್ಲವೇ, ಮಳೆ ಬಂದಿಲ್ಲವೇ ಅಂತಂದ್ರೆ ಅವನಿಗೆ ಕನಸಿನಲ್ಲಿ ಬಂತಂತೆ, ನೋಡಪ್ಪ ನನಗೆ ಯಾರು ನಿಜವಾಗಿ ತಂದು ಕ್ಷೀರಾಭಿಷೇಕ ಮಾಡ್ತಾರೋ ಅವಾಗ ಮಳೆಯಾಗುತ್ತೆ ಅಂತಂದ್ಬಿಟ್ಟು. ಸರಿ, ರಾಜ ಡಂಗೂರ ಹೊಡೆಸಿದ್ದೆ, ಎಲ್ಲಾರು ಕ್ಷೀರಾಭಿಷೇಕ ತಂದು ಮಾಡಬೇಕು, ಏಕಾಂತದಲ್ಲಿ ಆಗಬೇಕು. ಓಹೋ, ಏಕಾಂತದಲ್ಲಿ ಆಗಬೇಕು, ಯಾರಿಗೂ ಕಾಣಿಸುವಂತದ್ದಲ್ಲ. ಓಕೆ ಸರಿ, ಎಲ್ಲ ಊರ್ನವರೆಲ್ಲಾ ತಂದು ಮಳೆ ಇಲ್ಲ. ಏನು ಎಲ್ಲಾರು ನಾನೊಬ್ಬ ನೀರ್ ಹಾಕಿದ್ರೆ ಏನ್ ಮಹಾ ಆಗೋಗುತ್ತೆ, ಬೇರೆಯವರೆಲ್ಲ ಹಾಲು ಹಾಕಿರ್ತಾರೆ ಅಂತಂದು ಒಬ್ಬನು ತಗೊಂಬಂದ್ ಹಾಲು ಹಾಕ್ಲಿಲ್ಲ, ಎಲ್ರೂ ಒಂದೊಂದ್ ಚಮ್ ನೀರ್ ತಗೊಂಬಂದ್ ಹಾಕ್ದವ್ರೇನೆ. ಅವ್ರು ಹಾಕ್ತಾನಲ್ಲ ಹಾಲು, ನಾನೊಬ್ಬ ಒಂದ್ ಗ್ಲಾಸ್ ನೀರ್ ಹಾಕ್ಬಿಟ್ರೆ, ನೀರ್ ಬೆರೆಸ್ಬಿಟ್ಟು ಹಾಕ್ಬಿಟ್ರೆ ಏನ್ ಮಹಾ ಹೋಗ್ಬಿಡತ್ತೆ ಅಂತಂದು. ಆ ರೀತಿ ನಾವು ಯಾವುದನ್ನೇ ಸಮರ್ಪಣೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಚೌಕಾಸಿ ಮಾಡ್ತಾ ಕೂತ್ಕೊಂಡ್ವಿ ಅಂತಂದ್ರೆ, ವ್ಯವಹಾರ ಮಾಡ್ತಾ ಕೂತ್ಕೊಂಡ್ವಿ ಅಂತಂದ್ರೆ ಅದಕ್ಕಿಂತ ಮಾಡದೇ ಇರೋದೇ ಬೆಟರ್. ನೀವು ಕ್ಷೀರಾಭಿಷೇಕ ಮಾಡಿದ್ರೆ ನಿಮಗೆ ಈ ಫಲ ಸಿಗೋದಿಲ್ಲ, ಯಾವ ಫಲವೂ ಸಿಗೋದಿಲ್ಲ, ಏನೂ ಆಗೋದಿಲ್ಲ ಅನ್ನೋದನ್ನ ಜಗತ್ ಜಾಹೀರಾಗಿ ಹೇಳಿದ ನಂತರವೂ ಕೂಡ ಯಾರಾದ್ರೂ ಹೋಗಿ ಕ್ಷೀರಾಭಿಷೇಕ ಮಾಡಿದ್ರು ಅಂತಂದ್ರೆ ಸರಿ, ಏನೋ ಸ್ವಂತ ಪ್ರೀತಿಯಿಂದ ಮಾಡ್ತಿದ್ದಾರೆ ಅಂತ ಒಪ್ಕೊಳ್ಬೇಕಷ್ಟೇ. ಇಲ್ಲ ಅಂತಂದ್ರೆ 10ರಲ್ಲಿ 8 ಜನ ನಾನ್ ಕ್ಷೀರಾಭಿಷೇಕ ಮಾಡಿದ್ರೆ ಇದೇನೋ ಆಗುತ್ತೆ, ಅದೇನೋ ಆಗುತ್ತೆ, ಇಲ್ಲ ನೋಡಿದವರೆಲ್ಲ ಓಹೋ ಏನ್ ಮಹಾಭಕ್ತ ಅಂತ ಅನ್ಕೊಳ್ತಾರೆ ಅನ್ನೋ ರೀತಿಯಿಂದಾನೇ ಕ್ಷೀರಾಭಿಷೇಕಗಳು, ಪಂಚಾಮೃತಾಭಿಷೇಕಗಳು, ಆ ಅಭಿಷೇಕಗಳು, ಏಕಾದಶ ರುದ್ರಾಭಿಷೇಕ, ಅಷ್ಟರುದ್ರಾಭಿಷೇಕ ಎಲ್ಲ ನೆಂದು ಕುಡಿಸ್ತಿರ್ತಾರೆ. ನೆಗಡಿ, ಶೀತ, ಜ್ವರ ಬರೋದು ಒಂದು ಕಮ್ಮಿ, ದೇವರಿಗೆ ಬರೋ ಹಾಗಿದ್ದಿತ್ತು ಅಂತಂದ್ರೆ. ಎಲ್ಲದರ ಹಿಂದಿನ ಉದ್ದೇಶ ಏನು? ಅದನ್ನ ಮಾಡ್ತಾ ಇರೋದ್ರಿಂದ ನನ್ನ ಒಳಗಡೆ ನಾನೇನು ಯೋಚನೆ ಮಾಡ್ತಿದ್ದೇನೆ
ಅದನ್ನ ಯಾವ ರೀತಿ ನಾನು ಅಳವಡಿಸ್ಕೊಳ್ತಾ ಇದ್ದೇನೆ, ನನ್ನ ಅಂತರಂಗಕ್ಕೆ ಅದು ಅಪ್ಲೈ ಆಗ್ತಿದೆಯಾ ಅನ್ನೋದನ್ನ ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ, ಅಲ್ಲಮ ಪ್ರಭುಗಳ ಈ ವಚನವನ್ನ ನೋಡಿ, ಅಘವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಏನೆಂದರಿಯರು ಎಂತೆಂದರಿಯರು, ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಪೂಜಿಸಿ ಏನನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ. ಎಲ್ಲ ಮಾಡುವಂಥದ್ದೇನೆ. ಪೂಜೆಯನ್ನ ಮಾಡಿ ಹಿಂದೆ ಹೇಳದ ಹಾಗೆ ಅಷ್ಟು ಹೊತ್ತು ನಾವು ಕೂತ್ಕೊಂಡು ಪೂಜೆ ಮಾಡದೆ ಸರಿ ಮನಸ್ಸಿಗೆ ನೆಮ್ಮದಿ ಬಂತು, ಸಮಾಧಾನ ಬಂತು, ಖಂಡಿತ ದಟ್ ಈಸ್ ಅ ವೆರಿ ಟ್ಯಾಂಜಿಬಲ್ ಬೆನಿಫಿಟ್. ವಿ ಹ್ಯಾವ್ ಟು ಅಕ್ನಾಲೆಜ್ ದಟ್. ಆ ಮನಃಶಾಂತಿ, ಮನಸ್ಸಿನ ನೆಮ್ಮದಿಗೋಸ್ಕರ ನಾ ಪೂಜೆ ಮಾಡ್ತಿದ್ದೇನೋ, ಅಥವಾ ಕೇವಲ ಒಂದು ಆಚರಣೆಯಾಗಿ, ಕೇವಲ ಒಂದು ಕ್ರಿಯೆಯಾಗಿ ಸುಮ್ಮನೆ ಅದೊಂದು ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ಯಾಕೆ ಯಾವಾಗ್ಲೂ ಹೇಳ್ಕೊಂಡ್ ಬಂದಿದ್ದಾರೆ, ಮಾಡ್ಲಿಲ್ಲ ಅಂತಂದ್ರೆ ಏನ್ ಗ್ರಹಚಾರ ಕಾದಿದ್ಯೋ ಮಾಡ್ಬಿಡೋಣ, ಆ ರೀತಿ ಮಾಡುವಂಥದ್ದಲ್ಲ. ಅದು ಮಾಡೋದ್ರಿಂದ ತಾನೇ ಏನ್ ಪ್ರಯೋಜನ ಬಂತು? ಸರಿ, ಅದೊಂದು ಕೆಲಸ ಟಿಕ್ ಮಾರ್ಕ್ ಆಯ್ತು, ಕೆಲಸ ಆಯ್ತು. ಮಾಡ್ಲಿಲ್ಲ ಅಂತಂದ್ರೆ ಸ್ಟ್ರೆಸ್ ಆಗಿ ಹೋಗ್ತಾ ಇದೆಯಲ್ಲ, ಆ ಸ್ಟ್ರೆಸ್ ತಪ್ಪಿಸ್ಕೊಂಡ, ಸರಿ, ಅಷ್ಟೇ ಬಂದಿದ್ ಲಾಭ. ಸ್ಟ್ರೆಸ್ ರಿಡಕ್ಷನ್ಗೋಸ್ಕರ ಇನ್ನೊಂದೇನಾದ್ರೂ ಮಾಡಬಹುದು, ಖಂಡಿತ ಮಾಡಬಹುದು. ಪೂಜೆಯಿಂದಾನೇ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ ಅಂತ ನಾ ಖಂಡಿತ ಹೇಳ್ತಾ ಇಲ್ಲ. ಸ್ಟ್ರೆಸ್ ರಿಡಕ್ಷನ್ಗೋಸ್ಕರ ಪೂಜೆ ಮಾಡ್ತೇನೆ, ಅದು ಮಾಡ್ಲಿಲ್ಲ ಅಂತಂದ್ರೆ ಇನ್ನ ಸ್ಟ್ರೆಸ್ ಜಾಸ್ತಿ ಆಯ್ತು ಅಂದ್ರೆ ಪೂಜೆದ ಏನು ಪ್ರಯೋಜನ ಇಲ್ಲ. ಅದರ ಮುಖೇನ ನಾನು ಏನನ್ನ ತಿಳ್ಕೊಳ್ತಿದ್ದೇನೆ, ಪದೇ 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 ಅದನ್ನೇ ಹೇಳ್ತಾ ಇದ್ದೇನೆ. ಹಾಡಿದ್ದೆ ಹಾಡೋ ಕಿಸ್ಪಾಯ್ದಾಸ ಅನ್ಕೊಂಡ್ರು ಚಿಂತೆ ಇಲ್ಲ. ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ವಾಟ್ ಹ್ಯಾಸ್ ಟು ಹ್ಯಾಪನ್. ಏನೆಂದರಿಯರು ಎಂತೆಂದರಿಯರು, ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ. ಎಲ್ರೂ ಮಾಡ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ ಅಂತ ಇವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ ಇನ್ನೂ ಚೆನ್ನಾಗಿ ನಾನು ಹಾಗ್ ಮಾಡ್ತೀನಿ, ಇಷ್ಟ ಮಾಡ್ತೀನಿ, ಅಷ್ಟ್ ಮಾಡ್ತೀನಿ ಅಂತಲ್ಲ ಅನ್ಕೊಂಡು, ನಿಜವಾಗಿಯೂ ಅದರ ಬಗ್ಗೆ ತಿಳುವಳಿಕೆಯನ್ನ ಇಟ್ಟುಕೊಂಡು ಪೂಜೆಯನ್ನ ಪೂಜಿಸಿ, ಪೂಜೆಯನ್ನ ಪ್ರೀತಿಸಿ ಪೂಜೆಯನ್ನ ಮಾಡ್ತಿದ್ದೇವಾ? ಪ್ರತಿಯೊಬ್ಬರೂ ನಾವು ಕೇಳ್ಕೊಳ್ಬೇಕಾದಂತಹ ಪ್ರಶ್ನೆ. ಇನ್ನು ಮತ್ತೊಂದು ತುಂಬಾ ಪ್ರಮುಖವಾಗಿ ಕಂಡುಬರುವಂಥದ್ದು ಅಷ್ಟವಿಧಾರ್ಚನೆ. ಅಷ್ಟವಿಧಾರ್ಚನೆ ಅಂತ ಬರ್ತಿದ್ದ ಹಾಗೇನೆ ಅಲ್ಲಿ ಅಕ್ಕ ಮಹಾದೇವಿಯವ್ರ ವಚನ ಇಲ್ಲ ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಹೇಳಲಿಕ್ಕಾಗಿಲ್ಲ ಅಂತಾನೆ ಅನ್ಕೋಬೇಕು. ಅಷ್ಟವಿಧಾರ್ಚನೆಯಲ್ಲಿ ಏನಾಗುತ್ತೆ? ಅಷ್ಟವಿಧಾರ್ಚನೆಯಲ್ಲಿ ನಿಮಗೆ ಅಭಿಷೇಕ ಉಂಟು. ಅಭಿಷೇಕದ ನಂತರ ಭಗವಂತನಿಗೆ ಪುಷ್ಪ ಪತ್ರೆಗಳನ್ನ ಸಮರ್ಪಿಸೋದು, ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಕಡೆಯಲ್ಲಿ ತಾಂಬೂಲ ಸಮರ್ಪಣೆ ಇರುತ್ತೆ. ಆ ಅಭಿಷೇಕದ್ದು ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪ ಅದೆಲ್ಲವನ್ನ ಅಕ್ಕ ಮಹಾದೇವಿಯವರ ವಚನದಲ್ಲೇನೆ ನಾವು ನೋಡ್ತೇವೆ ಮುಂದೆ. ಇದೆಲ್ಲವನ್ನ ಮಾಡಿ ನಾನು ಭಗವಂತನನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಾ ಅನ್ನುವ ಒಂದು ಪ್ರಶ್ನೆ. ಭಗವಂತನನ್ನ ಮೆಚ್ಚಿಸೋದು ಅಂತಂದ್ರೆ ಏನು? ನನ್ನ ಆತ್ಮಸಾಕ್ಷಿಯಾಗಿ ನನ್ನೊಳಗಡೆ ಇರತಕ್ಕಂತಹ ಆ ಪರಮಾತ್ಮ ನನ್ನ ಚಿತ್ತಶುದ್ಧಿಯಾದರೆ, ನನ್ನ ಮನಸ್ಸಿನಲ್ಲಿ ಆ ಸಮಾಧಾನ, ಆ ನೆಮ್ಮದಿ, ಆ ಪೂಜೆಯ ಮುಖಾಂತರ ನನ್ನ ಚಿತ್ತಶುದ್ಧಿಯಾಗಿ, ನನ್ನ ಅಂತಃಕರಣ ಜಾಗೃತವಾಗಿ ಅಲ್ಲಿ ಜ್ಞಾನ ಉದಯಿಸಿ ನನ್ನ ಮನಸ್ಸಿನಲ್ಲಿ ಆಗುವಂತಹ ಸಮಾಧಾನ, ನೆಮ್ಮದಿ ಇದೆಯಲ್ಲ, ಅದು ಭಗವದ್ ಅನುಗ್ರಹ.
ಅದನ್ನ ಮಾಡಿ ಭಗವಂತನನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯವ? ಅಷ್ಟು ಪೂಜೆಯನ್ನ ಮಾಡಿ ಭಗವಂತ ಮೆಚ್ಚುತ್ತಾನ? ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. With all of these external activities, can I win over you? Because you're beyond all of these transactions. You're beyond all of these materialism. This aspect of give and take, that I'm going to do this and therefore you're going to give me that. You're beyond all of these things. You're not someone who can be trapped in these kind of temptations. ಲಂಚ ಕೊಟ್ಟು ಏನೂ ಆಗೋದಿಲ್ಲ ದೇವರ ಹತ್ರ, ಖಂಡಿತ ಏನೂ ಆಗುವಂಥದ್ದಲ್ಲ. ಸರಿ, ಹೊರಗಡೆದಲ್ಲ, ಒಳಗಿಂದ ನಾನು ಮೆಚ್ಚಿಸ್ಬಿಡಬಹುದಾ? ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ಅಯ್ಯ, ನೀನು ವಾಂಗ್ಮನಕ್ಕತೀತನು. ಅಂತರಂಗದಲ್ಲಿ ಧ್ಯಾನ ಮಾಡ್ಬೇಕು ಅಂತಂದ್ರೂ ಸ್ತೋತ್ರವಾಗಲಿ ಜಪವಾಗಲಿ ನನ್ನ ಮನಸ್ಸಿನಲ್ಲೇನೆ ನಾ ಮಾಡ್ಕೋತೀನಿ. ಆ ಸ್ತೋತ್ರ ಜಪದಲ್ಲೂ ಕೂಡ ಶಬ್ದಗಳನ್ನ ನಾನು ವ್ಯಕ್ತಪಡಿಸಿ ಶಬ್ದದಿಂದ ನಾ ಏನಾದ್ರೂ ಮಾಡ್ತೇನೆ ಅಂತಂದ್ರೆ ನೀನು ಅದಕ್ಕೂ ಮೀರಿದಂಥವನು. ಯಾವ ಶಬ್ದದಲ್ಲಿ ನಿನ್ನ ಹಿಡಿಲಿಕ್ಕಾಗತ್ತೆ? ವೈಖರಿ ಪೂಜೆ ಅಂತಂದ್ಬಿಟ್ಟು ನೀವು ಪ್ರತ್ಯಭಿಜ್ಞಾ ಶೈವ ದರ್ಶನ ಅಥವಾ ತಂತ್ರಾಗಮದಲ್ಲೂ ನಿಮಗೆ ಸುಮಾರಷ್ಟು ಸಿಗುತ್ತೆ. ಬೇರೆ ಬೇರೆ ಪೂಜೆ ವಿಧಾನಗಳೆಲ್ಲವೂ ಕೂಡ ವೈಖರಿ ಪೂಜೆಯಲ್ಲಿ ಶಬ್ದದ ಮುಖೇನ ಜಪದ ಮುಖೇನ ಅದನ್ನ ಮಾಡಿ ಆ ಶಬ್ದೋಚ್ಚಾರಣೆಯ ಹಿಂದಿನ ಮನಸ್ಥಿತಿ ಏನಿದೆಯಲ್ಲ, ಆ ಹಂತಕ್ಕೆ ಹೋದ್ರೆ ಮಧ್ಯಮದಾದಂತಹ ಸ್ಥಿತಿಯಲ್ಲಿ ಮಾಡತಕ್ಕಂತಹ ಪೂಜೆ. ಇನ್ನೂ ಹಿಂದೆ when all sort of sounds and all sort of expression that can come out as embodied in words and forms and sentences and all of that, anything that you try to express vocally, verbally, even as thoughts, ಅದಕ್ಕೂ ಹಿಂದಿನ ಸ್ಥಿತಿಗೆ ಪರಾಪೂಜೆ ಕೇವಲ ನಾದ ಪ್ರಣವ. ಆ ಪ್ರಣವವೂ ಕೂಡ ನಾವು ಓಂ 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 ಅಂತ ಹೇಳಬಹುದೇ ಹೊರತು, ಬಟ್ ಇಟ್ ಇಸ್ ಅ ಮೋಸ್ಟ್ ಸಟಲ್ ಫಾರ್ಮ್ ಆಫ್ ಸೌಂಡ್. ಆ ಎಲ್ಲ ವಿಧಾನಗಳನ್ನ ಹೇಳ್ಕೊಂಡು ಬರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಚನದಲ್ಲೇ ನಮ್ಗೆ ಪದೇ ಪದೇ ಹೇಳುವ ಹಾಗೆ ಶಬ್ದ ಮುಗ್ಧವಾಗಿರತಕ್ಕಂತಹ ಸ್ಥಿತಿ ವಾಂಗ್ಮನಕ್ಕತೀತನು. ಹೌ ಕ್ಯಾನ್ ಐ ಎಕ್ಸ್ಪ್ರೆಸ್ ಎನಿಥಿಂಗ್ ಅಬೌಟ್ ಯು ವಿತ್ ವರ್ಡ್ಸ್? ಸ್ತೋತ್ರಗಳನ್ನ ಮಾಡೋದಾಗಲಿ ದೇವರನ್ನ ಸ್ತುತಿಸೋದಾಗಲಿ ಎಲ್ಲವೂ ಕೂಡ ಇಟ್ ಈಸ್ ಔಟ್ ಆಫ್ ಶಿಯರ್ ಹೆಲ್ಪ್ಲೆಸ್ನೆಸ್. ಬಿಕಾಸ್ ಎಷ್ಟಂತ ನಿನ್ನನ್ನ ಹೇಗೆ ಹೊಗಳಿದ್ರು ಕೂಡ ನೀನು ವಾಂಗ್ಮನಕ್ಕೆ ಅತೀತನಾಗಿರೋದ್ರಿಂದ ನಿನ್ನನ್ನ ಅದರ ಮುಖಾಂತರ ನಿನ್ನನ್ನು ಒಲಿಸ್ಕೊಳ್ಳೋದು ಕಷ್ಟ. ಅದರಿಂದ ಮತ್ತೆ 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 ನಾನು ಶುದ್ಧವಾಗ್ತಾ ಇದ್ದೇನಾ? ಹಾಗಾಗ್ತಾ ಆಗ್ತಾ 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 ಏನೆಲ್ಲ ನಾವು ನಮ್ಮ ಆಗ್ರಹಗಳನ್ನ ಹಾಕೊಂಡಿದ್ದೇವೋ ಅದೆಲ್ಲವೂ ಕೂಡ ಕಳಚಿ 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 ಕಡೆಗೆ ಕೇವಲ ಪರಮಾತ್ಮ ಸ್ವರೂಪವೇ ನನ್ನ ಸ್ವರೂಪ ಅನ್ನುವ ಒಂದು ಸ್ಥಿತಿಗೆ ಬಂದು ನಿಲ್ತೇವಲ್ಲ, ಅದು ಆಗ್ಬೇಕಾಗಿರುವಂಥದ್ದು. ಜಪಸ್ತೋತ್ರದಿಂದ ಒಲಿಸುವೆನೆ ಅಯ್ಯ ನೀನು ನಾದಾತೀತನು, ಭಾವಜ್ಞಾನದಿಂದ ಒಲಿಸುವೆನೆ ಅಯ್ಯ ನೀನು ಮತಿಗತೀತನು. ಯಾವ ಈವನ್ ಮೋರ್ ಇಫ್ ಐ ಗೋ ಸಟಲ್ ಅಂಡ್ ಸಟಲ್ ಅಂಡ್ ಸಟಲ್, ನಾನ್ ಚಾಪೆ ಕೆಳಗೆ ತೂರಿದ್ರೆ ನೀನ್ ರಂಗೋಲೆ ಕೆಳಗಡೆ ತೂರುವಂತ ಮನುಷ್ಯ. ಇಂಥ ಆಸಾಮಿನ ಹೇಗೆ ಅಂತ ನಾವು ಹಿಡ್ಕೊಳ್ಳೋದು, ಹೇಗೆ ಅಂತ ಮೆಚ್ಚಿಸೋದು? ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ ನೀನು ಸರ್ವಾಂಗ ಪರಿಪೂರ್ಣನು. ದೇಹವನ್ನೆಲ್ಲ ಆವರಿಸಿಕೊಂಡಿರುವಂತಹ ನಿನ್ನನ್ನ ಕಣ ಕಣದಲ್ಲಿಯೂ, ನನ್ನ ದೇಹವಷ್ಟೇ ಅಲ್ಲ ಸಕಲದರಲ್ಲಿಯೂ
ಕಣ ಕಣದಲ್ಲಿಯೂ ತುಂಬಿರುವಂತಹ ನಿನ್ನನ್ನ ನಾನು ಹೃದಯ ಕಮಲ ಮಧ್ಯದಲ್ಲಿ ನಾನು ಬಚ್ಚಿಟ್ಕೊಂಡು ಅಲ್ಲಿ ಸೆರೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕಾದ್ರೂ ಇಸ್ ದೇರ್ ಎನಿ ಪಾಯಿಂಟ್ ಇನ್ ದಟ್? ಒಲಿಸಲೆನ್ನಳವಲ್ಲ ನೀನೊಲಿವುದೇ ಸುಖವಯ್ಯ ಚೆನ್ನಮಲ್ಲಿಕಾರ್ಜುನ. ನಿನ್ನನ್ನ ಮೆಚ್ಚಿಸೋದಕ್ಕೆ ನನ್ನ ಕೈಲಿ ಸಾಧ್ಯವಾಗುವಂಥದ್ದಲ್ಲ, ನೀನೇ ಮೆಚ್ಚಬೇಕು. ನನ್ನ ಕೈಯಿಂದ ದಾದಾ ಪಾಟೀಲ್ ಅವ್ರು ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಅಂತಂದ್ರೆ ಸೌತ್ ಕ್ಯಾಲಿಫೋರ್ನಿಯಾ ತನಕ ಬರಕ್ಕಾಗೋದಿಲ್ಲ. ಪಾಟೀಲ್ ಅವರೇ ನೀವೇ ಅಲ್ಲಿಂದ ಪಾರ್ಸಲ್ ಮಾಡಿ ಅಂತ ಹೇಳ್ಬೇಕು. ಅಲ್ಲಿಗೆ ಬರುತ್ತೆ. ಇದನ್ನೇ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿರುವಂತಹ ಅವರ ಒಂದು ಪರಾಪೂಜೆ ಅಂತಂದ್ಬಿಟ್ಟು ತುಂಬಾ ಸುಂದರವಾಗಿರುವಂತಹ ಒಂದು ಸ್ತೋತ್ರ, ಶಿವನಲ್ಲಿ ಬರೆದಿರ್ತಕ್ಕಂತಹ ಅದರಲ್ಲಿ ಷೋಡಶೋಪಚಾರ ಪೂಜೆಗಳನ್ನ ಹೇಳ್ತಾರೆ. ಆ ಷೋಡಶೋಪಚಾರ ಪೂಜೆ ಯಾವುದು? ಇದೇ ಪಂಚೋಪಚಾರ ಪೂಜೆಗಳು ಏನೇನಿದವೋ ಅದನ್ನೇ ಇನ್ನೊಂದು ಸ್ವಲ್ಪ ಹಿಗ್ಗಿಸಿಬಿಟ್ಟು ನಿಮಗೆ ಅಷ್ಟವಿಧಾರ್ಚನೆ ಆಯ್ತು ಅಂತಂದ್ರೆ ಅದನ್ನೇ ಇನ್ನಷ್ಟು ಹಿಗ್ಗಿಸಿಬಿಟ್ಟು ಷೋಡಶೋಪಚಾರ ಪೂಜೆ ಅಂತ ಮಾಡುವುದು. ಆವಾಹನೆಯನ್ನ ಮಾಡುವುದು, ಆಸನವನ್ನ ಕೊಡುವುದು, ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನ, ವಸ್ತ್ರ, ಗಂಧಾಕ್ಷತೆ, ಅಲಂಕಾರಗಳು, ಪುಷ್ಪ, ಧೂಪ, ದೀಪ, ನೈವೇದ್ಯ ಈ ಎಲ್ಲವನ್ನೂ ಕೂಡ ಮಾಡಿಕೊಂಡು ಪ್ರಣಾಮ, ಪ್ರದಕ್ಷಿಣೆ, ಕ್ಷಮಾಯಾಚನೆ, ಪುಷ್ಪಾಂಜಲಿ, ಮತ್ತೊಂದು ಮಗದೊಂದು ಎಲ್ಲವನ್ನ ಸಮರ್ಪಿಸುವಂಥದ್ದು. ಶಂಕರಾಚಾರ್ಯರು ಅದನ್ನೇ ಪರಾಪೂಜೆಯಲ್ಲಿ ಹೇಳೇ ಬಿಡ್ತಾರೆ. ನಿನ್ ಕೈ ನಿನ್ನೇನಂತ ಮಾಡೋದು? ಅಖಂಡೇ ಸಚ್ಚಿದಾನಂದೇ ನಿರ್ವಿಕಲ್ಪೈಕ ರೂಪಿಣಿ ಸ್ಥಿತೇ ಅದ್ವಿತೀಯ ಭಾವೇನಸ್ಮಿನ್ ಕಥಂ ಪೂಜಾ ವಿಧೀಯತೆ. ನೆನೆ ಎಂದರೆ ಏನ ನೆನೆವೆನಯ್ಯ ಅಂತಂದ್ಬಿಟ್ಟು ಅಲ್ಲಮ ಪ್ರಭುಗಳು ಹೇಳ್ತಾರಲ್ಲ ಅವ್ರ ವಚನದಲ್ಲಿ. ಎನ್ನ ಕಾಯವೇ ಕೈಲಾಸವಾಯಿತು, ನೆನೆವಡೆ ದೇವರುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಯಿತು. ನಾನೇ ಅದಾಗಿ ಹೋದ್ಮೇಲೆ ಆ ಅದ್ವಿತೀಯ ಭಾವೇಸ್ಮಿನ್ ಕಥಂ ಪೂಜಾ ವಿಧೀಯತೆ, ಹೇಗೆ ಯಾವುದರಿಂದ ನಾನು ನಿನ್ನನ್ನ ಪೂಜೆ ಮಾಡ್ಲಿ? ಪೂರ್ಣಸ್ಯಾವಾಹನಂ ಕುತ್ತ ಸರ್ವಾಧಾರಸ್ಯ ಶಾಸನಂ. ಎಲ್ಲಕ್ಕೂ ಆಧಾರಭೂತನಾಗಿರುವಂಥವನು ನೀನು, ನಿನ್ನನ್ನ ಧರಿಸ್ಲಿಕ್ಕೆ ಆಸನ ಎಲ್ಲಿಂದ ತಗೊಂಡ್ಬರ್ಲಿ? ಎಲ್ಲಕ್ಕೂ ಸಪೋರ್ಟ್ ಆಗಿರುವಂತವ್ ನೀನು, ನಿನಗ್ ಸಪೋರ್ಟ್ ಕೊಡ್ಬೇಕು ಅಂದ್ರೆ ನನ್ನ ಕೈಲಿ ಎಲ್ಲ ಆಗುತ್ತೆ? ಆಗುವಂಥದ್ದಲ್ಲ. ಎಲ್ಲಾ ಕಡೆ ಇರುವಂತವನನ್ನ ಇಲ್ಲಿ ಬಂದ್ ಇಲ್ಲಿ ಕೂತ್ಕೋ ಅಂತ ಹೇಗೆ ಅಂತ ಹೇಳೋದು? ಅಲ್ಲಿ ಇಲ್ಲವೇ? ಆಲ್ರೆಡಿ ಹಿ ಇಸ್ ದೇರ್. He is not there. You can invite someone and come and say like, yes, please come and stay here. When he is omnipresent, when he is present in every single minuscule entity, how can I ask you to come and stand here or stay here? Swachhasya padyam arghyam cha shuddhasyachamanam kutah. ಅಷ್ಟು ಶುದ್ಧವಾಗಿ ಪರಮ ಪವಿತ್ರವಾಗಿರತಕ್ಕಂತಹ ಆ ಶಿವನನ್ನ ಅವನಿಗೆ ಅಭಿಷೇಕ ಮಾಡೋದು ಅಂತಂದ್ರೆ ಎಷ್ಟು ಹಾಸ್ಯಾಸ್ಪದವಲ್ಲವೇ? ಹಾಗೆ ನೋಡಿದ್ರು ತಲೆ ಮೇಲೆ ಗಂಗೆ ನಿಟ್ಕೊಂಡು 24 ಗಂಟೆ ಆಗ್ತಾನೆ ಇದೆ. ನಿರ್ಮಲಸ್ಯ ಕುತ ಸ್ನಾನಂ ವಸ್ತ್ರಂ ವಿಶ್ವೋದರಸ್ಯ ಚ. ಎಲ್ಲ ಇಡೀ ಭೂಮಂಡಲವನ್ನೇ ದಿಗಂಬರನಾಗಿ, ದಿಕ್ಕುಗಳೇ ಯಾವುದಕ್ಕೆ ಅಂಬರವಾಗಿದೆಯೋ, ಯಾರಿಗೆ ದಿಕ್ಕುಗಳೇ ಆವರಣವಾಗಿದೆಯೋ ಅಂಥವನಿಗೆ ವಸ್ತ್ರವನ್ನ ನಾನು ಉಡಿಸ್ತೇನೆ ಅಂತಂದ್ರೆ ನಿರ್ಲೇಪಸ್ಯ ಕುತೋ ಗಂಧಃ. ನಿನಗ್ ಯಾವ್ದು ಅಂಟುತ್ತೆ? ಯಾವುದನ್ನು ಅಂಟಿಸ್ಕೊಳ್ದೆ ಇರೋಂಥವ್ನು. ಗಂಧ ಮೆತ್ತಿ 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 ಆಗುವಂಥದ್ದೇನಿದೆ? ನಿರ್ಲೇಪಸ್ಯ ಕುತೋ ಗಂಧಃ. ಕಡೆ ಎಲ್ಲಿಗೆ ಬರುತ್ತೆ? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ. ಸನಾತನಃ ಅಂತಾನು ಹೇಳ್ತಾರೆ. ಜೀವೋ ದೇವ ಸನಾತನಃ, ಜೀವೋ ದೇವ ಸದಾಶಿವ ಅಂತಂದ್ಬಿಟ್ಟು
ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ. ದೇಹವೇ ದೇವಾಲಯ. ನನ್ನೊಳಗಿನ ಆ ಆತ್ಮ ಯಾವುದಿದೆ ಅವನೇ ಸದಾಶಿವ, ಅದೇ ಸದಾಶಿವ ತತ್ವ. ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ, ಯಾವುದನ್ನ ನಿರ್ಮಾಲ್ಯವಾಗಿ ಬಿಸಾಡಬೇಕಾಗಿರುವಂಥದ್ದು ಯಾವುದು? ನನ್ನೊಳಗಿನ ಅಜ್ಞಾನ, ನನ್ನೊಳಗಿನ ಅಹಂಕಾರ, ನನ್ನೊಳಗಿನ ಆ ಅರಿಷಡ್ ವರ್ಗಗಳನ್ನ ನಾನು ನಿರ್ಮಾಲ್ಯವಾಗಿ ಅದನ್ನ ತೆಗೆದು ಬಿಸಾಕಬೇಕು. ಸೋಹಂ ಭಾವೇನ ಪೂಜೆಯೇ. ಭಗವಂತನನ್ನ, ದೇವನನ್ನ ದೇವನಾಗಿ, ಶಿವನನ್ನ ಶಿವನಾಗಿ ಪೂಜಿಸಲಿಕ್ಕೆ ಸಾಧ್ಯವೇ ಹೊರತು ಆ ಅದು ಕೂಡ ಎಲ್ಲಿ ಆಗುತ್ತೆ? ಶಿವವಾಗಿ ಹೋದ ಮೇಲೆ ಇನ್ನ ನೆನೆವಡೆ ದೇವರುಂಟೆ, ನೋಡುವಡೆ ಭಕ್ತನುಂಟೆ. ಗುಹೇಶ್ವರ ಲಿಂಗ ಲೀಯವಾಯಿತು, ನನಗೆ ನಾನೇ ಪೂಜೆ ಅಂತ ಆಗುತ್ತೆ ಅಷ್ಟೇನೆ. ಏವಮೇವ ಪರಾಪೂಜಾ ಸರ್ವಾವಸ್ಥಾಸು ಸರ್ವದಾ ಏಕ ಬುದ್ಧ್ಯಾತು ದೇವೇಶ ವಿಧೇಯ ಬ್ರಹ್ಮವಿತ್ತಮೈಹಿ. ನಿಜವಾಗಿಯೂ ನಿನ್ನನ್ನ ತಿಳ್ಕೊಂಡಿರುವಂಥವರು ಕೇವಲ ಈ ಪರಾಪೂಜೆಯಲ್ಲಿ ಯಾವ ರೀತಿ ಹೆಲ್ಪ್ಲೆಸ್ ಆಗೋಗ್ತಾರೋ ಆ ಹೆಲ್ಪ್ಲೆಸ್ನೆಸ್ ಬಂದ್ಬಿಡತ್ತೆ. ಆ ಹೆಲ್ಪ್ಲೆಸ್ನೆಸ್ ಯು ಕ್ಯಾನ್ ಸಿ ದಟ್ ಹಿಯರ್. ಅಂಬಿಗರ ಚೌಡಯ್ಯನವರ ಈ ವಚನದಲ್ಲಿ ಬೆಲ್ಲಕ್ಕೆ ಚದುರಸವಲ್ಲದೆ ಸಿಹಿಗೆ ಚದುರಸ ಉಂಟೆ, ಕುರುಹಿಂಗೆ ಪೂಜೆಯಲ್ಲದೆ ಅರಿವಿಂಗೆ ಪೂಜೆಯುಂಟೆ, ಅರಿವು ಕರಿಗೊಂಡಲ್ಲಿ ಕೈಯ ಕುರುಹು ಅಲ್ಲಿಯೇ ಲೋಪವೆಂದ ನಂಬಿಗರ ಚೌಡಯ್ಯ. ಬೆಲ್ಲ ಮಾಡುವಾಗ ಆ ಪಾಕವನ್ನ ಹಿಡಿಲಿಕ್ಕೆ ಒಂದು ಚೌಕಟ್ಟನ್ನ, ಒಂದು ಕ್ಯಾಸ್ಕೆಟ್ ಅಂತ ಅಥವಾ ಒಂದು ಮೌಲ್ಡ್ ಅನ್ನ ನಾವು ಯೂಸ್ ಮಾಡ್ತೇವೆ. ಬೆಲ್ಲಕ್ಕೆ ಚದುರಸವಲ್ಲದೆ ಸಿಹಿಗೆ ಚದುರಸ ಉಂಟೆ. ಆ ಬೆಲ್ಲದಲ್ಲಿರುವ ಸವಿಗೆ ನಾವೇನಾದ್ರೂ ಚೌಕಟ್ ಹಾಕ್ಲಿಕ್ಕಾಗತ್ತಾ? ಕ್ಯಾನ್ ಐ ಪುಟ್ ಅ ಫ್ರೇಮ್ ಫಾರ್ ದ ಸ್ವೀಟ್ನೆಸ್ ದಟ್ ಇಸ್ ದೇರ್ ಇನ್ ದ ಜಾಗರಿ? ಬೆಲ್ಲ ಹರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ವಿ ಟೈ ಸಮಥಿಂಗ್ ಸೊ ದಟ್ ಯು ಕ್ಯಾನ್ ಗಿವ್ ಇಟ್ ಅ ಫಾರ್ಮ್. ಆದ್ರೆ ಸಿಹಿ, ಯು ಕಾಂಟ್ ಬೈಂಡ್ ದಟ್. ಆ ರೀತಿ ನಾವು ಪೂಜಿಸುವಂತದ್ದು ಯಾವುದಕ್ಕೆ? ಕೇವಲ ಒಂದು ದ್ಯೋತಕಕ್ಕೆ. ಅಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಸಿಂಬಲ್, ಇಟ್ ಈಸ್ ಸಮಥಿಂಗ್ ದಟ್ ಇಸ್ ರೆಪ್ರೆಸೆಂಟೇಟಿವ್. ಅರಿವಿಂಗೆ ಪೂಜೆಯುಂಟೆ, ಅದರಿಂದ ಬರತಕ್ಕಂತಹ ಜ್ಞಾನ, ಅದಕ್ಕೆ ಪೂಜೆಯನ್ನ ಹೇಗೆ ಮಾಡುವಂಥದ್ದು? ಆ ಜ್ಞಾನವನ್ನ ನಾನು ಇಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ನಾನು ಅಭಿಷೇಕ ಮಾಡ್ತೀನಿ, ಅದಕ್ಕೆ ಪೂಜೆ ಅದಕ್ಕೆ ಹೂವ ಹಾಕ್ತಿದ್ದೀನಿ, ಅದಕ್ಕೆ ಮಂಗಳಾರತಿ ಎತ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥವೇ ಉಂಟು? ಅರ್ಥ ಆದ್ರೂ ಮಾಡ್ಲಿಕ್ಕಾಗತ್ತ ಅದಕ್ಕೆ? ಆ ಅರಿವು ನಿಜವಾಗಿಯೂ ಮನಸ್ಸನ್ನೆಲ್ಲವನ್ನ ಆವರಿಸಿಕೊಂಡು ಬಿಟ್ಟಾಗ ಕೈಯ ಕುರುಹು ಅಲ್ಲಿಯೇ ಲೋಪವೆಂದ ನಂಬಿಗರ ಚೌಡಯ್ಯ. ಆಗ ಯು ಕ್ಯಾನಾಟ್ ಎಂಗೇಜ್ ಇನ್ ಎನಿ ಆಫ್ ದೀಸ್ ಎಕ್ಸ್ಟರ್ನಾಲಿಟೀಸ್. ಅದು ಯಾವ ಥರದ್ದೇ ಆಗಿರಲಿ, ಆ ಮಟ್ಟಕ್ಕೆ ಜ್ಞಾನ ಘನೀಭೂತವಾಗಿ ಎಲ್ಲವನ್ನೂ ಆವರಿಸಿಕೊಂಡು ಬಿಟ್ಟಾಗ ಎಲ್ಲವೂ ಕೂಡ ನನ್ನೊಳಗಿನ ಪರಮಾತ್ಮನೇ, ನನ್ನ ಆತ್ಮವೇ ಶಿವನಾಗಿ ಹೋದಾಗ ನಾ ಏನೇನು ಮಾಡ್ತೀನೋ, ಏನೇನು ಅನ್ಕೊಳ್ತೇನೋ, ಏನೇನು ಕಾರ್ಯಗಳನ್ನ ಮಾಡ್ತೇನೋ ಪ್ರತಿಯೊಂದು ಪೂಜೆಯಾಗಿ ಹೋಗುತ್ತೆ. ಉರ್ಲಿಂಗ ಪೆದ್ದಿಗಳ ಒಂದು ವಚನದಲ್ಲಿ ಇದನ್ನೇ ಹೇಳೋದನ್ನ ಮುಂದೆ ನೋಡ್ತೇವೆ ನಾವು. ಅದನ್ನ ನನ್ನ ಹಣೆಗೆ ನಾನು ಏನ್ ಗಂಧ ಇಟ್ಕೊಳ್ತೀನೋ ಅದೇ ನಿನಗೂ ಇಟ್ಕೋತಾ ಇರುವಂತದ್ದು. ನಾ ಸ್ನಾನ ಮಾಡ್ಕೊಳ್ತೀನಲ್ಲ ಅದೇ ನಿನಗೆ ಅಭಿಷೇಕ. ನಾನ್ ತಿಂತೀನಲ್ಲ, ನಾ ಊಟ ಮಾಡ್ತೀನಲ್ಲ ಅದೇ ನಿನಗೆ ನೈವೇದ್ಯ. ಸೋಹಂ ಭಾವೇನ ಪೂಜೆಯೇ. ಆ ರೀತಿ ಆ ಪರಾಸ್ಥಿತಿಗೆ ಹೋಗ್ಬಿಟ್ಟಾಗ ಇನ್ನೆಂಥ ಪೂಜೆ, ಇನ್ನು ಯಾವುದಕ್ಕೆ ಪೂಜೆ ಮಾಡುವಂಥದ್ದು?
ಉದಕ ಮಜ್ಜನವಲ್ಲ, ಪತ್ರೆ ಪೂಜೆಯಲ್ಲ, ಧೂಪ ಪರಿಮಳವಲ್ಲ, ಕಂಚು ಬೆಳಗಲ್ಲ, ಸಯಧಾನ ಅರ್ಪಿತವಲ್ಲ. ಅದೆಂತೆಂದಡೆ ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪತ್ರೆ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ನಯನವೇ ಸ್ವಯಂ ಜ್ಯೋತಿ, ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ. ಆ ರೀತಿ ಪೂಜೆಯನ್ನ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಒಳ್ಳೆಯವರೊಡಗಿನ ಒಡನಾಟ, ಆ ಒಡನಾಟದಿಂದ, ಒಳ್ಳೆಯವರ ಜೊತೆಗಿನ ಸಂಭಾಷಣೆಯಿಂದ, ಅವರ ಮಾತುಕತೆಯಿಂದ ನನ್ನ ಅಂತರಂಗ ಶುದ್ಧಿ ಆಗ್ತಾ ಇದೆಯಾ? ಸ್ನಾನ ಮಾಡಿ ಏನ್ ಆಗ್ಬೇಕಾಗಿದೆ? ಕ್ಲೀನ್ ಆಗ್ಬೇಕಾಗಿದೆ. ಮತ್ತೊಬ್ಬರ ಜೊತೆ ಯಾವ ರೀತಿ ಯಾರನ್ನ ಹತ್ತಿಕ್ಬೇಕು, ಯಾರನ್ನ ಯಾವ ರೀತಿ ಕೆಳಗ್ ಮಾಡ್ಬೇಕು, ಯಾವ್ದನ್ನ ಕೆಟ್ಟದನ್ನ ಮಾತಾಡ್ಬೇಕು, ಬರೇ ಇದ್ರಲ್ಲೇ ಇತ್ತು ಅಂತಂದ್ರೆ ಹೊರಗಡೆ ಎಷ್ಟು ತಿಕ್ಕಿದ್ರು ಎಷ್ಟು ಉಜ್ಜಿದ್ರುನು ಏನು ಇಲ್ಲ. ಹೊರಗಡೆ ಲಕ್ಕ ಲಕ್ಕ ಅಂತ ಹೊಳಿತಾ ಇರತ್ತೀಯ ಹೊರತು, ಬಸವಣ್ಣವರೇ ಹೇಳ್ತಾರಲ್ಲ, ಹೆಂಡದ ಭಾಂಡವನ್ನ ಹೊರಗಡೆ ಏನೇನ್ ಹಾಕಿ ತಿಕ್ಕಿದ್ರು ಕೂಡ ಒಳಗಡೆ ಇರೋ ಕಲ್ಮಶ ಒಳಗಡೆ ಇದ್ದೇ ಇದೆಯಲ್ಲ. ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪತ್ರೆ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ. ಈ ಕಣ್ಣಿನ ಬೆಳಕಿನಿಂದ ಕಾಣ್ತಾ ಇರುವಂತದ್ದೆಲ್ಲವೂ ಕೂಡ ಪರಮಾತ್ಮ ಸ್ವರೂಪವಾಗಿ ಕಂಡರೆ ಆಗ ಆಗತಕ್ಕಂತಹ ಆ ಆನಂದವನ್ನ ಅರ್ಪಿಸುವಂಥದ್ದು. ಹಾಗಂತ ಇದ್ಯಾವುದು ಪೂಜೆಗಳನ್ನೇ ಮಾಡಬಾರ್ದಾ? ನನ್ನ ಅಂತರಂಗ ಶುದ್ಧಿಗೋಸ್ಕರ ಯಾವ ರೀತಿ ನಾ ಪೂಜೆಯನ್ನ ಎಗೇನ್ ದೇಶ ಕಾಲ, within my space and time, within my limitations, whatever best I am going to do, let me do that with unalloyed pure love, pure dedication. Even if you do it for 5-10 minutes, fine. Be there, be present, be involved, and submit yourself. At the end of the day, you have to submit yourself. You feel so helpless. ಹಾಲೆಂಜಲು ಪಯ್ಯನ, ಉದಕವೆಂಜಲು ಮತ್ಸ್ಯದ, ಪುಷ್ಪವೆಂಜಲು ತುಂಬಿಯ, ಎಂತು ಪೂಜಿಸುವೆ ಶಿವಶಿವ, ಎಂತು ಪೂಜಿಸುವೆ. ಈ ಎಂಜಲ ನತಿಗಳೆವಡೆ ಎನ್ನಳವಲ್ಲ, ಬಂದುದ ಕೈಕೋ ಕೂಡಲ ಸಂಗಮ ದೇವ. ಏನನ್ನ ಅರ್ಪಿಸ್ತೇವೆ? ಎಲ್ಲವೂ ಭಗವಂತನ ಕೊಟ್ಟಿದ್ದೇ ಅಲ್ವಾ? ಅದು ಅಲ್ಲ, ಇಲ್ಲ, ಈವನ್ ಲೆಟ್ಸ್ ಗೆಟ್ ಟು ಈವನ್ ಮೋರ್ ಗ್ರಾಸ್ ಲೆವೆಲ್ ಅಂತಂದ್ರೆ, ಹಾಲನ್ನ ತಂದು ಕೊಡ್ತೇನೆ ಅಂತಂದ್ರೆ ಹಾಲು ಬಂದದ್ದೆಲ್ಲಿಂದ? ಕರು ಕುಡಿದು ಬಿಟ್ಟಿರುವಂಥದ್ದು, ಅಥವಾ ಕರುವಿಗೆ ಕುಡಿಸ್ದೆ ಅಲ್ಲಿಂದ ಕಿತ್ಕೊಂಡು ಬಂದಿರುವಂಥದ್ದು. ಹಾಲೆಂಜಲು ಪಯ್ಯನ, ಕರುವಿನ ಎಂಜಲು, ಹಾಲು ಕರುವಿನ ಎಂಜಲು, ಉದಕ ನೀರು ಮೀನಿನ ಎಂಜಲು. ನೀರೇನ್ ಬಂತು? ಕಪ್ಪೆ ಏನೇನ್ ಸೇರಿಸ್ಕೋಬಹುದು ನೀರ್ನಲ್ಲಿ ಇರೋವಂಥದ್ದು. ಈಗಿನ ಕಾಲದ ಬಿಟ್ರೆ ಅದಕ್ಕೆ ಇನ್ನೇನೇನೇನ್ ಸೇರಿಸಿರ್ತಾರೋ. ಉದಕವೆಂಜಲು ಮತ್ಸ್ಯದ, ಪುಷ್ಪವೆಂಜಲು ತುಂಬಿಯ, ದುಂಬಿ ಪರಾಗವನ್ನ ಹೀರಿ ಬಿಟ್ಟು ಹೋಗಿರುವಂಥದ್ದು ಆ ಹೂವ, ಅದಾಗಲೇ ಸೇವಿಸ್ಬಿಟ್ಟಿದೆ. ಎಂತು ಪೂಜಿಸುವೆ ಶಿವಶಿವ, ಎಂದು ನಿನಗೆ ಶುದ್ಧವಾಗಿರೋದನ್ನೆಲ್ಲ ತಗೊಂಡ್ ಬಂದ್ ನಾನು ಸಮರ್ಪಣೆ ಮಾಡ್ತೀನಿ ಅಂತಂದ್ರೆ, ಇಟ್ ಇಸ್ ಸೋ ಲೈಕ್ of course, what is pure? The only thing that adds purity is what is inside of you. That is under your control. ನನ್ನ ಮನಸ್ಸು, ನನ್ನ ಚಿತ್ತ, ನನ್ನ ಆಲೋಚನೆಗಳು, ನನ್ನ ಅಂತರಂಗ ನನ್ನ ಹಿಡಿತದಲ್ಲಿದೆ. ನನ್ನ ಹಿಡಿತದಲ್ಲಿ ಇರುವಂತದ್ದನ್ನ ನಾನು ಶುದ್ಧೀಕರಿಸಿ ಅದನ್ನ ನಾನು ಸಮರ್ಪಿಸಬಹುದೇ ಹೊರತು ಇವ್ರದನ್ನೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ನನಗೆ ಅದರಿಂದ ಫಲ ಬಂದ್ಬಿಡ್ತು, ಇದರಿಂದ ನನಗ್ ಫಲ ಬಂದ್ಬಿಡ್ತು, ಇದರಿಂದ ನನಗ್ ಪುಣ್ಯ ಬಂತು ಅಂತಂದ್ರೆ, ಅದನ್ನು ಅಲ್ಲಮ ಪ್ರಭುಗಳು ಆಮೇಲೆ ಅದಕ್ಕೂ ಶೇಪ್ ಔಟ್ ಮಾಡ್ತಾರೆ. ಮುಂದಿನ ವಚನದಲ್ಲಿ ಇದೆ ಅದು.
ಕೇವಲ ಬಾಹ್ಯದಿಂದ ಯಾವುದು ಆಗುವಂಥದ್ದಲ್ಲ. ಹಾಗಿದ್ರೆ ಇದೆಲ್ಲದರ ಹಿಂದಿನ ಆ ಒಂದು ತತ್ವ ಏನು? ವಾಟ್ ಇಸ್ ದ ಎಸೆನ್ಸ್ ಬಿಹೈಂಡ್ ಆಲ್ ಆಫ್ ದೀಸ್ ಥಿಂಗ್ಸ್? ಅಕ್ಕ ಮಹಾದೇವಿಯವರ ಇದರಲ್ಲಿ ಆ ಅಷ್ಟವಿಧಾರ್ಚನೆ ಎಲ್ಲದರ ಹಿಂದಿನ ಅರ್ಥವನ್ನ ಅಷ್ಟು ಸುಂದರವಾಗಿ ಹೇಳ್ಬಿಟ್ಟಿದ್ದಾರೆ, ಸಂಕ್ಷಿಪ್ತವಾಗಿ, ಇನ್ ಬ್ರೀಫ್. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು. ಯಾರು ತಮ್ಮ ದೇಹವನ್ನ ಬಗ್ಗಿಸಿ ಪರಿಶ್ರಮ ಪಟ್ಟು ಒಬ್ಬರಿಗೆ ಸೇವೆಯನ್ನ ಮಾಡುವುದಾಗಲಿ, ಕೆಲಸವನ್ನ ಮಾಡುವುದಾಗಲಿ, ಕಾಯಕವನ್ನ ಕೈಕೊಂಡು ಮತ್ತೊಬ್ಬರ ಸೇವೆಗೋಸ್ಕರವಾಗಿ ಮಾಡದೇ ಇರುವಂಥವರು ತಾವು ಬೆವರು ಸುರಿಸದೆ ನೆಮ್ಮದಿಯಾಗಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಒಂದ್ಸತಿ ಹೋಗ್ಬಿಟ್ಟು ಏಕಾದಶ ರುದ್ರಾಭಿಷೇಕ ಮಾಡಿಸ್ಬಿಟ್ನ ಖಂಡಿತ ಏನು ಆಗುವಂಥದ್ದಲ್ಲ. ಅಂಥವರ ಮಜ್ಜನವನೊಲ್ಲೆಯಯ್ಯ ನೀನು. ಮನ ಕರಗದವರಲ್ಲಿ ಮನಸ್ಸು ಅಷ್ಟು ಮೃದುವಾಗಬೇಕು. ಒಬ್ಬರ ಕಷ್ಟಕ್ಕೆ, ಒಬ್ಬರ ಒಂದು ಪರಿಸ್ಥಿತಿಗೆ, ಯಾವುದೋ ದುಃಖಕ್ಕೆ ಮಿಡಿಲಿಲ್ಲ ಅಂತಂದ್ರೆ ಅಂತಹ ಕಲ್ಲು ಮನಸ್ಸಿನಿಂದ ನಾನು ಹೂವನ್ನ ಹಾಕಿ ಏನಾಗ್ಬೇಕಾಗಿದೆ? ಯಾರೇ ಆಗಲಿ ಒಬ್ಬರ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡುವುದಿಲ್ಲ. ನಮ್ ಕೈಲಿ ಏನು ತಕ್ಷಣ ಹೋಗ್ಬಿಟ್ಟು ಒಂದು 50,000 50 ಲಕ್ಷ ಎಲ್ಲಾರ್ಗು ಹಂಚ್ಕೊಂಡ್ ಬರ್ಲಿಕ್ಕಾಗತ್ತಾ? ಆಗುದಿಲ್ಲ. ಆದ್ರೆ ಮನಸ್ ತುಂಬಿ ಒಂದೆರಡು ಒಳ್ಳೆ ಮಾತಾಡಬಹುದಾ? ಏನು ಬಂದಿರಿ, ಹದುಳವಿದ್ದಿರೆ ಎಂದರೆ ನಿಮ್ಮ ನೆಲಕುಳಿ ಹೋಗುದೆ, ನಿಮ್ಮ ಬಾಯಿ ಹೋಗ್ಬಿಡತ್ತಾ? ಕುಳ್ಳಿರೆಂದರೆ ನೆಲಕುಳಿ ಹೋಗುದೆ ಅಂತ ಬಸವಣ್ಣವ್ರು ಕೇಳ್ತಾರಲ್ಲ. ಕೊಡಲಿಲ್ಲದಿದ್ದದೊಂದು ಗುಣವಿಲ್ಲದಿರ್ದಡೆ ಮೂಗ ಕುಯ್ಯದೆ ಮಾಡ್ಬನೆ ಕೂಡಲ ಸಂಗಮ ದೇವ ಅಂತಂದ್ಬಿಟ್ಟು ಕೊಡೋದ್ ಬೇಡ, ಒಂದು ಎರಡು ಒಳ್ಳೆ ಮಾತಾಡ್ಲಿಕ್ಕೆ ಆಗೋದಿಲ್ವಾ? ಮಾತಿಗೆ ಟ್ಯಾಕ್ಸ್ ಉಂಟಾ? ಒಳ್ಳೇದನ್ನ ಮಾತಾಡಬೇಕು, ಬೇರೆಯವರ ಬಗ್ಗೆ ಒಳ್ಳೆಯದನ್ನ ಮಾತಾಡಬೇಕು, ಒಳ್ಳೆಯದನ್ನ ಮಾತಾಡಬೇಕು. ಆ ಮಾತಿನಲ್ಲಿ ಶಿವ ಇಲ್ಲ ಅಂತಂದ್ರೆ ಸುಮ್ನೆ ಶಿವ ಶಿವ ಅಂತ ಬಾಯ್ ಬಡ್ಕೊಂಡ್ರೆ ಏನಾಗ್ಬೇಕಾಗಿದೆ? ಏನು ಆಗ್ಬೇಕಾಗಿಲ್ಲ. ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು. ಮನಸ್ಸು ಸಂತೃಪ್ತಿಯಾಗಿರಬೇಕು, ಶಾಂತವಾಗಿರಬೇಕು. ನಮಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಏನೋ ಬೈಕೊಂಡು, ಈ ಪೂಜೆ ಬೇರೆ ಮಾಡ್ಬೇಕಾ, ಇದನ್ ಬೇರೆ ಇಟ್ಕೋಬೇಕಾ, ಬಂದ್ಬಿಡ್ತಾರೆ ಇವ್ರು ಬೆಳಗಾದ್ರೆ. ಬೆಳಗಾಗಿದ್ ಸದ್ಯ ನನಗೇ ಮಾಡೋದು ಇಷ್ಟೊಂದು ಇರುತ್ತೆ, ಇದನ್ ಪೂಜೆ ಸದ್ಯ ಬೇಗ ಮುಗಿಸ್ಬಿಟ್ಟು ಇನ್ನೊಂದೇನಾದ್ರು ಕೆಲಸ ಹೋಗ್ಬೇಕು ಅನ್ನೋದು. ಅಷ್ಟೆಲ್ಲ ಸಂಕಟ ಪಟ್ಕೊಂಡು ಪೂಜೆ ಮಾಡ್ಬೇಕಾಗಿ ಖುಷಿಯಿಂದ ಮಾಡಿ. ಏನೇ ಮಾಡ್ತೀರಾ, ಒಂದು ದೀಪ ಹಚ್ತೀರಾ, ಖುಷಿಯಿಂದ ಮಾಡಿ, ಸಂತೋಷದಿಂದ ಮಾಡಿ. ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ಆರತಿ ಮಾಡುವುದರ ಒಂದು ಉದ್ದೇಶ ಏನು? ಆ ಕರ್ಪೂರವನ್ನ ಬೆಳಗಿದರೆ ಆ ಕರ್ಪೂರ ಹೇಗೆ ನಾಮಾವಶೇಷವಿಲ್ಲದ ಹಾಗೆ ಕರಗಿ ಹೋಗುತ್ತೆ. ನನ್ನ ಅಹಂಕಾರ, ಈ ನಾನು, ಈ ದೇಹ ಭಾವ ಅನ್ನೋದಿದೆಯಲ್ಲ, ಆ ರೀತಿ ಜ್ಞಾನಾಗ್ನಿಯಲ್ಲಿ ದಗ್ಧವಾಗಿ ನಾನು ಎಂಬ ಆ ಅಹಂಕಾರ ನಶಿಸಿ ಹೋಗಿ ಕೇವಲ ಪರಮಾತ್ಮ, ನಾನು ಪರಮಾತ್ಮ, ನನ್ನ ನಿಜವಾದ ಸ್ವರೂಪವೇ ಶಿವ ಎಂಬತಕ್ಕಂತಹ ಆ ಜ್ಞಾನದಲ್ಲಿ ನನ್ನ ಅಹಂಕಾರ ದಗ್ಧವಾಗಿ ಹೋದರೆ ಅದು ಮಂಗಳ ನೀರಾಜನ, ಅದು ಮಂಗಳಾರತಿ. ಅದು ಮಂಗಳಾರತಿಯ ಹಿಂದಿನ ಉದ್ದೇಶ. ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ಆ ಜ್ಞಾನ ಇಲ್ಲದೆ ಎಷ್ಟು ಏಕಾರತಿ, ಧೂಪಾರತಿ, ಪಂಚಾರತಿ, ಆ ಟವರಾರತಿ, ಎಷ್ಟೆಷ್ಟು ಆರತಿಗಳನ್ನ ಸುತ್ತಿ 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 ನಿತ್ಯ ಅದನ್ನ ಎತ್ತಿ ಎತ್ತಿ ಮಸಲ್ ಬಿಲ್ಡ್ ಆಗುತ್ತೆ, ಚೆನ್ನಾಗಾಗತ್ತೆ. ಎತ್ತಿದ್ದೇನೆ ಅದನ್ನ ಎತ್ತಿ ಕೂಡ ಮಾಡಿರೋದು. ಏನ್ ಭಾರ ಇರುತ್ತೆ ಅಂತ. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು. ಆ ಎಲ್ಲವನ್ನೂ ಕೂಡ ಆಗತಕ್ಕಂಥದ್ದೆಲ್ಲವೂ ಕೂಡ ಆ ಸಂತೋಷ, ಆನಂದ, ಫಲಾಭಿಸಂಧಿ ಪ್ರತಿಯೊಂದನ್ನು ನಿನಗೆ ಅರ್ಪಣೆ ಮಾಡದೆ
ನಾನು ಕರ್ತೃ, ನಾನು ಭೋಕ್ತೃ, ನಾನು ಎಂಬ ವಿಧದಿಂದ ನಾನು ಎಲ್ಲವನ್ನ ಆಸ್ವಾದಿಸ್ತೇನೆ ಅನ್ನುವಂಥವರಿಂದ ನೀನ್ ಎಲ್ಲಿ ನೈವೇದ್ಯವನ್ನ ಕೊಡ್ತಾ ಇದೀಯ? ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾನ್ ಕೊಡ್ತಾ ಇದ್ದೀನಿ. ನಾನ್ ನೋಡಿದ್ಯಾ, ಇಷ್ಟು ಇಷ್ಟು ತುಪ್ಪ ಹಾಕಿ, ಇಷ್ಟು ದ್ರಾಕ್ಷಿ ಹಾಕಿ, ಇಷ್ಟು ಗೋಡಂಬಿ ಹಾಕಿ, ಇಷ್ಟು ಚೆನ್ನಾಗಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದೆ. ಯಾಕೆ? ನಾನ್ ತಿಂತೀನಿ ಅಂತಂದು. ಎಂಡ್ ಆಫ್ ದ ಡೇ ನನ್ನ ಹೊಟ್ಟೆಗೆ ಸೇರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾ ಏನ್ ತಿಂತೀನೋ ಅದನ್ನ ಚೆನ್ನಾಗಿ ಮಾಡಿನೇ ನಾನ್ ದೇವ್ರಿಗೆ ಹಾಕ್ತೀನಿ. ಅವನೇ ಬಂದ್ ತಿಂತಾನೆ ಅಂತಂದ್ರೆ, ಇಲ್ಲಪ್ಪ ನನ್ಗೆ ಇವತ್ತ ಬರೇ ಅನ್ನ ಬೇಯಿಸಿದೀನಿ ತಗೋ ತಿನ್ನು ಅಂತಂದು. ಅದು ಒಂದ್ ಇಷ್ಟ ಮಾತ್ರ. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯ ನೀನು. ತಾಂಬೂಲವನ್ನ ಕೊಡುವುದರ ಹಿಂದಿನ ಅರ್ಥ ಏನು? ಕಾಯ ವಾಚ ಮನಸ ಮಾಡಿದ ಯಾವ ಕೈಂಕರ್ಯ, ಯಾವ ಸೇವೆ, ಯಾವ ಕೆಲಸವಿದೆ, ನಾನು ಕಾಯ ವಾಚ ಮನಸ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ, ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್ ಅಂತ ಅಂದ್ಬಿಟ್ಟು 3H ಸ್ವಾಮಿ ವಿವೇಕಾನಂದ ಹೇಳುವಂಥದ್ದು. ಕಾಯ ವಾಚ ಮನಸ ಶುದ್ಧವಾಗಿ ನಾನು ಏನು ಮಾಡಿದನೋ ಅದರ ಫಲವೂ ಕೂಡ ನನಗೆ ಬೇಡ, ಆ ಫಲವೂ ನಿನ್ನದೇ ಅಂತ ಆ ಒಂದು ತತ್ವವನ್ನ ಇಟ್ಟುಕೊಂಡು ತಾಂಬೂಲವನ್ನ ಕೊಡೋದು. ಮನೆಗೆ ಬಂದವ್ರಿಗೆ ತಾಂಬೂಲ ಕೊಟ್ಟು ಕಳಿಸಿ ಅಂತಂದ್ರೆ, ನೀವು ಮನೆಗೆ ಬಂದ್ರಲ್ಲ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದೇನಾ? ಕಾಯ ವಾಚ ಮನಸ, ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ, ನನ್ನ ಮಾತಿನಲ್ಲಿ ಯಾವುದೇ ಒಂದು ರೀತಿಯಲ್ಲೇ ಆಗ್ಲಿ ಮನೆಗೆ ಬಂದವ್ರಿಗೆ ಒಳ್ಳೇದಾಗಿ ನಾನು ನಡ್ಕೊಂಡಿದ್ದೇನೆ. ಆ ಒಳ್ಳೆಯದಾಗಿ ನಡ್ಕೊಂಡಿದ್ದರಿಂದ ಬಂದ ಫಲವೂ ಕೂಡ ಅದನ್ನ ಕೂಡ ನಾನು ನಿಮಗೇ ಕೊಡ್ತಿದ್ದೇನೆ. ಇದನ್ನ ತಗೊಂಡು ಹೋಗಿ ಅತಿಥಿ ದೇವೋ ಭವ. ಆ ರೀತಿ ಮನೆಗೆ ಬಂದವರನ್ನ ಚೆನ್ನಾಗಿ ನಡೆಸ್ಕೊಂಡು ಆ ಫಲವನ್ನೂ ಕೂಡ ನೀವೇ ಇಟ್ಕೊಂಡು ಸಂತೋಷವಾಗಿರಿ ಅನ್ನುವ ಒಂದು ಸದುದ್ದೇಶವನ್ನ ದ್ಯೋತಕವಾಗಿ ತೋರಿಸೋದಕ್ಕೆ ಮನೆಗೆ ಬಂದವ್ರಿಗೆ ತಾಂಬೂಲ ಕೊಟ್ಟು ಕಳಿಸಿ. ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಬಂದವ್ರಿಗೆ ತಾಂಬೂಲ ಕೊಟ್ಟು ಕಳಿಸಿ. ಇವಾಗ ಏನಿಲ್ಲ, ಸುಮ್ಮನೆ ಅದ್ರಲ್ಲಿ ಒಂದು ಡಬ್ಬಿನೋ ಅದೊಂದು ಶಾಸ್ತ್ರ ಎಲ್ಲಾನು ಶಾಸ್ತ್ರಕ್ಕೆ ಮಾಡ್ಕೊಂಡು ತಗೊಂಡ್ಬಂದ್ ಇಟ್ಟಿರೋ ಅಂತದ್ದು. ಶಾಸ್ತ್ರಕ್ಕಾದ್ರೂ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕಷ್ಟೇ. ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು. ಯಾರ ಹೃದಯ ಕಮಲವೇ ಅರಳಿಲ್ಲವೋ ನಿನಗೋಸ್ಕರ ಎಲ್ಲವೂ ನೀನೇ ತುಂಬಿರುವಂತಹ ಈ ಜಗತ್ತಿಗೆ ಮಿಡಿದೇ ಇರುವಂತಹ ಹೃದಯದಲ್ಲಿ ಎಲ್ಲಿ ಬಂದು ದೇವರಿರ್ಲಿಕ್ಕಾಗುತ್ತೆ? ಇದು ಯಾವುದೂ ನನ್ನಲ್ಲಿ ಇಲ್ಲ, ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಕೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರೇ ಎನ್ನಲ್ಲಿ ಏನುಂಟೆಂದು ಅಂತ ಕೇಳ್ಬಿಟ್ರು ಅಂತಂದ್ರೆ ನಾವ್ ಇನ್ನೇನ್ ಮಾಡ್ಕೋಬೇಕು? ಸುಮ್ನೆ ತೆಪ್ಪಗ್ ಹೋಗ್ಬಿಟ್ಟು ಕೂತ್ಕೋಬೇಕಷ್ಟೇ ತಲೆ ಮೇಲೆ ಕೈ ಹೊತ್ಕೊಂಡು. ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನ. ಅಷ್ಟವಿಧಾರ್ಚನೆಯ ಮಹತ್ವ ಇಂಥದ್ದು. ಇದು ಬಿಟ್ಟು ನಾವೇನ್ ಮಾಡ್ತೇವೆ? ಪ್ರಭುದೇವರು ಹೇಳ್ತಾರಲ್ಲ, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಸಿತಾಳಕ್ಕಲ್ಲದೆ. ಪಾತ್ರೆ ತಾನೆ ನಾವ ಅಭಿಷೇಕ ಮಾಡಿದ್ದು, ಪಾತ್ರೆ ತಗೊಂಬಂದ್ವಿ, ನೀರನ್ನ ಹಾಕಿದ್ವಿ, ಪಾತ್ರೆ ಬಗ್ಸಿದ್ದು ನೀರು, ಪಾತ್ರೆನಲ್ಲಿ ಇದ್ದದ್ದು ನೀರು. ಆ ನೀರ್ ತಾನೇ ಶುದ್ಧ ಮಾಡಿದ್ ಯಾವುದು? ನೀರು. ನೀರಿಗೆ ಹೋಗ್ಬೇಕಾಗಿರೋ ಪುಣ್ಯ ಅದು. ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿ ಅದು ಆ ಫಲವು ಗಿಡಗಳಿಗಲ್ಲದೆ. ನಾನು ನನ್ನ ಕೈಯಿಂದ, ನನ್ನ ತಲೆಯಿಂದಾನೋ, ನನ್ನ ಕಿವಿಯಿಂದಾನೋ ಹೂವ ಹುಟ್ಕೊಂಡ್ ಬಂದು ಅದನ್ನ ಕಿತ್ಕೊಂಡ್ ನಾನು ಹಾಕದೆ ಅಂತಂದ್ರೆ, ಹೂನಪ್ಪ ನನ್ನ ಹೂವ ನಾ ಹಾಕದೆ ಅಂತ ಅನ್ಕೋಬೇಕು. ಯಾವುದೋ ಗಿಡ ಬೆಳೆದಿರುತ್ತೆ, ಯಾರ ಮನೆಯಲ್ಲೋ ಬೆಳೆದಿರುತ್ತೆ, ನಮ್ಮ ಮನೆಯಲ್ಲೋ ಬೆಳೆಸಿದ್ರು ಒಂದು. ಇವ್ರ ಮನೆಯಿಂದ ಹೋಗಿ ಕಿತ್ಕೊಂಡ್ ಬರೋದು, ಬೆಳಗಾಗಿ ಎದ್ಬಿಟ್ಟು ಹೋಗಿ ಯಾರಿಗೂ ಕಾಣುತ್ತೀರಾ, ಅಲ್ಲೂ ಗಿಲ್ಟಿ ಫೀಲಿಂಗ್ ನೋಡಿ. ಬೆಳಗ್ಗೆ ಎದ್ದು ಎಷ್ಟು ಜನ ನಮ್ಮ ಮನೆ ಹಿಂದ್ಗಡೆ ಅಂತೂ ತೋಟ ಇತ್ತು. ಬೆಳಗಾಗಿ ವಾಕಿಂಗ್ ಬರೋ ಅಂತವ್ರೆಲ್ಲ ಬೆಳಗ್ಗೆ 5 ಗಂಟೆಗೆನೆ ಬಂದ್ಬಿಟ್ಟು ಫಸ್ಟ್ ಹಾರ್ವೆಸ್ಟಿಂಗ್ ಅವ್ರದ್ ಕೈಯಲ್ಲೇ ಹಾಕ್ಬೇಕು ಅಂತ. ಯಾಕೆ? ಯಾರು ನೋಡ್ಬಿಟ್ರೆ ಅವ್ರು ಇನ್ನೆಲ್ಲಿ ಅಬ್ಜೆಕ್ಷನ್ ಮಾಡ್ಬಿಡ್ತಾರೋ ಅಂತ ಅಂದ್ಬಿಟ್ಟು ತಟ 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 ಅಂತ ಎಲ್ಲಾ ಹೂಗಳನ್ನ ಕಿತ್ಕೊಂಡ್ಬಿಟ್ಟು ಹೋಗ್ಬಿಡೋ ಅಂತದ್ದು.
ಆ ಹೂವವನ್ನ ಅರ್ಪಿಸಿ ನನಗೆ ಫಲ ಕೊಡು, ನನಗೆ ಪುಣ್ಯ ಕೊಡು, ನನಗೆ ನಾನ್ ಕೇಳಿದ್ದನ್ನೆಲ್ಲ ಕೊಡು ಅಂತಂದ್ರೆ ದೇವರು ಎಲ್ಲಿ ನೋ ಎಲ್ಲಿಂದ ಕಿತ್ಕೊಂಡ್ ಬಂದದ್ದು ಅಂತಂದ್ಬಿಟ್ಟು. ಸುಯಿಧಾನವನ್ನರ್ಪಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿ ಅದು ಆ ಫಲವು 18 ಧಾನ್ಯಕ್ಕಲ್ಲದೆ. ಅಕ್ಕಿ, ಗೋಧಿ, ಮತ್ತೊಂದು ಇನ್ನೊಂದು, ಬೆಲ್ಲ, ಸಕ್ಕರೆ, ಅವುಗಳು ಮಾಡಿದ್ದಂಥದ್ದು ಅದಕ್ಕೆ ಪುಣ್ಯ. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ನೇನೆಂಬೆ ಗುಹೇಶ್ವರ. ಅಟ್ ದ ಎಂಡ್ ಆಫ್ ದ ಡೇ ಯಾವ ಆಸೆಗಳನ್ನು ಇಟ್ಟುಕೊಳ್ಳದೆ, ಯಾವ ಕಾಮನೆಗಳನ್ನ ಇಟ್ಟುಕೊಳ್ಳದೆ ಪೂಜೆಯನ್ನ ಮಾಡ್ತೇವಲ್ಲ, ನನ್ನ ಯಾವ ಇಷ್ಟ ಪೂರ್ತಿಯೂ ನನಗಾಗ್ಬೇಕಾಗಿಲ್ಲ. ಹಾಗಾಗಿ ನನಗೆ ಯಾವ ರೀತಿ ತೋಚುತ್ತೋ ಹಾಗೆ ಪೂಜೆ ಮಾಡ್ತೇನೆ. ನನಗೆ ತೋಚಿದಂತಹ ಪೂಜೆನ ನೀನ್ ಸ್ವೀಕರಿಸ್ಬೇಕು. ಅದು ಕೂಡ ನಿನ್ನ ಕೃಪೆಯೇ ಹೊರತು ಅಲ್ಲಿ ನಾನು ಕರ್ತೃ, ನಾನು ಮಾಡಿದೆ ಅನ್ನುವ ಭಾವ ಬರುವುದಿಲ್ಲ. ಇದು ಯಾವುದೇ ರೀತಿಯಾದ ಪೂಜೆಯನ್ನ ಮಾಡಿ, ಪಂಚೋಪಚಾರವೋ ಷೋಡಶೋಪಚಾರವೋ ಅಷ್ಟವಿಧಾರ್ಚನೆಯೋ ಯಾವುದನ್ನ ಮಾಡಿದರೂ ಕೂಡ ಅದರ ಹಿಂದಿನ ಉದ್ದೇಶವನ್ನ, ಮಹತ್ವವನ್ನ, ಸ್ವರೂಪವನ್ನ, ತತ್ವವನ್ನ ಮನಗಂಡು ಅದರ ಚಿಂತನೆಯನ್ನ ಮಾಡ್ತಾ ಅದರ ಅನುಸಂಧಾನವನ್ನ ಮಾಡುವುದಿದೆಯಲ್ಲ, ಅದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಆಗಲೇ ಹೇಳಿದ ಹಾಗೆ ತುಂಬಾ ಕಾಂಟ್ರವರ್ಷಿಯಲ್ ಆಗಿರುವಂತಹ ಇಷ್ಟಲಿಂಗ ಪೂಜೆಯ ಹಿಂದಿನ ಉದ್ದೇಶ ಎಂಥದ್ದು, ಅದರಲ್ಲಿ ಯಾವ ರೀತಿ ಅವರು ಅದನ್ನ ವಿವರಣೆ ಕೊಟ್ಟಿದ್ದಾರೆ, ಇಷ್ಟಲಿಂಗಕ್ಕೂ ಸ್ಥಾವರ ಲಿಂಗಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡಬಾರದು ಅನ್ನುವುದನ್ನ ಹೇಳಿರುವುದರ ಹಿಂದಿನ ಉದ್ದೇಶಗಳೇನು, ಯಾವ ಅರ್ಥದಲ್ಲಿ ಅದರ ಇತಿಮಿತಿಗಳೇನು ಅನ್ನುವುದನ್ನೆಲ್ಲವನ್ನ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋದಾಗುತ್ತೆ. ಇವತ್ತಿನದನ್ನ ಇಲ್ಲಿಗೆ ನಿಲ್ಲಿಸ್ಬೋದು ಅನ್ಕೊಂಡಿದ್ದೀನಿ. ಶರಣ. ಹಾ, ಕೇಳಿಸ್ತೀನಿ. ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಸೊ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ದಾದಾ ಅವ್ರ ಏನೋ ಕ್ವಶನ್ಸ್ ಇದೆ ಅಂತ ಹೇಳ್ತಾ ಇದ್ರು, ಕೇಳಿ ದಾದಾ ಅವರೇ. ಕ್ವಶನ್ಸ್ ಅಂತೇನಲ್ಲ, ಮೊದ್ಲೇ ಮಾತು ಇವರು ಏನಂತಂದ್ರೆ ಪ್ರವೀಣ್ ಅವರು ಎಕ್ಸಲೆಂಟ್ ಸೆಷನ್, ಮತ್ತೊಂದು ಇಟ್ಸ್ ವೆರಿ ಗುಡ್, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಏನು ಅಂತಂದ್ರೆ ಇದು ಶಂಕರಾಚಾರ್ಯರಾಗ್ಲಿ, ಮಧ್ವಾಚಾರ್ಯರಾಗ್ಲಿ, ಶರಣರಾಗಲಿ, ಇಲ್ಲಿ ತನ ಇವನ್ DVG ಅವರಾಗ್ಲಿ, ಇವ್ರು ಎಲ್ಲಾರು ಅದನ್ನೇ ಹೇಳ್ಕೋತ ಬಂದ್ರು. ಬಟ್ ಪ್ರಾಕ್ಟಿಕಲ್ದೊಳಗ ಅದು ಯಾವುದು ಇಂಪ್ಲಿಮೆಂಟೇಶನ್ ಆಗ್ಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಹಂಗ ವಿಚಾರ ಮಾಡ್ತಾ ಇದ್ದೆ. ಏನು ಅಂತಂದ್ರೆ ಈಗ ನೋಡ್ರಿ, ದೇವರದ್ದು ಇಂಟ್ರೊಡಕ್ಷನ್ ಈಗ ಮನಿಯೊಳಗ ಆಗ್ತದೆ ಫಸ್ಟ್. ಈಗ ಐಲ್ ಟೇಕ್ ಯು, ನಂದೇ ಎಕ್ಸಾಂಪಲ್ ಹೇಳ್ತೇನೆ. ಓಕೆ, ನಮ್ ಮನಿಯೊಳಗೆ ಏನಾಗ್ತದ, ನಮ್ ತಾಯಿಯವ್ರು ಹೇಳ್ತಾರೆ ದೇವ್ರು, ಇವ್ರು ವೀರಭದ್ರ ದೇವ್ರು, ಇವ್ ನಮ್ ಮನಿ ದೇವ್ರು. ಸೊ ಅಲ್ಲಿ ಜಗಲ್ ಇರ್ತದ, ಅಲ್ಲಿ ನಮ್ದು ಬೆಳ್ಳಿ ಒಂದ್ ದೊಡ್ಡ ಮೂರ್ತಿ ಇರ್ತದ. ಅವ ವೀರಭದ್ರ ದೇವ್ರು ಸೆಂಟರ್ ಪೀಸ್, ದೆನ್ ಉಳಿದ ದೇವ್ರು ಅವರು ಸೈಡ್ಗೆ ಮತ್ ಸ್ವಲ್ಪ ತಳಗ. ದಟ್ ಈಸ್ ದಿ ಇಂಟ್ರೊಡಕ್ಷನ್. ಮತ್ ವೀರಭದ್ರ ದೇವ್ರದೊಳಗ ಇಲ್ಲಿ ಕೇಳ್ರಿ, ಇಲ್ಲಿ ನಮ್ ಮದರ್ ವೆರಿ ಇನ್ಸಿಸ್ಟ್, ನಮ್ಮ ಊರ್ ಕಡೆ ಎಲ್ಲ ಅಲ್ಲಿ ಗೊಡ್ಚಿ ವೀರಣ್ಣ ವೆರಿ ಫೇಮಸ್. ಬಟ್ ನಮ್ಮ ವೀರಭದ್ರ ದೇವರೇನದಲ್ಲ, ಮನಿ ದೇವರು ಗೊಡ್ಚಿ ವೀರಣ್ಣ ಅಲ್ಲ, ಹಳಕಟ್ಟಿ ವೀರಣ್ಣ, ಗುಲ್ಬರ್ಗ ಆತು. ಓಕೆ, ದಟ್ಸ್ ವೆರಿ ಪರ್ಟಿಕ್ಯುಲರ್. ಅಂದ್ರೆ ವೀರಭದ್ರದೊಳಗ ಮತ್ತ ವೇರಿಯೇಷನ್ ಆಫ್ ವೀರಭದ್ರ ದೇವ್. ಸ್ಟಾರ್ಟ್ ವಿತ್ ವೀರಭದ್ರ, ಸ್ಟಾರ್ಟ್ ವಿತ್ ವೀರಭದ್ರ ಹೆಂಗ್ ಹುಟ್ಟತಾನ, ಇದು ಪುರಾಣದಾಗ ಬರುವಂತ ಕಥಿ. ಏನೋ ಗಿರ್ಜಾ ಕಲ್ಯಾಣದವ ಎಲ್ಲೋರ ಏನೋ ಸಿಟ್ಟು ಬರ್ತದ, ಬೆವರು ಸುರಿಸ್ತಾನ, ಎದ್ದು ಬರ್ತಾನ, ಸಾಯಿ ಹೊಡಿತಾನ, ಹಿಂಗ. ಸೊ ಹಿಂಗ ಏನಾಗ್ತದ, ನಮ್ಗ ಸಣ್ಣವ್ರ ಇರ್ತಾನ ಇದನ್ನೇ ಹೇಳ್ಕೊತ ಬರ್ತಾರ ಹೊರತಾಗಿ, ಅಂದ್ರೆ ಬರೇ ಹಿರಿಯರು ಅವ್ರಿಗೆ ಸುಳ್ಳು ಹೇಳಿದ್ರು, ಹಿರಿಯರಿಗೆ ಸುಳ್ಳು ಹೇಳಿದ್ರು, ನಮ್ ಹಿರಿಯರು ನಮಗ್ ಸುಳ್ಳು ಹೇಳ್ತಾರ, ನಾವು ಮುಂದಿನವ್ರಿಗೆ ಸುಳ್ಳು ಹೇಳುದು. ಬರೇ ಸುಳ್ಳಿನ ಒಂದು ಇದು ಏನಂತಂದ್ರೆ ಇದೇ ಪರಂಪರೆ. ಆಮ್ಯಾಗ ನೋಡ್ರಿ, ಈಗ ನೀವು ಮತ್ತೇನ್ ಹೇಳ್ತಾರ, ಈಗ ಹುಡುಗರಿಗೆ ಊಟ ಮಾಡಿಸ್ತಿರ್ತಾರ,
ಊಟ ಮಾಡ್ಸೋ ಮುಂದೆ ಏನ್ ಹೇಳ್ತಾರ, ಇದು ತುತ್ತು ಬಿಡ್ತಿ ಅಂತಂದ್ರೆ ನಿಂದು ಮೂಗ್ ಕೊಯ್ತಾನ ದೇವ್ರು. ವೆರಿ ಕಾಮನ್ ನಮ್ ಕಡೆ ಉತ್ತರ ಕರ್ನಾಟಕ. ನೀವು ಈಗ ಅಂದ್ರಲ್ಲ ಹೇಳಿದ್ರಲ್ಲ, ಓಕೆ. ಆಮೇಲೆ ಏನ್ ಮಾಡ್ತೀವಿ ನಾವು, ನಾವು ವಿ ಅಂಡರ್ ಎಸ್ಟಿಮೇಟ್ ದಿ ಕಿಡ್ಸ್ ಲರ್ನಿಂಗ್ ಪವರ್. ಈಗ ಮೊನ್ನೆ ಯಾರು ಇವ್ರ ಅಂದ್ರು, ನಾವ್ ಯಾಕೆ ದೇವ್ರನ್ನ ಯಾಕಂದ್ರೆ ಚಿತ್ರೀಕರಣ ಮಾಡಿ ಯಾಕೆ ಹೇಳ್ತೀವಿ ಅಂತಂದ್ರೆ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ. ದೇರ್ ವೇರ್ ವಿ ಗೋ ರಾಂಗ್. ಆಕ್ಚುಲಿ ನಾವೇನ್ ಮಾಡ್ತೀವಿ, ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಹುಡುಗರಿಗೆ ತಿಳಿಯಂಗಿಲ್ಲತ್ತ ಏನ್ರೆ ಒಂದು ಹೇಳಿ ತಿಳಿಸ್ಲಕ್ಕ ಸುಳ್ಳು ಕತೆ ಕಟ್ಟಿಬಿಡ್ತೀವಿ. ಅದು ಸುಳ್ಳು ಕಥೆನ ಅದು ಖರೆ ಆಗಿಬಿಡ್ತದೆ. ದಟ್ಸ್ ವೇರ್ ವಿ ಕೀಪ್ ಆನ್ ಗೋಯಿಂಗ್. ಇದು ಸರ್ಕಲ್, ಅದು ಸುಳ್ಳಿಂದ ಒಂದು ಸರ್ಕಲ್. ಕೀಪ್ ಆನ್ ಗೋಯಿಂಗ್ ಆನ್. ಈಗ ಏನ್ ಮಾಡ್ತೀವಿ, ನಾವ್ ಹೇಳ್ತೀವಿ ಇದು ತಿನ್ಲಿಲ್ಲ ಅಂತಂದ್ರೆ ನಿಂದು ಮೂಗು ಕೊಯ್ತಾನ ಅಂತಾರ. ಅದು ಮತ್ ತಾಯಿ ಹೇಳ್ತಾಳ ತಾನ ಅಂದ್ಕೊಳ್ಳಿ ನಂಬುತ್ತದ ಕೂಸು ಮಗು, ಹೌದಲ್ರಿ? ಮುಂದೆ ಏನ್ ಮಾಡ್ತೀವಿ, ಒಂದ್ ವಾರ ಬಿಟ್ಟು ಉಮಾ ಅವ್ರ ಊಟಕ್ಕೆ ಕರೀತಾರ. ಅವ್ರ ಅಗ್ದಿ ಚಲೋ ಚಲೋ ಅಡಿಗೆ ಮಾಡಿರ್ತಾರ. ನಾನು ಆಶಯಕ್ಕೆ ಬಿದ್ದು ಬಹಳಷ್ಟು ತಾಟ್ನೆ ಹಾಕೊಳ್ಳೋದು ಎಷ್ಟು ತಿನ್ಲಕ್ ಸಾಧ್ಯ ಅದ? ದೇರ್ ಇಸ್ ಅ ಲಿಮಿಟ್. Then at the end, I will put it in the trash. ನಮ್ಮ ಮಗಳು ನೋಡ್ತಾಳ ಅದನ್ನ. ಆ ಮಗಳಿಗೆ ರಾತ್ರಿ ಎಲ್ಲ ಕುತೂಹಲ. ಮುಂಜಾನೆ ನಮ್ದು ಮೋಸ್ಟ್ಲಿ ಅಪ್ಪನ ಮೂಗು ಕಟ್ ಮುಂಜಾನೆ ನೋಡಿದ್ರೆ ಅಪ್ಪನ ಮೂಗಿನ ಹೊಳ್ಕೋತಿನ ಉದ್ದ ಆಗ್ಯದ ಹೊರತಾಗಿ ಕಟ್ ಆಗಿಲ್ಲ. ಅಂದ್ರೆ ಏನಿದು ಒಟ್ಟಂದ್ರ ಇಂಟೆನ್ಷನ್ ಏನೋ ಇರ್ತದ, ಬಟ್ ಅದನ್ನ ತಪ್ಪು ಮತ್ತು ಸುಳ್ಳನ್ನ ಇದು ಮಾಡ್ಕೋತ ಹೋಗ್ಬಿಡ್ತೀವಿ. ಅದನ್ನೇ ಬಹಳ ಹಾಕೋತ ಹೋಗ್ಬಿಡ್ತದ. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈಗ ಕೈಲಾಸ, ಈಗ ಅದ್ರೊಳಗೆ ಮತ್ ವೆರೈಟಿ ಆಫ್ ಕೈಲಾಸ ಬೇರೆ, ಲಿಂಗೈಕ್ಯ ಬೇರೆ, ವೈಕುಂಠ ಬೇರೆ, ಜನ್ನತ್ ಬೇರೆ. ಓಕೆ, ಆನ್ ಅಂಡ್ ಆನ್. ಈಗ ನೀವು ಅಕಸ್ಮಾತ್ ಇಷ್ಟೆಲ್ಲಾರು ತಿಳಿದವರು ಎಲ್ಲಾರು ಇದ್ದು, ಇದು ಹಳ್ಳಿಯೊಳಗ ಕಲೀಲಾರ್ದಲ್ಲಿ ಏನು ಇರಂಗಿಲ್ಲ. ಯಾರ ಸತ್ರ ಅಂದ್ರೆ ಮಾಡ್ಕೊಟ್ಟು ಬಂದಿವ್ರಿಗೆ ಗೌಡ್ರ ಅಂತ ಹೇಳ್ಬಿಡ್ತಾರೆ. ಜಸ್ಟ್ ಸಿಂಪಲ್. ಬೇಕಾದವ್ರು ಇರ್ಲಿ, ಸತ್ತರ್ರಿ, ಅವ್ರಿಗೆ ಬಾಳ ದಿವ್ಸ ವಯಸ್ಸಾಗಿತ್ರಿ ಸತ್ರ ಅಂತಾರ. ಏನೋ ಒಂದು ಹಿಂಗಾಯ್ತ್ರಿ ಸತ್ತರ್ರಿ, ಇಷ್ಟ. ಅದು ಅಲ್ಲೇನ್ ಅವ್ರ ಕೈಲಾಸಕ್ಕೆ ಹೋದ್ರು ಅನ್ನಂಗಿಲ್ಲ, ವೈಕುಂಠಕ್ಕೆ ಹೋದ್ರು ಅನ್ನಂಗಿಲ್ಲ. ಯಾರು ಬೇಕಾದ್ರು. ಇಟ್ಸ್ ವೆರಿ ಸಿಂಪಲ್. ತಿಳಿದವ್ರು ಏನೇನ್ ಇರ್ತಾರಲ್ರಿ, ಅಲ್ಲಿ ಸ್ಟಾರ್ಟ್ ಆಗ್ತಾವ. ಅವ್ರು ವೈಕುಂಠಕ್ಕೆ ಹೋದರು, ಭೀಮರಾವ್ ಕುಲಕರ್ಣಿ ಅವರು ವೈಕುಂಠಕ್ಕೆ ಹೋದರು, ಇವರು ಕೈಲಾಸಕ್ಕೆ ಹೋದರು. ಹಿಂಗ ಅಲ್ಲಿ ಏನಾಗ್ತದೆ ಸಪ್ರೇಟ್. ಈಗ ನೀವು ಅಕಸ್ಮಾತ್ ಈಗ ಪೇಜಾವರ ಸ್ವಾಮಿಗಳು ಲಿಂಗೈಕ್ಯ ಆದ್ರು ಅಂತ ಅಂದ್ರಿ, ನಾಳೆ ಇವ್ರು ಲಿಂಗಾಯತರು ಬಂದು ನಿಮಗ್ ಗುಂಡ ಹಾಕ್ತಾರ, ಬ್ರಾಹ್ಮಣರು ಬಂದು ಗುಂಡ ಹಾಕ್ತಾರ. ಅಂದ್ರ ವಿ ಮೇಕ್ ಶೂರ್ ಇವನ್ ಸತ್ತ ನಂತರ ಸಹಿತ ದೇ ಹ್ಯಾವ್ ಟು ಕೀಪ್ ಸಪರೇಟೆಡ್. ಸೊ ನಾ ಹಂಗೆಲ್ಲ ವಿಚಾರ ಮಾಡಿಂದ, ಇಫ್ ಗಾಡ್ ಗಿವ್ಸ್ ಮಿ ಅನ್ ಆಪ್ಷನ್, ನಿಮ್ಗೆ ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅಂತಂದ್ರೆ ಐ ವಿಲ್ ಪ್ರಿಫರ್ ಟು ಗೋ ಟು ನರ್ಕ. ಬಟ್ ಅಟ್ ಲೀಸ್ಟ್ ಅಲ್ಲಿ ಯಾರು ಪಾಲಿಟಿಷಿಯನ್ಸ್ ಎಲ್ಲಾರು ಸ್ವರ್ಗಕ್ಕೆ ಹೋದ್ರೆ ಯಾರು ಇರಂಗಿಲ್ಲ. ನರಕ ಮೋಸ್ಟ್ಲಿ ಐ ವಿಲ್ ಬಿ ದಿ ಓನ್ಲಿ ಒನ್. ಹೋಗ್ತೀರಾ ಅಂತ ಗೊತ್ತಾಯ್ತು. ಎಲ್ಲಾ ಫಿಲ್ಮ್ ಆಕ್ಟ್ರೆಸ್ ಅಲ್ಲೇ ಇರ್ತಾರೆ. ಅಲ್ಲ ಈಗ ಅದು ಆಮ್ಯಾಗ ಒಂದ್ ನಿಮಿಷ ಹರೀಶ್ ಅವ್ರೆ, ಫಿನಿಶ್. ಅಲ್ಲ ಸಾಕಲ್ಲ, ಇದು ದಿಸ್ ಇಸ್ ಪ್ರಾಕ್ಟಿಕಲ್ ಆಗಿ ಅನ್ಲೆಸ್ ವಿ ಬ್ರಿಂಗ್ ಇಟ್. ಈಗ ಇವನ್ ಈಗ ನಿಮಗೆ ಡಿವಿಜಿ ಅವ್ರು ಬಹಳ ಸೇರ್ತಾರ, ಅದಕ್ಕ ಒಂದ್ ಡಿವಿಜಿ ಒಂದು ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ಎರಡದ ಬರ್ಕೊಂಡ್ ಬಂದಿದ್ದೀನಿ. ಮರಣದಿಂದ ಮುಂದೇನು, ಪ್ರೇತವೋ ಭೂತವೋ, ಪರಲೋಕವೋ ಪುನರ್ಜನ್ಮವೋ, ಅದೇನೋ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆ ಬಾಳ್ಗೆ ತ್ರಿನಂ ಮಂಕುತಿಮ್ಮ. ಅಂದ್ರ ಯಾರು ಹೋಗಿ ಹೊಳ್ಳಿ ಬಂದ್ ಹೇಳ್ಯಾರ ನಿಮಗ? ಇಟ್ಸ್ ಆಲ್ ಇಮ್ಯಾಜಿನರಿ ಥಿಂಗ್, ಇಟ್ಸ್ ಆಲ್ BS. ಸೊ ಅದನ್ನ ನಾವು ಅಂದ್ರ ಹಿಂಗಾಗಿ ಇದು ಮಾಡ್ಕೊತ ಹೋಗ್ಬಿಡ್ತಾರ. ಏನಾಗ್ಬಿಡ್ತದ ಅಂತಂದ್ರ ವಿ ಡೋಂಟ್ ಕಮ್ ಟು ಪ್ರಾಕ್ಟಿಕಲ್ ಆಗಿ ಹೌ ವಿ ಕ್ಯಾನ್. ಈಗ ಆಗ್ಯದ, ನಡೆದದ, ಇಂಪ್ಲಿಮೆಂಟೇಶನ್ ಏನು ಇದು ಎಲ್ಲಾ ಆಯ್ತು, ಬರೋದ್ರು ಎಲ್ಲಾರು, ಬಟ್ ಇಟ್ ಹ್ಯಾಸ್ ಬಿಕಮ್ ವೆರಿ ಇದು. ಆಮ್ಯಾಗ ಇನ್ನೊಂದು DVG ಅವ್ರದ್ದು ಇನ್ನೊಂದು ಹೇಳ್ಬಿಡ್ತೇನ್ರಿ ಕ್ವಿಕ್ ಆಗಿ. ದೇವರ ಬಗ್ಗೆ. ಓಕೆ, ಅವ್ರ ಹುಟ್ಟದಿರದವನು ನೀನು, ಸಾಯದಿರದವನು ನೀನು, ಹುಟ್ಟು ಸಾವುಗಳಾಟವಾಡುವವನು ನೀನು, ಕೆಟ್ಟು ಒಳೆತೆನ್ನೆರಡನ್ನು ಮುತ್ತೆಂದರ್ಥ ಅರ್ಪನು ನೀನು, ಒಟ್ಟು ವಿಶ್ವವೇ ನೀನು ಮರಳು ಮುನಿಯ ಅಂತ ಹೇಳಿ. ಅಂದ್ರೆ ಏನದ, ಈಗ ನಾವು ಇಷ್ಟೆಲ್ಲ ಹೇಳ್ತೀವಿ, ಬಟ್ ಗಣಪತಿ ಕತ್ತಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಗಣಪತಿಗೆ ತಂದೆ ತಾಯಿ ಯಾರಂದ್ಕೂ ಶಿವ ಅಂತ ಹೇಳ್ತೀವಿ. ಆಮ್ಯಾಗ ದೇವ್ರಾಗ್ತಾನ, ಅವ ಹುಟ್ಟತಾನ, ಸಾಯ್ತಾನ, ಮತ್ ಹುಟ್ಟತಾನ. ಸೊ ದೀಸ್ ನಾವು ಅನ್ಲೆಸ್ ಕರೆಕ್ಟ್ ಆಗಿ ಬಿಗಿನಿಂಗ್ ದಾಗ ಚೈಲ್ಡ್ಹುಡ್ ದಿಂದ
ಇದು ಬರ್ಲಿಲ್ಲ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇದು ಹಿಂಗೇ ಮುಂದುವರ್ಕೋತ ಹೋಗ್ತದೆ. ಖಂಡಿತ ಅದ ಅಷ್ಟೇ ಅದು- ನನ್ಗೆ ಸ್ವಲ್ಪ ಇದು ವಿಚಾರ ಬಂದಿತ್ತು. ಅದ ಏನು ಹೌದು ಸೊಲ್ಯೂಷನ್ ಏನು ಖಂಡಿತ ಸರಿ ಹೇಳ್- ಜಸ್ಟ್ wondering. You are absolutely right about all of that. At the end of the day, the solution is always individual. ಕರೆಕ್ಟ್. ನಾನು ಇಡೀ ಯಾಕೆ ಹೇಳ್ತೇನೆ ಅಂತಂದ್ರೆ ಮುಂದೆ ನಾ ಬರ್ತೇನೆ. ಯಾಕೆಂದ್ರೆ ನೀವು ದೇವಾಲಯ ಸಂಸ್ಕೃತಿಗಳನ್ನ ತಗೊಳ್ಳಿ, ಪೂಜೆಯನ್ನೇ ತಗೊಳ್ಳಿ, ಯಾರನ್ನ ಪೂಜಿಸ್ತೀರಾ ಅಂತಾನೆ ತಗೊಳ್ಳಿ, ಎಲ್ಲವೂ ಕೂಡ ಸ್ವರೂಪದಲ್ಲಿ ನಾವು ನಿಂತುಕೊಂಡು ಯೋಚನೆಯನ್ನ ಮಾಡುವಾಗ ಅಲ್ಲಿ ಎಲ್ಲವೂ ಕೂಡ ಹೌದು ಅಂತರಾಳದಲ್ಲಿ ಒಂದೇ ಇರುವಂತಹದ್ದು. ಆದರೆ ಕಾಲಕ್ರಮೇಣ ಯಾವಾಗ್ಲೂ ಆಗುವಂಥದ್ದೇನು, ಇದನ್ನೆಲ್ಲ ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ಎಷ್ಟು ಜನಕ್ಕಿದೆ. ಇವಾಗ ಲಿಟ್ರಲಿ at the end of the day, if everyone is going to be a good human being, why do you need law and order? Why do you need a government? There is no need. There is absolutely no need. But do we all operate under those ideal circumstances? ಈಗ ಮಕ್ಕಳು ಊಟ ನಾನ್ ಯಾಕೆ ಮುಗಿಸ್ಬೇಕು, ಬೇಡ ನಾ ತಿನ್ನೋದಿಲ್ಲ, ನನಗಿದು ಇಷ್ಟ ಇಲ್ಲ ನಾ ತಿನ್ನೋದಿಲ್ಲ, ಅದರಿಂದ ನನ್ನ ದೇಹಕ್ಕೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಬ್ರಾಕೊಲಿ ತಿಂದ್ರೆ ನಿನಗೆ ಎಷ್ಟು ಫೈಬರ್ ಬರುತ್ತೆ, ಎಷ್ಟು ವಿಟಮಿನ್ ಬರುತ್ತೆ, ಎಷ್ಟು ಪ್ರೋಟೀನ್ ಬರುತ್ತೆ, ನನಗ್ ಬೇಕಾಗಿಲ್ಲ, ನನಗ್ ರುಚಿ ಇಷ್ಟ ಇಲ್ಲ. ಆ ಮಗುಗೆ ಯಾವ ರೀತಿ ಅದನ್ನ ಮನಸ್ಸನ್ನ ಪಕ್ವತೆ, ಅದರಲ್ಲಿ ಆ ಜ್ಞಾನ ತಿಳುವಳಿಕೆ ಬರೋ ತನಕ how am I going to hand hold it through this process ಅನ್ನೋ ಕ್ವೆಶ್ಚನ್ ಬರುತ್ತೆ. ಎಷ್ಟರ ಮಟ್ಟಿಗೆ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಮಹಾಜ್ಞಾನಿಗಳಾಗಿ, ಎಲ್ಲರೂ ತತ್ವ ಸಾಧನೆಯಲ್ಲಿ ತೊಡಗಿ, ಎಲ್ಲರೂ ಕೂಡ ಇದನ್ನೇ ಮಾಡೋ ಹಾಗಿದ್ದಿತ್ತು ಅಂತಂದ್ರೆ ನನಗೂ ಕೆಲ್ಸ ಇಲ್ಲ, ಬಸವಣ್ಣವ್ರಿಗಂತೂ ಫಸ್ಟ್ ಆಫ್ ಆಲ್ ಕೆಲಸ ಇರ್ತಿರ್ಲಿಲ್ಲ. ಸಂತೋಷವಾಗಿ ಅವ್ರು ಏನು ತಲೆನೋವು ಇಲ್ದಿರ ಸಂತೋಷವಾಗಿರೋರು. ಹೌದು ಖರೆ ರೀ. ಆದ್ರೆ ಈಗ ಏನಾಗ್ತಾರೆ, ಈಗ ಫಾಲೋ ಯಾರು ಮಾಡ್ತಾರೆ, ಈಗ ಏನಾಗ್ತದಂದ್ರೆ ಈಗ ನಾವು ಅದನ್ನ ಫಾಲೋ ಮಾಡ್ಲಾಕ್ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ಮನೆಯೊಳಗೆ ಕಲಿಸ್ತಾರ, ನಾವು ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ದ್ಯಾಟ್ ಒನ್. ಹೌದು, ಅದನ್ನ ಸಿ ದೇರ್ ಶುಡ್ ಬಿ ಎ ವೇ ಟು ಬ್ರೇಕ್ ದ್ಯಾಟ್ ಒನ್. ಈಗ ಅನ್ಲೆಸ್ ಅವ್ರವ್ರೇ ಆಗ್ಲಿ ಅಂತಂದ್ರೆ ಎಲ್ಲರಿಗೂ ಅವ್ರವ್ರಿಗೆ ತಿಳ್ಕೊಂಡು ಮಾಡ್ಕೊಳ್ಳೋದು ಸಾಧ್ಯ ಇರಂಗಿಲ್ಲ. ಅದಕ್ಕ ಈಗ ಮತ್ ಹಂಗಾಯ್ತು ಅಂತಂತಂದ್ರೆ ನಮ್ಗೆ ಈಗ ಮಠಾಧೀಶರು ಯಾಕಬೇಕು, ಗುರುಗಳು ಯಾಕಬೇಕು, ಹಿರಿಯರು ಯಾಕಬೇಕು? ಈಗ ಓದೋದು ಬರೀದನು ನೀವ ತಿಳ್ಕೊಂಡನು ಬರೀ ಮಾಡಬಹುದು, ಮಾಡಂಗಿಲ್ಲ ಆಗುದಿಲ್ಲ ಅಂತ. ಈಗ ಕೆಲವು ಸಲ ಮಾರ್ಗದರ್ಶನ ಅನ್ನೋದು ಏನದ ಅಲ್ರಿ, ಅದು ಬಹಳ ಇಂಪಾರ್ಟೆಂಟ್. ಮಾರ್ಗದರ್ಶನ ಬೇಕು. ನಮ್ಮಲ್ಲಿ ಏನಾಗ್ಯದ, ತಪ್ಪು ಮಾರ್ಗದರ್ಶನ ಕೊಡೋರೆ ಬಹಳ ಮಂದಿ ಆಗಿಬಿಟ್ಟಿದ್ದಾರೆ. ಅಲ್ಲಿ ಏನಾರಾದರೂ ಸ್ವಲ್ಪ ಕರೆಕ್ಷನ್ ಅಥವಾ ಏನು ಬೇಕು, ಅದು ಸುಮ್ಮನೆ ನಂದು ಒಂದು ವಿಚಾರ ಅಷ್ಟೇ, ಮತ್ತೇನಿಲ್ಲ. ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡೋದು ತುಂಬಾ ಕಷ್ಟ. ಇವಾಗ ದಾದಾ ಪಾಟೀಲ್ ನಾನು ನಂದೊಂದು ಭಾವನೆ ಹೇಳ್ತೀನಿ. ನೀವು ಮಾರ್ಗದರ್ಶನ ಅಂತ ಹೇಳಿ. ನಮ್ಮ ತಂದೆ ತಾಯಿಗಳಿಗೆ ಏನ್ ಸರಿ ಅನ್ನೋದು ಗೊತ್ತಿರ್ಲಿಲ್ಲ, ನಮ್ಮ ಅಜ್ಜ ಅಜ್ಜಿಗಳಿಗೆ ಏನ್ ಸರಿ ಅನ್ನೋದು ಗೊತ್ತಿರ್ಲಿಲ್ಲ. ಅವರೆಲ್ಲ ರಾಯಚೂಟಿ ವೀರಭದ್ರ ಮನದೇವರು ನಿನ್ ಗಂಡು ಮಗ ಹುಟ್ಟಿದ್ರೆ ನೀನ್ ಜವಳ ಮಾಡ್ಬೇಕು, ಜವಳ ಮಾಡ್ಲಿಲ್ಲ ನಿನ್ ಮಗು ಅಪಾಯ ಆಗುತ್ತೆ ಅನ್ನೋ ಒಂದು ಭಯ ಇಟ್ಬಿಟ್ಟು ಹೋಗ್ಬಿಟ್ರೆ ನಾವ್ ಏನ್ ಮಾಡೋದು? ನಮಗೆ ಮಾರ್ಗದರ್ಶನ ಸಿಕ್ಕಿರವಲ್ಲ, ಇಂಥ ಮಾರ್ಗದರ್ಶನ ಸಿಕ್ಕಿರೋದು. ಇವಾಗ ನಾವ್ ಯಾತಕ್ಕೆ ನೋಡಿ, ನಾನು ಬರ್ತೆ, ನಾನು ಇವಾಗ ಎಲ್ಲಾರು ಬರ್ದ್ರು ರಾಯಚೂಟಿ ವೀರಣ್ಣನ ಮನದೇವರು, ಮುಚ್ಚಕಂಡಿ ಈರಣ್ಣನ ಮನದೇವರು, ಇದು ಏನಪ್ಪ ಗುಲ್ಬರ್ಗ ದಾನಮ್ಮ ದೇವಿ ನಮ್ದು ಮನದೇವರು ಅಂದ್ರು. ಇವರೆಲ್ಲ ಯಾತಕ್ ಬೇಕು? ನಮ್ಗೆ ಯಾರು ಹೇಳ್ಕೊಟ್ರು ಇವನ್ನೆಲ್ಲ ಮಾಡುವಂತ? ನಮ್ ತಾತ, ನಮ್ಮ ಅಜ್ಜ ನಮಗ್ ಮಾರ್ಗದರ್ಶನ ಕೊಡೋ ತೀರ್ಥ ರೂಪ ಪೂಜ್ಯ ಸಮಾನತನ ಹೇಳ್ಕೊಟ್ಟಿದ್ ನಮ್ಗೆ ಇದೆಲ್ಲ. ನಮಗೆ ಅದನ್ನೆಲ್ಲ ಹೇಳ್ಕೊಟ್ಮೇಲೆ ನಾವು ಮಾಡಿದ್ಮೇಲೆ ಅದು ತಪ್ಪು ಅಂತ ಹೆಂಗ್ ಹೇಳ್ತೀರಾ? ಯಾರು ಹೇಳೋರು ಇದಾರೆ ತಪ್ಪು ಅಂತ? ಹೇಳಕ್ ಯಾರು ಬೇಕಾ? ನಾನು 30 ವರ್ಷ ಹೇಳಿದೆ ನಮ್ಮ ಮನೆಯಲ್ಲಿ, ಮಾಡಬೇಡಿ, ಮುಚ್ಕಂಡಿ ವೀರಣ್ಣ ನಮ್ ಮನದೇವರು ಅಲ್ಲ, ಮಾಡ್ಬೇಕಾಗಿಲ್ಲ, ಬಸವಣ್ಣನ ಪ್ರಕಾರ ಮಾಡಬಾರ್ದು. ಯಾರೂ ಕೇಳಲಿಲ್ಲ. ನಮ್ಮ ಅಪ್ಪ ಅಮ್ಮ ಏನಾದ್ರು, ನೀನು ಹಾಳಾಗಿ ಹೋಗಿದ್ಯಾ, ನೀನು ಯಾಕಾದ್ರೂ ಹಿರೇಮಠ ಆಗ್ಬಿಟ್ಟುದೋ ಅಂತ ಇದನ್ನೇ ಹೇಳ್ತಾ ಇರುವಂತದ್ದು.
ಹಿಯರ್ ಇಸ್ ದ ಥಿಂಗ್, ಎಲ್ಲರೂ ರೆವಲ್ಯೂಷನರಿ ಅಂತಂದ್ಬಿಟ್ಟು ರ್ಯಾಷನಲಿಸಮ್ ಅಂತಂದ್ಬಿಟ್ಟು ಧ್ವಜ ಹಿಡ್ಕೊಂಡು ಗೂಟ ಹೊಡ್ಕೊಂಡು ಮಾತಾಡುವಂಥದ್ದಲ್ಲ. ಫಸ್ಟು ಜನರ ಸಂವೇದನೆನ ಅರ್ಥ ಮಾಡ್ಕೊಳ್ಳಿ. ಮನೆ ದೇವರು ಅಂತ ಯಾಕೆ ಯಾವಾಗಲೂ ಸಾಮಾನ್ಯವಾಗಿ ಕಷ್ಟಪಟ್ಟಿರೋರ್ ಹತ್ರ ಹೋಗಿ ಕೇಳಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಕ್ಯಾನ್ ನಾಟ್ ಟೀಚ್ ವೇದಾಂತ ಟು ಅ ಪರ್ಸನ್ ಹೂ ಇಸ್ ಹಂಗ್ರಿ, ಹೂ ಇಸ್ ಹೋಮ್ಲೆಸ್, ಹೂ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ವೇರ್. ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ವೇದಾಂತ ಮಾತಾಡ್ತೀನಿ, ಈ ಎಲ್ಲ ರ್ಯಾಷನಲಿಸಮ್ ಮಾತಾಡ್ತೀನಿ. ನಾಳೆ ನನ್ ಬುಡಕ್ ಬಂದ್ ಬಿತ್ತ ಭಗವಂತ ನನ್ನನ್ನು ಕಾಪಾಡು ಅಂತ ಕೈ ಎತ್ತೋದೆ ತಾನೆ. ಆ ಸಂವೇದನೆ ಫಸ್ಟ್ ನಮ್ಮಲ್ಲಿ ಬರಬೇಕು. ಕಷ್ಟ, ತುಂಬಾ ಕಷ್ಟ. ಕಷ್ಟವನ್ನ ಸಹಿಸಿಕೊಳ್ಳೋದಿದೆಯಲ್ಲ, ಆ ಆಸೆಯನ್ನ ಮೀರೋದಿದೆಯಲ್ಲ, ಅದು ಹೇಳಿದಷ್ಟು ಸುಲಭ ಅಲ್ಲ. ಆ ಆಸೆ ಬಿದ್ದು ಆ ಕಷ್ಟವನ್ನ ಅನುಭವಿಸಿ ಆ ಕಷ್ಟದಿಂದ ಪಾರು ಮಾಡುವನ್ನೋ ಹೆಲ್ಪ್ಲೆಸ್ನೆಸ್ ಇಂದ ಬರುತ್ತಲ್ಲ, ಆ ಹೆಲ್ಪ್ಲೆಸ್ನೆಸ್ ಮೇಕ್ಸ್ ಯು ಅಪ್ರೋಚ್ ಟುವರ್ಡ್ಸ್ ಸಮಥಿಂಗ್ ದಟ್ ಇಸ್ ಬಿಯಾಂಡ್ ಯು. ಬಿಕಾಸ್ ನನ್ನ ಕೈನಲ್ಲಿ ಆಗೋ ಹಾಗಿತ್ತು ಅಂದ್ರೆ ನಾ ಮಾಡಿರ್ತಿದ್ದೆ, ಪ್ರತಿಯೊಬ್ಬರು ಮಾಡಿರ್ತಾ ಇದ್ರು. ಕೈ ಮೀರಿ ನಮ್ಮ ಏನೆಲ್ಲ ಸಾಧ್ಯತೆ ಬಾಧ್ಯತೆಗಳಿದಾವೆ ಅದನ್ನ ಮೀರಿ ಹೋದಾಗ ಒಂದು ಆಸರೆ ಬೇಕಾಗುತ್ತೆ. ಆ ಆಸರೆ ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಬಂದಾಗ ಆ ಆಸರೆಯ ಬಗೆಗಿನ ಆ ಒಂದು ಭಕ್ತಿ ಏನಿರುತ್ತೆ, ಅದಕ್ಕೋಸ್ಕರವಾಗಿ ನಾವು ನನ್ನ ಮನೆಗೆ ದೇವರು ಏನೋ ಕಷ್ಟ ಬಂದಿತ್ತು, ಆ ಕಷ್ಟದಲ್ಲಿ ಹೋಗಿ ನಾನು ಕೇಳ್ಕೊಂಡಾಗ ಯಾವುದೋ ಕಾಕತಾಳೀಯವೋ ಯಾವ ರೀತಿಯಿಂದಾನೋ ಒಂದು ಸಮಾಧಾನ ಮನಸ್ಸಿಗೆ ಬಂತು. ಆ ಸಮಾಧಾನವನ್ನ ತಂದುಕೊಟ್ಟದ್ದರ ಆ ಒಂದು ಕೃತಜ್ಞತೆಯಿಂದ ನನ್ನ ಮನೆಗೆ ದೇವರಾಗಿ ನಾನು ಇಟ್ಕೊಳ್ತೇನೆ, ಅದರ ಅನುಸಂಧಾನವನ್ನ ಮಾಡ್ತೇನೆ. ಅದನ್ನ ಮಾಡ್ತಾ 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 ನನ್ನ ಮನಸ್ಸು ಪರಿಪಕ್ವವಾಗಿ ಭಗವಂತನ ಕಡೆಗೆ ಈ ಕಷ್ಟವನ್ನ ನಾನು ಹೇಗೆ ಮುಂದೆ ನಾನು ಸಹಿಸ್ಕೊಳ್ಳಬಹುದು ಆ ಕಡೆಗೆ ಹೋಗುತ್ತಾ. ಎಲ್ರಿಗೂ ಆಗುವಂಥದ್ದಲ್ಲ, ಪರವಾಗಿಲ್ಲ, ನಾನ್ ಮಾಡ್ಕೋತಾ ಇದ್ದೀನ. ಅದಕ್ಕೆ ಬಸವಣ್ಣವ್ರು ಅಷ್ಟಾಗಿ ಅಷ್ಟಷ್ಟು ಹೇಳ್ತಾ ಇದ್ದಿದ್ದು, ಕಂಡೋರ್ದನ್ ನೋಡ್ಬೇಡಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ. Am I following that? If I am following it, ಅದರಿಂದಾಗಿ I should not again start condemning somebody else. Because I should feel for what they are going through. If I cannot feel for what I am going through, then out of that sense of like, ನನಗ್ ಗೊತ್ತಾಗಿದೆ ಅದಕ್ಕೋಸ್ಕರ ನೋಡು ಅವ್ರು ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ, ಅವರ ಮನಸ್ಸಿನ ಸಮಾಧಾನ. ನಾ ಒಂದು ಹೇಳ್ತೇನೆ, ನನ್ನ ವೈಯಕ್ತಿಕವಾದಂತಹ ಕಥೆಯನ್ನೇ ಮುಂದಿನ ಸತಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ಐ ಥಿಂಕ್ ಇಟ್ ಫಿಟ್ಸ್ ಓವರ್ ಹಿಯರ್. ನಾನು ಹೈಸ್ಕೂಲ್ ಅಲ್ಲಿರುವಾಗ ಬಸವಣ್ಣವ್ರದ್ದು ಎಲ್ಲಾರ್ದನ್ನು ಓದಿ 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 ನನಗೆ ಇಷ್ಟಲಿಂಗ ಪೂಜೆ ಮನೆಯಲ್ಲೇನೆ ದೇವ್ರ ಪೂಜೆ ಮಾಡ್ಕೊಳ್ಳೋದು ಅಷ್ಟರಲ್ಲೇನೆ. ನನಗೆ ಲಿಂಗಧಾರಣೆ ಆಗಿದ್ರು ಚಿಕ್ಕನ್ನಲ್ಲಿ ಎಲ್ಲಾರ್ಗು ಮಾಡಿಸ್ತಾರಲ್ಲ, ಮಗುವಾಗಿ ಹುಟ್ಟಿದಾಗ ಇಷ್ಟು ದಿವಸದಲ್ಲೇ ಲಿಂಗಧಾರಣೆ ಆಗ್ಬೇಕು ಅಂತೆಲ್ಲ ಇರುತ್ತೆ. ನಮ್ಮ ಅಮ್ಮ ನನ್ನ ಕೈಗೆ ಲಿಂಗ ಕೊಡ್ಲಿಲ್ಲ. ನೀನ್ ಇನ್ನ ಚಿಕ್ಕೋನು, ನಿನಗೆ ದೊಡ್ಡವನಾಗಿ ಮದ್ವೆ ಆಗೋ ಟೈಮ್ಗೆನೆ ನಿನಗೆ ಮತ್ತೆ ಇನ್ನೊಂದ್ಸತಿ ಲಿಂಗಧಾರಣೆ ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ, ಅವಾಗ ಲಿಂಗಧಾರಣೆ ಮಾಡಿಸ್ಬಿಟ್ಟು ಆಮೇಲೆ ನೀನ್ ಪೂಜೆ ಮಾಡಿವಂತೆ, ಅಲ್ಲಿ ತನಕ ಏನು ಕೊಡೋದಿಲ್ಲ ನಿನ್ ಕೈಗೆ ಅಂತ ಅಂದ್ಬಿಟ್ಟು ಕೂರ್ಸಿದ್ರು. ನಾನು ಯಾಕೆ ನೀನ್ ಕೊಡಲ್ಲ ಅಂತಂದ್ರೆ ಚಿಂತೆ ಇಲ್ಲ, ಬಸವಣ್ಣವ್ರು ಹೇಳಿದ್ದಾರೆ, ನಾನ್ ಕಲ್ಲಿಟ್ಕೊಂಡ್ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅದು ಯಾವುದು ಎಲ್ಲೂ ಸಿಗ್ಲಿಲ್ಲ. ರೋಡಲ್ಲಿ ಒಂದು ಕಲ್ ಬಿದ್ದಿತ್ತು, ಇಷ್ಟು ಸೈಜ್ಗೆ ಸಿಕ್ಕೋ ಅಂತದ್ದು, ಅದನ್ನ ತಗೊಂಡ್ಬಂದು ಬಚ್ಚಿಟ್ಕೊಂಡ್ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಒಂದಿನ ಹಿಡ್ಕೊಂಡ್ರು,
ಇದೇನ್ ಮಾಡ್ತಿದ್ದಾನೆ ಇವನು, ಅಯ್ಯೋ ನಿನ್ನ ಕಲ್ಲಿಟ್ಕೊಂಡು ಪೂಜೆ ಮಾಡ್ತಿದೀಯಾ ನೀನು, ನೀ ಹಿಂಗೆಲ್ಲ ಮಾಡೋ ಹಾಗಿತ್ತು ಅಂದ್ರೆ ಸರಿ ತಗೋ, ಅಲ್ಲಿ ಇಟ್ಟಿದ್ದೇನೆ, ಅದು ಬೀರೂನಲ್ಲಿ ಎತ್ತಿಟ್ಟಿದ್ರು ನನಗ್ ಕಟ್ಟಿದ್ದ ಲಿಂಗಾನ, ತಗೊಬಂದ್ ತಗೋ ಇಟ್ಕೋ, ಹಾಕೋಬೇಡ, ಪೂಜೆ ಮಾಡಿ ಇಟ್ಬಿಡು, ಯಾಕೆಂದ್ರೆ ನಿನಗೆ ದೀಕ್ಷೆ ಆಗೋ ತನಕ ಚಿಕ್ಕನ್ನಲ್ಲಿ ಆಗಿತ್ತಲ್ಲ, ಚಿಕ್ಕನ್ನಲ್ಲಿ ಆಗಿದ್ ಬೇರೆ, ನಿನಗೆ ಸರಿಯಾಗಿ ಅರ್ಥ ಮಾಡಿಸ್ಕೊ, ಮತ್ತೆ ದೀಕ್ಷೆ ಮಾಡಿಸ್ಬೇಕು, ಅಲ್ಲಿ ತನಕ ಪೂಜೆ ಮಾಡ್ಬೇಡ, ನೀ ಇದು ಹಾಕೊಳ್ಬೇಡ, ಇಟ್ಕೊಂಡು ಪೂಜೆ ಮಾಡ್ಬಿಟ್ಟು ವಾಪಸ್ ಇಟ್ಬಿಡು ಅಂತ. ಸರಿ ಇಷ್ಟನ್ ಮಾಡ್ಕೋತಾ ಇದ್ದೆ, ದೇವಸ್ಥಾನಕ್ಕೆ ಹೋಗ್ಬಾರ್ದು, ಮತ್ತೊಂದ್ ಮಾಡ್ಬಾರ್ದು, ಇದೊಂದ್ ಮಾಡ್ಬಾರ್ದು ಅಂತದ್ದೆಲ್ಲ ಇಟ್ಕೊಂಡು. ನನ್ನ ಫ್ರೆಂಡ್ ಅವರು ತಾಯಿ, ಶಿ ವಾಸ್ ಗೋಯಿಂಗ್ ಥ್ರೂ ಅ ವೆರಿ ವೆರಿ ಡಿಫಿಕಲ್ಟ್ ಟೈಮ್ ಅಟ್ ಹೋಮ್. ತುಂಬಾ ಕಷ್ಟಪಟ್ಟಿದ್ರು. ಅವರು ಪ್ರತಿ ದಿನ ದೇವಸ್ಥಾನಕ್ಕೆ ಹೋಗಿ ಬರುವಂತ, ತುಂಬಾ ಬಡತನ ಅವ್ರ ಮನೆಯಲ್ಲಿ, ವಿಪರೀತ ಬಡತನ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು. ನಾನು ಇತ್ತಲ್ಲ ತುಂಬಾ ತಲೆ ತುಂಬಾ ತುಂಬಿಕೊಂಡಿರುವಂತದ್ದು, ಈಗೆಲ್ಲ ಖಾಲಿ ಆಗಿದೆ, ಅವಾಗ ತುಂಬಾ ಇತ್ತು. ತಲೆ ಮೇಲೆ ಇದ್ದಿದ್ರಿಂದ ತಲೆ ಒಳಗಡೆನೂ ಸಿಕ್ಕಾಪಟ್ಟೆ ಅಹಂಕಾರ ತುಂಬಿತ್ತು. ಏನ್ ಆಂಟಿ ನೀವು ಇದೆಲ್ಲ ಮಾಡ್ತೀರಾ, ನೋಡಿ ಬಸವಣ್ಣವ್ರು ಹೇಳಿದ್ದಾರೆ, ಅಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನಿಮ್ಗೇನ್ ಬಡತನ ಹೋಗಿಲ್ಲ, ನಿಮ್ಗೇನ್ ಕಷ್ಟ ಹೋಗಿಲ್ಲ, ಏನ್ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ಅಂತ. ಆ ಕಷ್ಟದಲ್ಲೂ ಅವರು ಒಂದು ಮಾತು ಹೇಳಿದ್ದೇನು ಗೊತ್ತಾ, ಅಲ್ಲಿ ಹೋಗಿ ಕೂತಾಗ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ದಿವಸದಲ್ಲಿ ಒಂದು 10 ನಿಮಿಷ ಅಲ್ಲಿ ಹೋಗಿ ಕೂತ್ಕೊಂಡು ಸಮಾಧಾನ ಪಟ್ಕೊಂಡ್ ಬನ್ನ, ಅದಕ್ಕೂ ಯಾಕೆ ಕಲ್ಲು ಹಾಕ್ತೀಯ ಪಾಪಿ ಮುಂದೆದೆ ಅಂತಾನೆ. ಆ ಸಂವೇದನೆ ನಮಗೆ ಬಂತು ಅಂತಂದ್ರೆ, ಮತ್ತೊಬ್ಬರು ಯಾವ ರೀತಿ ನಾವು ಅವ್ರಿಗೆ ಹೇಳ್ತೇವೆ ಅನ್ನೋದು ನಮ್ಗ ಅವಾಗ ಬರುತ್ತೆ, ತಾನಾಗಿ ಮನಸ್ಸಿಗೆ ಬರುತ್ತೆ. ಮಕ್ಕಳು ಕೇಳೋ ಪ್ರಶ್ನೆಗಳಿರುತ್ತಲ್ಲ, ಅಥವಾ ಪುರಾಣಗಳೇ ಆಗಲಿ, ಕಥೆಗಳೇ ಆಗಲಿ, ಯಾತಕ್ಕೋಸ್ಕರ ಹೇಳಿದ್ರು ಅನ್ನುವ ಪ್ರಶ್ನೆಯನ್ನ ಸಂವೇದನೆ ಇಟ್ಟುಕೊಂಡು ನಾವು ಕೇಳಿದ್ರೆ, ಯಾವ ಯೂಟ್ಯೂಬ್, ಯಾವ ಟಿವಿ, ಯಾವ ಪಿಕ್ಚರು, ಯಾವ ಥಿಯೇಟರು, ಯಾವ ಮೊಬೈಲ್ ಫೋನ್ ಇದ್ದಂತ ಕಾಲದಲ್ಲಿ ಏನಾಗಿದೆ, ಇದು ಯಾವುದೂ ಇಲ್ಲದೆ ಇರುವಂತಹ ಸಮಯದಲ್ಲಿ ಇಡೀ ಒಂದು ದೇಶದಾದ್ಯಂತ ಒಂದೊಂದು ಹಳ್ಳಿಯಲ್ಲೂ ಕೂಡ ಜನ ಒಳ್ಳೇದ್ ಮಾಡ್ಬೇಕು, ಚೆನ್ನಾಗಿ ನಡ್ಕೋಬೇಕು, ಒಬ್ರಿಗೆ ಒಳ್ಳೇದನ್ನ ಮಾಡೋಣ, ದೇವರು ಒಳ್ಳೇದ್ ಮಾಡ್ತಾನೋ ನನಗ್ ಮುಂದೆ ಸ್ವರ್ಗ ಸಿಗುತ್ತೋ ನರಕ ಸಿಗುತ್ತೋ, ಆ ಒಂದು ಉದ್ದೇಶದಿಂದನಾದ್ರೂ ಕಷ್ಟಕ್ಕೆ ಆಗ ಬಂದ್ರ, ಯಾವುದೂ ಪರ್ಫೆಕ್ಟ್ ಅಲ್ಲ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಪರ್ಫೆಕ್ಟ್ ಆಸ್ ಲಾಂಗ್ ಆಸ್ ವಿ ಆರ್ ಹಿಯರ್. ಬಟ್ despite these imperfections, how can I live a peaceful life? That is the question. How can I enable someone else to lead a peaceful life? That is the important thing. ಅಘವಣಿ ಅಂತಂದ್ರೆ ನೀವು ಯಾವ ನೀರನ್ನ ತಗೊಂಡ್ ಬಂದು ಅದರಲ್ಲಿ ಉದ್ಧರಣೆ ಅಂತೆಲ್ಲ ಇರುತ್ತಲ್ಲ, ದಟ್ ಇಸ್ ಅಘವಣಿ. ಅದನ್ನ ತಗೊಂಡ್ ಬಂದು ಅಲ್ಲಿ ನಮ್ಮಲ್ಲಿ ಬರಬೇಕಾಗಿರುವಂತದ್ದು ಆ ಸಂವೇದನೆ. ಆ ಸಂವೇದನೆ ಇಟ್ಟುಕೊಂಡು ನಾವ್ ಯಾವಾಗ ಹೇಳ್ತೀವಲ್ಲ, ತಾನೇ ತಾನಾಗಿ ಇದೇ ಸಂವೇದನೆ ದೇವಸ್ಥಾನಗಳಲ್ಲಿನ ಪೂಜಾರಿಗಳಾಗಲಿ, ಮಠಗಳಲ್ಲಿನ ಮಠಾಧೀಶರಿಗಾಗಲಿ, ಗುರುಗಳಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾದಂಥದ್ದು ಇದು ಮಾನವೀಯ ಸಂವೇದನೆ. ಕಷ್ಟ ಯಾಕೆ ಬರ್ತಾರೆ ಜನ, ಏನು ಕಷ್ಟಗಳನ್ನ ಇಟ್ಕೊಂಡು ಬರ್ತಾರೆ? ಅಹಂಕಾರಕ್ಕೋಸ್ಕರ ಮಾಡು, ಅದನ್ನ ನಾನು ಇಷ್ಟು ದಾನ ಕೊಡ್ತೀನಿ, ಅಷ್ಟು ದಾನ ಕೊಡ್ತೀನಿ, ಮಾಡೋರು ಮಾಡಿಸ್ತಾರೆ. ವಿ ಡೋಂಟ್ ಕೇರ್ ಅಬೌಟ್ ದಟ್. ದೇರ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಈವನ್ ಇನ್ ಲಾ ದೇ ಸೇ 10 ಜನ ಅಪರಾಧಿಗಳು ತಪ್ಪಿಸ್ಕೊಳ್ಳಿ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನುವಂಥದ್ದು. ಆ ರೀತಿ ಮಠಾಧೀಶರೇ ಆಗಲಿ, ಪೂಜಾರಿಗಳೇ ಆಗಲಿ, ಗುರುಗಳೇ ಆಗಲಿ, ಸೋ ಕಾಲ್ಡ್ ವಿದ್ವಾಂಸರೇ ಆಗಲಿ, ಪ್ರತಿಯೊಬ್ಬರೂ ಕೂಡ
ಜನರ ಆ ಮಾನವೀಯ ಸಂವೇದನೆಗೆ ಹೊಂದಿಕೊಂಡು ಅದಕ್ಕೆ ಇಫ್ ವಿ ಲೈಕ್ reverberate and if we can relate to that, ಎಷ್ಟೋ ಭಯಗಳು, ಎಷ್ಟೋ ಅಂಧವಿಶ್ವಾಸಗಳು, ಎಷ್ಟೋ ಕುಕರ್ಮಗಳು, ಎಷ್ಟೋ ಕರಪ್ಷನ್ ಬಿದ್ದು ಹೋಗುತ್ತೆ. ನಾವೇನ್ ಮಾಡ್ತೇವೆ, ಒಂದು ಚಾನಲ್ ಟರ್ನ್ ಆನ್ ಮಾಡಿ ಅದ್ಯಾವ ಬ್ರಹ್ಮಾಂಡನೋ ಅದ್ಯಾವ ಪಿಂಡಾಂಡನೋ ಅವ್ರ ಲಕ್ಷಣಗಳು ನೋಡಿದ್ರೇನೆ ಬಾಯಿ ಬಡ್ಕೊಂಡು ಕಣ್ ಕಿತ್ಕೊಳ್ಳೋಣ ಅಂತ. ನಿಮ್ಗೆ ಈ ಗಂಡಾಂತರ ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಇದು ಮಾಡ್ಲಿಲ್ಲ ಅಂತಂದ್ರೆ ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಸರಿ, ಈ ಗಂಡಾಂತರ ಬರುತ್ತೆ, ನಾನು ನಿಮಗೆ ಮುಕ್ತವಾಗಿ ಉಚಿತವಾಗಿ ನಿಮಗೆ ನಾನು ಪೂಜೆಯನ್ನ ಮಾಡ್ತೇನೆ ಅಂತ ಹೇಳಿ. ಅದು ಮಾತ್ರ ಬರೋದಿಲ್ಲ. 5,000 ಇಡೀ ನಾನ್ ನಿಮ್ಗೆಲ್ಲ ಮಾಡಿಸ್ತೇನೆ. 5,000 ಆಗೋದಿಲ್ಲ. 5 ರೂಪಾಯಿಗೆ ಮಾಡಿಸ್ತೀರಾ? ನೀವೇ ತಗೊಂಬಂದ್ ಮಾಡಿಸ್ತೀರಾ? ಒಬ್ಬರ ಕಷ್ಟಕ್ಕೆ ಯಾವ ಧರ್ಮ, ಯಾವ ಮಠ, ಯಾವ ಮಠಾಧೀಶರಾಗಲಿ, ಯಾವ ಗುರುಗಳಾಗಲಿ ಜನರ ಕಷ್ಟಕ್ಕೆ ಸ್ಪಂದಿಸೋದಿಲ್ಲವೋ ಅವರು ಇದ್ದದ್ದೂ ಇಲ್ಲದೆ ಇರುವಷ್ಟೇನೆ. ಇದು ನನ್ನ ಅಭಿಪ್ರಾಯ. ಪ್ರವೀಣ್, ನನ್ಗೊಂದು ಕ್ವೆಶನ್. Correct ಹೇಳಿದ್ದು. ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಈ ಸತಿ ತುಂಬಾ ಚೆನ್ನಾಗಿತ್ತು. ಯಾವಾಗ್ಲೂ ಚೆನ್ನಾಗಿರುತ್ತೆ, ಈ ಸತಿ ಅಂತೂ ಒಂದಕ್ಕಿಂತ ಒಂದು ವಚನಗಳು ತುಂಬಾ ಚೆನ್ನಾಗಿತ್ತು. ಇದು ಸ್ಕೈನ, ಇದು ಆಕಾಶನ ಏನಕ್ಕೆ ಸ್ಪರ್ಶಕ್ಕೆ ಕಂಪೇರ್ ಮಾಡ್ತಾರೆ? ಹೆಂಗಿದ್ರು ನಮ್ಗೆ ಆಕಾಶ ಮುಟ್ಟಕ್ ಆಗಲ್ಲ, ಬಟ್ ಏನಕ್ಕೆ ಅದನ್ನ ಸ್ಪರ್ಶಕ್ಕೆ? ನಾವು ಆಕಾಶ ಅಂತಂದ್ರೆ ಅಫ್ಕೋರ್ಸ್ ಸ್ಪೇಸ್ ಅಂತ ಅಂದ್ಬಿಟ್ಟು ಇಟ್ ಇಸ್ ಅ ಟಿಪಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಆಕಾಶದಲ್ಲಿ ಏನು ಅಂತಂದ್ರೆ ಎನಿಥಿಂಗ್ ದಟ್ ಯು ಆರ್ ಫೀಲಿಂಗ್ ಸಮ್, ಬಿಕಾಸ್ ಇಟ್ ಇಸ್ ವೆರಿ ಅಬ್ಸ್ಟ್ರಾಕ್ಟ್. ಫೀಲಿಂಗ್ ಇಸ್ ವೆರಿ ಅಬ್ಸ್ಟ್ರಾಕ್ಟ್. ಪಠಾರ್ ಅಂತ ಹೊಡೆದಾಗ ನೋವಾಗ್ತಿದೆ, ತೋರ್ಸು ಅಂತಂದ್ರೆ ತೋರ್ಸೋದ್ ಹೆಂಗಯ್ಯ? ನೋವು ಅನುಭವಿಸ್ತಾ ಇದೀನಿ ಅಲ್ವಾ? ಅದನ್ನ ತೋರಿಸಿ ಒಂದು ಕಣ್ಣ ಅಳ್ತಾ ಇದೀನಿ. ಸೊ ಆಲ್ ಆಫ್ ದಟ್ ಈಸ್ ಅ ರೆಪ್ರೆಸೆಂಟೇಶನ್. ಸೊ ಫೀಲಿಂಗ್ ಈಸ್ ವೆರಿ ಅಬ್ಸ್ಟ್ರಾಕ್ಟ್. ಆಕಾಶ ಅಬ್ಸ್ಟ್ರಾಕ್ಟ್. ಅದಕ್ಕೋಸ್ಕರವಾಗಿ ಸ್ಪರ್ಶಕ್ಕೆ ಆಕಾಶವನ್ನ ಹೇಳುವಂಥದ್ದು. ಇನ್ನೊಂದು ಪ್ರಶ್ನೆ ಪ್ರವೀಣ್ ಅವರೇ, ಈ ಜ್ಞಾನನೂ ಅಹಂಕಾರ ಆಗ್ಬೋದಾ? ಖಂಡಿತ ಆಗ್ಬೋದು. ಅಯ್ಯೋ 100% ಆಗುತ್ತೆ. ಅದಕ್ಕೆ ಎಷ್ಟು ಕಡೆ ಅದ್ವೈತಿಗಳು ಎಲ್ಲದರಲ್ಲೂ ಆದ್ರೆ ನನಗೆ ಗೊತ್ತಿರೋದೇ ಸತ್ಯ, ನಾನ್ ನಂಬಿರೋದೇ ಸತ್ಯ ಅನ್ನೋ ಒಂದು ಇಟ್ಕೊಂಡ್ರೆ ಅದು ಗರ್ವ ಅಂತ ಅನ್ಸುತ್ತಾ? ಖಂಡಿತ. ನೀವು ಏನು ತಿಳ್ಕೊಂಡಿದ್ದೀರೋ ಅಟ್ ದ ಎಂಡ್ ಆಫ್ ದ ಡೇ ಆ ತಿಳುವಳಿಕೆಯಿಂದ ನಾನು ಹೇಗೆ ನಡ್ಕೋತಾ ಇದ್ದೇನೆ ನನ್ನ ಮಟ್ಟಿಗೆ ಸತ್ಯವೇ. ಹಾಗಂದುಕೊಂಡ ತಕ್ಷಣ ನಾನು ಮತ್ತೊಬ್ಬರನ್ನ ಕೀಳಾಗಿ ಕಾಣ್ತಿದ್ದೇನೆ. ಹೌ ಆಮ್ ಐ ಟ್ರೀಟಿಂಗ್ ಅದರ್ಸ್ ಅಟ್ ದ ಎಂಡ್ ಆಫ್ ದ ಡೇ? ಅದಕ್ಕೇನೆ ಬಸವಣ್ಣವ್ರು ಹೇಳಿರುವಂತದ್ದು ಪ್ರತ್ಯಭಿಜ್ಞಾ ಶೈವ ದರ್ಶನ ಮತ್ತೆ ಈ ಶರಣರಲ್ಲಿ ಕಂಡು ಬಂದಂತಹ ದರ್ಶನದಲ್ಲಿ ಒಂದು ವ್ಯತ್ಯಾಸ ಹೇಳಬೇಕು ಅಂತಂದ್ರೆ, ತ್ರಿಕದರ್ಶನ ಅಥವಾ ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿ ಪಶು, ಪಾಶ, ಪಶುಪತಿ 3 ಉಂಟು. ಅವರಲ್ಲಿ ಜಗತ್ತು ಪಾಶಕ್ಕೆ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಜಗತ್ತು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ಜಗತ್ತನ್ನ ಉಪಯೋಗಿಸಿ ಜಗತ್ತನ್ನ ಮೀರುವುದಕ್ಕೆ ಇದನ್ನ ಸಾಧನವಾಗಿ ಮಾಡಿಕೊಳ್ಳಬೇಕು ಅಂತಂದು. ಸೊ ಹಾಗಾಗಿ ನಾವು ಏನು ತಿಳ್ಕೊಂಡಿದ್ದೇವೋ, ನಾನು ಏನು ಕಂಡುಕೊಂಡಿದ್ದೇನೋ ಅದರಿಂದ ನನ್ನ ಜಗತ್ ವ್ಯವಹಾರ, ಜಗತ್ ವರ್ತನೆ ಯಾವ ರೀತಿ ಮಾಡ್ತಿದ್ದೇನೆ, ಒಳ್ಳೆಯದಾಗಿ ಮಾಡ್ತಿದ್ದೇನಾ? ಇವಾಗ ಯಾವುದೇ ಆಗ್ಲಿ ಚೈತನ್ಯ, ಎಲ್ಲದರಲ್ಲೂ ಚೈತನ್ಯ ಇದೆ ಅನ್ನೋದನ್ನ ಶರಣರು ಹೇಳಿದ್ದದ್ದು. ಜಗತ್ ಪರವಸ್ತು ಪರಮೇಶ್ವರ ಪರತತ್ವ ಯಾವುದಿದೆ, ಮಣ್ಣು ಮಡಿಕೆಯಾಗುವ ರೀತಿನಲ್ಲಿ
ಅಲ್ವಾ? ಉಪಾದಾನ ಸಾಧನ, ಉಪಾದಾನ ಕಾರಣ, ಅದೆಲ್ಲವನ್ನ ಹೇಳಿದ್ವಿ. ಯಾವ ರೀತಿ ಚಿನ್ನ ಬೇರೆ ಬೇರೆ ಆಭರಣಗಳಾಗುತ್ತೋ ಆ ರೀತಿ ಇರತಕ್ಕಂತಹ ಒಂದೇ ಪರತತ್ವ, ಆ ಚೈತನ್ಯವೇ ಎಲ್ಲದರಲ್ಲೂ ತುಂಬಿದೆ ಅಂತ ಅನ್ನುವಾಗ ಅರ್ಥ ಏನು? ಮರದಲ್ಲಿ ಇಲ್ವಾ? ಜಲದಲ್ಲಿ ಇಲ್ವಾ? ಎಲ್ಲದರಲ್ಲೂ ಶಿವನಿದ್ದಾನೆ. ಹಾಗಂದ್ ಮಾತ್ರಕ್ಕೆ ನಾವೇನ್ ಮಾಡ್ತೀವಿ? ಮರಕ್ ಹೋಗ್ಬಿಟ್ಟು ಸುತ್ತಿ 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 ಹಾಕ್ತೇವೆ ಅಲ್ವಾ? ನಿಜವಾಗಿಯೂ ನಾವು ಚೈತನ್ಯವನ್ನ ಪೂಜೆ ಮಾಡಬೇಕು ಅಂದ್ರೆ ಮಾಡ್ಬೇಕಾಗಿರೋದೇನು? ಮರ ಬೆಳೆಸ್ತೀವ? ಬೆಳೆದಿರೋ ಮರ ಬದುಕಕ್ ಬಿಡ್ತೀವ? ನದಿಯೊಳಗಿನ ಚೈತನ್ಯವಾಗಿರ್ತಕ್ಕಂತಹ ಪರಮಾತ್ಮನನ್ನ ನಾ ಪೂಜಿಸ್ತೇನೆ ಅಂತಂದ್ರೆ ಆ ನದಿಯನ್ನ ನಾನು ಶುದ್ಧವಾಗಿಟ್ಟಿದ್ದೀನ? ಆ ನದಿಯನ್ನ ನಾನು ನೋಡ್ಕೊಳ್ಳುವ ರೀತಿ ಎಂಥದ್ದು? ಅದು ಆ ಚೈತನ್ಯಕ್ಕೆ, ಅದರೊಳಗಡೆ ಅಂತರ್ಗತವಾಗಿರುವ ಆ ಪರಮಾತ್ಮನಿಗೆ ತೋರಿಸುವ ಗೌರವ. ನಾವೇನ್ ಮಾಡ್ತೀವಿ? ತಗೊಂಡು ಹೋಗಿದ್ದೆ, ಸಿಕ್ಕಿದ್ದು ಬಕ್ಕಿದ್ದು, ಅಯ್ಯೋ ರಾಮ ರಾಮ ರಾಮ. ಗಂಗೆ ಅಂತಿಲ್ಲ, ತುಂಗೆ ಅಂತಿಲ್ಲ, ಯಾವುದನ್ನು ಬಿಟ್ಟಿಲ್ಲ, ತಗೊಂಡು ಹೋಗಿ ಸಿಕ್ಕಿದ್ದೆಲ್ಲ ಹಾಕ್ಬೇಕು. ಹೇಳ್ಕೊಳ್ಳೋದು ಮಾತ್ರ ನಮಗೆ ಎಲ್ಲವೂ ಗಂಗೆಯೇ ತೀರ್ಥ ಸ್ವರೂಪ, ತೀರ್ಥ ಸ್ವರೂಪ. ಅದನ್ನ ಕ್ವೆಶ್ಚನ್ ಮಾಡಿದ್ದವರು, ಮರವನ್ನ ದೇವರೆಂದು, ಜಲವನ್ನ ದೇವರೆಂದು ನಂಬುವ ಇಂಥವ್ರನ್ನ ನಾನು ಹೇಗೆ ಪೂಜಿಸೋ, ಇಂಥವ್ರಿಗೆ ನಾನು ಯಾಕೆ ಗೌರವ ಕೊಡಬೇಕು ಅಂತಂದ್ರೆ, ಅಲ್ಲಿ ಇರುವ ಉದ್ದೇಶ ವಾಚ್ಯಾರ್ಥವಲ್ಲ, ಸೂಚ್ಯಾರ್ಥ ಏನು? ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟತನಾಗರ ಕಂಡರೆ ಕೊಲ್ಲೆಂಬರಯ್ಯ. ಯಾವುದರಲ್ಲಿ ಚೈತನ್ಯವಿದೆಯೋ, ಚೈತನ್ಯ ಸ್ವರೂಪಿಯಾಗಿ ಪರಮಾತ್ಮನಿದ್ದಾನೋ ಅದನ್ನ ಸಾಯಿಸು, ಹೊಡಿ, ಬಡಿ ಅಂತಂದ್ಬಿಟ್ಟು ಮಾಡುವಂಥದ್ದ. ಜಂಗಮ ಬಂದರೆ ಹೋಗೆಂಬರು, ಉನ್ನದ ಲಿಂಗಕ್ಕೆ ಬೋಣವ ಹಿಡಿವರಯ್ಯ. ಅದು ಇಷ್ಟಲಿಂಗವೇ ಆಗ್ಲಿ, ಯಾವ ಲಿಂಗವೇ ಆಗ್ಲಿ. ಆಮೇಲೆ ಇನ್ನೊಂದು ಪ್ರವೀಣ್ ಅವರೇ, ಇದೊಂದು ಸಣ್ಣ ಪ್ರಶ್ನೆ ಅಂದ್ರೆ ಪ್ರಶ್ನೆ ಎಸ್. ಇವಾಗ ಗುರುಲಿಂಗ ಜಂಗಮ ಅಂತ ಒಂದು 3 ವರ್ಡ್ ನಾವು ಕೇಳ್ತಾ ಇದೀವಿ, ರಿಪೀಟೆಡ್ ಆಗಿ ಹುಟ್ಟಾಗಿಂದನೂ ಕೇಳ್ತಾ ಇದೀವಿ. ನಾನು ನೋಡಿರೋ ಪ್ರಕಾರ ಅದಕ್ಕೆ ಬೇರೆ ಬೇರೆ ವರ್ಷನ್ ಆಫ್ ಮೀನಿಂಗ್ಗಳಿದಾವೆ. ಇಷ್ಟು ಮೀನಿಂಗ್, ಅದು ಒಂದೇ ಮೀನಿಂಗ್ ಅನ್ನೋ ಸತ್ಯನಾ ಅಥವಾ ಬಹಳ ಮೀನಿಂಗ್ಗಳು ಇರೋ ಸಾಧ್ಯತೆ ಉಂಟಾ? ಎಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ಯಾವ ರೀತಿ ಅದನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಗುರು ಅನ್ನುವುದು ಏನು? ಯಾರು ನಿಮಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟು ನಿಮ್ಮಲ್ಲಿ ನೀನು ಇದಲ್ಲ ಇದು ಎಂಬತಕ್ಕಂತಹ ಆ ಒಂದು ಜ್ಞಾನವನ್ನ ಕೊಟ್ಟು ಫಸ್ಟ್ ಅಂಕುರಾರ್ಪಣೆ ಆಗ್ಬೇಕಲ್ವಾ? ಎಲ್ಲೋ ಒಂದ್ ಕಡೆ ಬರಬೇಕು. There is an illusion that shrouds you. Okay? That is an illusion ಅಂತ ಫಸ್ಟ್ ಯಾರಾದ್ರೂ ಹೇಳ್ಬೇಕಲ್ವಾ? That one who initiates that sense, that idea within you that yes, you are not this, you are something else, you are something more. Something more ಅನ್ನೋದಿದೆಯಲ್ಲ, how do I understand that? What is the way that I can understand that? Is there a tool? Is there a sadhana that can help me understand this? Yes, there is. That is linga for you. It is a symbolic medium through which you try to understand that which you really are. First of all, whatever you think you are not that. Someone has to tell it to you. Then, that which you really are, in order to understand that, you need a medium, like a tool. So, Lingabantu. There has to be someone who has already achieved it for you to know that, yes, indeed, that is true.
You need an actual working model. You need an actual proof. That proof is Jangama, because Jangama is who? One who has already become that. Jeevan mukta sthiti ihaiva parimuಚ್ಯತೆ. ಆ ಜೀವನ್ ಮುಕ್ತನಾಗಿ ಸಾಕ್ಷಾತ್ ಶಿವನೇ ತಾನಾಗಿ ತಿಳ್ಕೊಂಡು ಇರುವಂಥವನು ಜಂಗಮ. ಅದಕ್ಕೋಸ್ಕರವಾಗಿ ಪ್ರಭುದೇವರು ಜಂಗಮ ಸ್ವರೂಪ. ಇನ್ನೊಂದು ಓಕೆ, ಶ್ರೀಶೈಲ್ ಅವರು ಒಂದು ಕ್ವಶನ್ ಕೇಳ್ಬೇಕಂತ ಇದ್ರು. ಓ ಇಲ್ಲ, ಹೇಳಿ. ಒಂದೇ ನಿಮಿಷ. ಹಾ. ಇದಕ್ಕೆ ಇನ್ನೊಂದು ಡೆಫಿನೇಷನ್ ಹೇಳ್ತೀನಿ. ಈ ಡೆಫಿನೇಷನ್ ಬಗ್ಗೆ ಏನಂತ ಹೇಳ್ತೀರಾ? ಗುರು, ಅರಿವು. ಅರಿವು ಅನ್ನೋದು ನಮ್ ನಾಲೆಡ್ಜು. ಆ ಅರಿವೇ ಗುರು. ಮುಕ್ತಾಯಕ್ಕನವ್ರ ವಚನ. ಹೌದು, ಹೇಳ್ತಿರೋದು ಆ ರೀತಿನೂ ಥಿಂಕ್ ಮಾಡೋದಲ್ಲ ಅಂತ ಹೇಳ್ತಿರೋದು. ನೆಕ್ಸ್ಟ್, ಖಂಡಿತ. ಲಿಂಗ ನಮ್ಮ ಸೋಲ್. ನಾವು ಉಸಿರಾಡ್ತಾ ಇದ್ದೀವಿ, ನಾವು ಜೀವಿಸ್ತಾ ಇದ್ದೀವಿ, ಅದೇ ಜಂಗಮ. ಹಾಗೂ ಹೇಳ್ಬೋದಲ್ವಾ? ಹೇಳ್ಕೊಳ್ಳಿ. ಖಂಡಿತ. ಶ್ರೀಶೈಲ Okay. ನಿಮ್ಗಿಂತ ಮುಂಚೆ ಒಂದ್ ಕ್ವಿಕ್ ಆಗಿ ಇದು ಹರೀಶ್ ಅವರೇ, ಗುರು ಅಂತಂದ್ರೆ ಯಾರು ಅಂತಂದ್ರೆ ನಿಮಗೆ ಒಂದು, ಈಗ ಗುರು ಒಬ್ಬನೇ ಅಂತ ಇರಂಗಿಲ್ಲ, ವೆರೈಟೀಸ್ ಆಫ್ ಗುರುಸ್. ಐ ವಿಲ್ ಗಿವ್ ಯು ಎಕ್ಸಾಂಪಲ್. ಈಗ ನನಗೆ ಅಡಿಗೆ ಮಾಡ್ಲಿಕ್ಕೆ ನನ್ನ ಹೆಂಡತಿ ಅಡಿಗೆ ಮಾಡ್ಲಿಕ್ಕೆ ಕಲಿಸಿದ್ರು. ಅಡಿಗೆ ಮಾಡೋದಕ್ಕೆ ಅವಳು ನನಗೆ ಗುರು. ಈಗ ನನ್ಗೆ ಬಿಸ್ನೆಸ್ ಪಾರ್ಟ್ನರು, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಈಗ ರಿಟೈರ್ ಆದ್ರು. ಈ ವಾಸ್ ಎ ಮಾರ್ವಾಡಿ / MBA ಫ್ರಮ್ ಸ್ಟ್ಯಾನ್ಫರ್ಡ್, ವೆರಿ ನಾಲೆಜಬಲ್ ಪರ್ಸನ್. ಸೊ ಹಿ ಟಾಟ್ ಮಿ ಹೌ ಟು ರನ್ ದಿ ಬಿಸ್ನೆಸ್. ಏನೋ ಅವನು ಬಿಸ್ನೆಸ್ಗೆ ಅವನು ಗುರು. ಈಗ ನಮ್ಗ ಒಂದು ಈ ಆಧ್ಯಾತ್ಮದ ಬಗ್ಗೆ ಈಗ ಇವರು ಪ್ರವೀಣ್ ಅವ್ರು ಹೇಳಿದ್ರು, ಇದೇ ಫಿಟ್ಟಿಂಗ್ ಬೇಡ ಈ ಅಂತ ತರ ಅನ್ನೋದು. ಬೇರೆ ಬೇರೆದವ್ರು ಅಲ್ಲ, ನಾನು ನಿಮ್ಗೆ ಹೊಗಳೋದು ಅಂತ ಅಲ್ಲ, ಹಂಗಲ್ಲ ಹೇಳ್ತಾ ಇದಾರ್ರಿ ಅವ್ರು. ಗಿವಿಂಗ್ ಎನ್ ಎಕ್ಸಾಂಪಲ್. ಆ ತರ ಗುರುಗಳು ಅಂದ್ರೆ ವೆರೈಟಿ, ಒಬ್ಬರೇ ಎಲ್ಲಾನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಸೊ ಐ ವಿಲ್ ಗೋ ಆನ್ ಮ್ಯೂಟ್ ನಾ. ಥ್ಯಾಂಕ್ ಯು. ನಾನು ಹೇಳಿ ಕರೆಕ್ಟ್ ಓಕೆ ರೀ. ಡಿಸ್ಕಷನ್ಗೋಸ್ಕರ ಹೇಳಿದೆ ಅಷ್ಟೇ. ನೀವು ಹೇಳಿದ್ ಖಂಡಿತ ಕರೆಕ್ಟ್. ಓಕೆ, ಇಷ್ಟೆಲ್ಲ ಕೇಳಿದ್ಮೇಲೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೂ ಏನೋ ನೀವು ನೋಡಿದಾಗ ಅತ್ತ ಇತ್ತ ಹೋಗುವಂತಹ ಮನಸ್ಸನ್ನ ಒಂದು ಕ್ಷಣ ನಿಲ್ಲಿಸಿದ್ರ ನಾವು ಬಟ್ಟ ಬರಿಯ ಬಯಲನ್ನ ಅನುಭವಿಸ್ತೀವಿ ಅಂತ ಹೇಳ್ತಾರೆ ಶರಣರು. ಆದ್ರೆ ಈ ಮನಸ್ಸು ಹರಿತಾ ಇರ್ತತಿ. ಒಮ್ಮೆ ಕಾಲ್ಪನಿಕ ಲೋಕದ ಸ್ವರ್ಗದತ್ತ ಹರಿತೈತಿ, ಒಮ್ಮೆ ಭೌತಿಕ ಲೋಕದತ್ತ ಹೋಗ್ತೈತಿ. ಇಂಥ ಮನಸ್ಸನ್ನ ಒಂದು ಕಡೆ ನಾವು ಕೇಂದ್ರೀಕರಿಸಿಬಿಟ್ರ ನಾವು ಬಟ್ಟ ಬರಿಯ ಅನುಭೂತಿಯನ್ನ ನಾವು ಅನುಭವಿಸ್ತೀವಿ ಅಂತ ಹೇಳಿದ್ರು. ಆ ಅನುಭೂತಿಯನ್ನ ಅನುಭವಿಸ್ಲಿಕ್ಕೆ ಕೆಲವೊಬ್ರು ಸ್ಥಾವರವನ್ನ ಅವಲಂಬಿಸಿದ್ರು, ಕೆಲವೊಂದು ನಿಸ್ಥಾವರವನ್ನ ಅವಲಂಬಿಸಿದ್ರು. ಅದರಲ್ಲಿ ಕೆಲವರು ಕಾಣುವ ದೇವರನ್ನ ಅನುಸರಿಸಿದ್ರು, ಕೆಲವರು ಕಾಣದ ದೇವರನ್ನ ಅನುಭವಿಸಿದ್ರು. ಇನ್ನು ದೇವರಲ್ಲಿ ಎರಡೇ ಪ್ರಕಾರ, ಒಂದು ಕಾಣೋ ದೇವರು, ಒಂದು ಕಾಣಿಸ್ಲಾರ ದೇವರು. ಕಾಣೋ ದೇವ್ರ ಅಂತಂದ್ರ ಬೇರೆ ಬೇರೆ ರೂಪದೊಳಗ, ಬೇರೆ ಬೇರೆ ಭಾವದೊಳಗ ತನಗೆ ಹೆಂಗ ತಿಳಿತೈತಿ ಹಂಗ ಮೂರ್ತಿ ಮಾಡಿ ಅದಕ್ಕೆ ಹಾಲು ತುಪ್ಪು ಎಲ್ಲ ಎರೆದು ತಮ್ಮ ಭಾವನೆಗೆ ತಕ್ಕಂಥದನ್ನು ಪೂಜಿಸಿದ್ರು. ಕೆಲವೊಂದು ಮೂರ್ತಿಗಳ ಸ್ವಚ್ಛ ಆದುವೆ ವಿನಃ ಮನಸ್ಸು ಸ್ವಚ್ಛ ಆಗ್ಲಿಲ್ಲ. ಆದ್ರ ಬಸವಾದಿ ಶರಣರು ಅದನ್ನ ಸ್ವಲ್ಪ ಶುದ್ಧೀಕರಣಗೊಳಿಸಿದ್ರು. ಕಾಣದ ವಸ್ತುವನ್ನ ಕಾಣದ ರೀತಿಯಲ್ಲೇ ನೋಡ್ಬೇಕಾಗ್ತೈತಿ. ಅಂದ್ರ ದೇವ ನಮ್ಗೆ ಹೆಂಗೆ ಕಾಣಿಸೋದಿಲ್ಲ, ಅದನ್ನ ಅನುಭವದ ಅಳಿನಲ್ಲಿ ತಗೊಂಡ್ ಬಂದು ನಾವು ಅನುಭವಿಸಬೇಕಾಗ್ತೈತಿ. ಆವಾಗ ನಮ್ಮ ಅಂತರಂಗದ ಬಯಲು ಬಹಿರಂಗದ ಬಯಲಿನೊಳಗ ಒಂದಾಗ್ತದೆ ಅಂತ ಹೇಳಿದ್ರು. ಅದನ್ನ ನಾವು ಅನುಭವಿಸಬೇಕಾದ್ರೆ ಲಿಂಗವನ್ನು ತಗೊಂಡ್ ಬಂದ್ರು. ವಾಟ್ ಎವರ್ ದ ಇಷ್ಟ ಲಿಂಗ, ನಿಮ್ಗೆ ಇಷ್ಟವಾದಂತಹ ವಸ್ತು, ಯಾವ ವಸ್ತುವಿನ ಮೇಲೆ ನೀವು ಮನಸ್ಸನ್ನ ಕೇಂದ್ರೀಕರಿಸ್ತೀರಿ ಅದು ಆ ವಸ್ತು ನಿಮ್ಮ ಮನಸ್ಸನ್ನ ತುಂಬಿಕೊಳ್ಳುತ್ತದೆ. ಅವಾಗ ನಿಮ್ಗೆ ಆ ವಸ್ತುವಿನ ಹಿಂದಿನ ತಕ್ಕಂತ ಸತ್ಯ ನಿಮ್ಮ ಅನುಭವಕ್ಕೆ ಬರ್ತದೆ ಅಂತ ಹೇಳಿದ್ರು. ಹಾಗೆ ಇದು ಲಿಂಗ, ನಮ್ದು ನಿಷ್ಠಲಿಂಗ ಅಂತಾರಲ್ಲ, ಅದು ಶೂನ್ಯದ ಒಂದು ಸಂಕೇತ, ಶೂನ್ಯದ ಕುರುಹು. ಅದಕ್ಕೆ ಆಧ್ಯಾತ್ಮಿಕ ಭಾಷೆದೊಳಗ ಸಾಕಾರಗೊಂಡ ಶೂನ್ಯ ಅಂತ ಅಂತಾರ. ಸಾಕಾರಗೊಂಡ ಶೂನ್ಯ ಯಾಕಂತಾರ ಅಂತಂದ್ರ ಶೂನ್ಯಕ್ಕೊಂದು ಸ್ವತಂತ್ರ ಅರ್ಥ ಇಲ್ಲ. ಶೂನ್ಯಕ್ಕೆ ಆಕಾರ ಅದ, ಆದ್ರೆ ಶೂನ್ಯದ ಅರ್ಥಕ್ಕೆ ಆಕಾರ ಇಲ್ಲ, ಅದು ಶೂನ್ಯ ಅದ. ನೀವು ಬೇಕಾದ ನಂಬರ್ ತಗೊಳ್ರಿ, ಅದಕ್ಕೆ 1, 2, 3, ನೀವು 1+1 2 ಆಕತಿ, ಗುಣಿಸ್ಬಹುದು, ಭಾಗಿಸ್ಬಹುದು, ಬದಲಾಗ್ತಾ ಹೋಗ್ತದೆ. ಆದ್ರ ಶೂನ್ಯ ಪ್ಲಸ್ ಶೂನ್ಯ ಶೂನ್ಯನೇ ಇರ್ತದೆ, ಶೂನ್ಯ ಮೈನಸ್ ಶೂನ್ಯ ಶೂನ್ಯನೇ ಇರ್ತದೆ. ನೀವು ಏನ್ ಮಾಡಿದ್ರು ಕೂಡ ಅದು ಶೂನ್ಯ ಹಾಗೆ ಇರ್ತದೆ. ಹಾಗೆ ವಿಶ್ವದ ಹಿಂದೆ ಒಂದು ಮಹಾಶೂನ್ಯ ಏನ್ ತತ್ವ ಅದ, ಆ ವಸ್ತು ಅದ,
ಅದಕ್ಕೆ ನೀವು ಕೂಡಿಸ್ರಿ, ಕಳಿರಿ, ಗುಣಿಸ್ರಿ, ಭಾಗಿಸ್ರಿ, ಅದು ಏನು ವ್ಯತ್ಯಾಸ ಆಗುದಿಲ್ಲ. ಅದಕ್ಕೆ ಬಸವಣ್ಣವರು ಆದಿ ಮಧ್ಯ ಅವಸಾನಗಳಿಲ್ಲದಂತಹ ಒಂದು ಅಗಮ್ಯವಾದ ವಸ್ತು ಏನದಲ್ಲ, ಅದಕ್ಕೆ ಪ್ರಾರಂಭ ಅನ್ನೋದಿಲ್ಲ, ಕೊನೆ ಅನ್ನೋದಿಲ್ಲ, ಮಧ್ಯ ಅನ್ನೋದಂತೂ ಇಲ್ಲ. ಅಂಥ ವಸ್ತು ವಿಶ್ವದ ಹಿಂದೆ ಅದ. ಅದರ ಸಾಂಕೇತಿಕವಾಗಿ ನಾವು ಸಾಂಕೇತಿಕವಾಗಿ ನಾವು ಇಷ್ಟಲಿಂಗವನ್ನು ನೋಡ್ತೀವಿ. ಇಷ್ಟಲಿಂಗದ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕರಿತು ಅಂದ್ರೆ ಮನಸ್ಸು ಶೂನ್ಯವಾಗ್ತದೆ, ಅಂದ್ರೆ ಭಾವ ಶೂನ್ಯವಾಗ್ತದೆ. ಆ ಶೂನ್ಯತೆ ಏನದಲ್ಲ ನಮಗೊಂಥರ ಸ್ವಾಂತನವನ್ನು ಕೊಡ್ತದ, ದಿವ್ಯ ಅನುಭೂತಿಯನ್ನು ಕೊಡ್ತದ. ಅದರಲ್ಲಿ ಮತ್ತೆ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಹಂತವಾಗಿ ನೀವು ಅದನ್ನ ಹೋಗ್ಬಹುದು. ಇನ್ನು ದಾದಾ ಅವರ ಬೇಸಿಕ್ ಫಂಡಮೆಂಟಲ್ ಕ್ವಶನ್, ನಾವು ಸಣ್ಣವರಿದ್ದ ಹೀಗೆ ಹೇಳ್ತಿದ್ರು, ಅದು ತಪ್ಪು, ಇದು ಸರಿ ಅಂತ ಹೇಳಿ. ಇನ್ ಆರ್ಡರ್ ಟು ರೀಡ್ ಎ ಬುಕ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್ ವಿತ್ ಆಲ್ಫಾಬೆಟ್. ನಾವು ಕನ್ನಡನೂ ಕಲಿತೀವಿ, ಹಿಂದಿನೂ ಕಲಿತೀವಿ, ವಾಟ್ ಎವರ್ ನೀವು ಇಂಗ್ಲಿಷು ಕಲಿತೀವಿ, ಎಲ್ಲ ಕಲಿತೀವಿ. ಯಾವಕ್ಕೆ ಪಾಟಿ ಮೇಲೆ ಬರೆದು ಕಲಿತೀವಿ. ಅದರ ಉದ್ದೇಶ ಏನು? ಮುಂದೆ ಓದ್ಲಿ ಹುಡುಗ, ಪುಸ್ತಕ ಓದ್ಲಿ. ಕಲಿಯುವಾಗ ಅಷ್ಟು ಕಲಿತೀವಿ. ಈಗ ನಾವು ಪಾಟಿ ಮೇಲೆ ಬರೆಯಕ್ಕಾಗಲ್ಲ. When you start able to read the book, when you can able to differentiate what is right, what is wrong, you don't need it. ಆಮೇಲೆ ಬೇರೆ ಬೇರೆ ಗುರುಗಳು ನಾವೆಲ್ಲ ಕಲಿತೀವಿ, ಸಾಮಾಜಿಕ ಕಲಿತೀವಿ, ವಿಜ್ಞಾನ ಕಲಿತೀವಿ, ಸಮಾಜಶಾಸ್ತ್ರ ಕಲಿಸಿದ್ವಿ, ಸೈಕಾಲಜಿ ಏನೇನಿರುತ್ತೆ ಎಲ್ಲ ಸಬ್ಜೆಕ್ಟ್ಸ್ ನಾವು ಕಲಿತೀವಿ. ಬಟ್ ಫೈನಲಿ ಯು ಸೇ ಐ ಎಂಡ್ ಅಪ್ ಓಕೆ ಐ ಕಂಪ್ಲೀಟೆಡ್ ಮೈ PhD ಇನ್ ಇಂಜಿನಿಯರಿಂಗ್ ಆರ್ ಕೆಮಿಸ್ಟ್ರಿ ಆರ್ ಇನ್ ಸಬ್ಜೆಕ್ಟ್ಸ್ ಅಲ್ಲಿ ಬರ್ತೀವಿ. ದಟ್ ಮೀನ್ಸ್ ಯು ಗೆಟ್ ಇನ್ ಟು ಸ್ಪೆಷಲೈಸ್ಡ್ ಇನ್ ಟು ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್. ಅಲ್ಲಿ ಹೋದಾಗ ಇದೆಲ್ಲ ತಪ್ಪು ಅಂತ ನಮ್ಗೆ ಅನ್ಸುತ್ತೆ, ಆದ್ರೆ ಆಯಾ ಹಂತದಲ್ಲಿ ಅದು ಸರಿನೇ ಅನ್ಸುತ್ತೆ. ಹೌದಾ? ಈ ಭಾರತ ಇತಿಹಾಸ ನಾವು ಹೇಳ್ತೀವಿ, ತಾಳಿಕೋಟೆ ಯುದ್ಧ, ಕಲ್ಲಿಕೋಟೆ ಯುದ್ಧ, ಓಕೆ ಫೈನ್, ಆಯ್ತು, ಈಗ ತಗೊಂಡು ಏನ್ ಮಾಡೋದು, ಹಿಂದಿಂದ ಮುಗಿದೋಯ್ತು ಹಿಸ್ಟ್ರಿ ಅಂತೀವಿ ನಾವು. ಬಟ್ ವಿ ಸ್ಟ್ರಗಲ್ ಟು ಗೆಟ್ ವಾಟ್ ಎವರ್ ಮಾರ್ಕ್ಸ್ ಇನ್ ದೋಸ್ ಕೋರ್ಸ್. ದಟ್ ಮೀನ್ಸ್ ವಿ ಬಿಲೀವ್ಡ್ ದಟ್ ಓಕೆ ದಿಸ್ ಇಸ್ ವಾಟ್. ಹೀಗೆ ಹಾಗೆ ಹಂತವಾಗಿ ಮನುಷ್ಯನ ಆಧ್ಯಾತ್ಮಿಕ ವಿಕಾಸ ಹೆಂಗ ಆಗ್ತದಲ್ಲ, ಹಂಗ ಆದಾಗ ಅದು ತಾನೇ ಅರಿವಿಗೆ ಬರ್ತಾ ಹೋಗ್ತೈತಿ. ಊರಿಗೆ ದಾರಿಯ ತೋರುವವರು ಯಾರು ಅಂತಿದೆಯಲ್ಲ, ಯಾರು ತೋರ್ಸಿದ್ರ ದಾರಿ ತೋರ್ಸೋರು ಯಾರು ಸಿಗ್ತಾರ ಅವರೇ ಗುರು. ಮತ್ತ ಅದೇ ಗುರು ಕೊನೆವರೆಗೂ ಅಂತ ಅನ್ನಕ್ಕೂ ಆಗೋದಿಲ್ಲ. ಆಯಾ ಹಂತದಲ್ಲಿ ಬಂದು ಏನು ಮಾರ್ಗದರ್ಶನ ಮಾಡ್ತಾರ. ಹೌದು. ಅದಕ್ಕೆ ನಮ್ಮ ಮುಕ್ತಾಯಕ್ಕನ್ನು ಒಂದು ವಚನದಲ್ಲಿ ಹೇಳ್ತಾಳೆ ಅವರು, ಅಕಾರ್ಯ ಅರಿಯದೆ ಹೊರತು ಅನುಭೂತಿ ಬಲು ದೂರ ಅಂತ ಹೇಳಿ. ಅಕಾರ ಅಂದ್ರ ಅರ್ಚನೆ, ಅರ್ಪಣ, ಅನುಭಾವ. ಅಂದ್ರೆ ನಾವೇನ ಅರ್ಚನಾ ಮಾಡ್ತೀವಿ, ಅದನ್ನ ನೋಡ್ತೀವಿ, ದೃಷ್ಟಿಯೋಗ ಮಾಡ್ತೀವಿ, ಇದು ಅರ್ಚನೆ, ಇದಕ್ಕಿದ ಅರ್ಪಣ. ಕಣ್ಣನ್ನು ಅರ್ಪಿಸ್ಬೇಕು, ಮನಸ್ಸನ್ನು ಅರ್ಪಿಸ್ಬೇಕು, ನಾನು ಅನ್ನೋ ಭಾವನ ಅರ್ಪಿಸ್ಬೇಕು. ಎಲ್ಲ ಅರ್ಪಿಸಿದ ಬಳಿಕ ಏನ್ ಉಳಿತದ? ಬಟ್ಟ ಬರೆಯುವ ಅರಿವು ಉಳಿತದ, ಅದರ ಅನುಭೂತಿಯ ಅನುಭವ. ಅಂದ್ರೆ ಅರ್ಚನ, ಅರ್ಪಣ, ಅನುಭಾವ. ಹೀಗೆ ಎಲ್ಲ ಶರಣರು ತಮ್ಮ ತಮ್ಮ ಅನುಭಾವಿಕ ನುಡಿಗಳನ್ನ ಆ ವಚನಗಳಲ್ಲಿ ಬರೆದ್ರು. ವಚನ ಇಸ್ ನಾಟ್ ಎ ಮಿಯರ್ ಕಾಂಪೋಸಿಷನ್ ಆಫ್ ಇಮ್ಯಾಜಿನರಿ ವರ್ಡ್ಸ್. ಅಂತರಂಗದ ಅನುಭವದಿಂದ ಏನು ಬಂತು ಅದನ್ನ ಅವರು ಬರೆದಿದ್ದಾರೆ. ದಟ್ ಮೀನ್ಸ್ ಎಲ್ಲ ಫಿಲಾಸಫಿಯಲ್ಲಿ ದೇವ್ರು ಹೀಗೆ ಹೇಳ್ದ ಅಂತ ಬರುತ್ತೆ. ಬಟ್ ವಚನ ಫಿಲಾಸಫಿಯಲ್ಲಿ ನಾನೇನು ಹೇಳ್ತೀನಿ ದೇವರ ಬಗ್ಗೆ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ಹಡಪದ ಅಪ್ಪಣ್ಣ, ದಿಸ್ ಇಸ್ ಮೈ ಡೆಫಿನಿಷನ್ ಆಫ್ ಗಾಡ್. ಅಕ್ಕಮದೇವಿ ಹೇಳ್ತಾಳೆ, ದಿಸ್ ಇಸ್ ಮೈ ಡೆಫಿನಿಷನ್ ಆಫ್ ಗಾಡ್. ಹೀಗೆ ದಟ್ ಮೀನ್ಸ್ ಇವ್ರು ಹೇಳಿದ್ದು ತಪ್ಪು, ಇವ್ರು ಹೇಳಿದ್ದು ಅಂತಲ್ಲ, ಎಲ್ಲ ಬೇರೆ ಆದ್ರೂ ಕೂಡ ಅದೇನು ಅನುಭೂತಿ ಅದಲ್ಲ, ದ ಡಿವೈನ್ ಎಕ್ಸ್ಪೀರಿಯನ್ಸ್, ಒನ್ ಎಕ್ಸ್ಪೀರಿಯನ್ಸ್. That is what they put in a different words, different perspective, different languages. ಹೀಗೆ. ಸೊ ಜಸ್ಟ್ ಟು ಸಮರೈಸ್ ಇಟ್, ಅಕ್ಕ ಮಾದೇವಿ ಹೇಳಿದ್ಲು, ಸಾವಿಲ್ಲದ, ಕೇಳಿಲ್ಲದ, ರೂಹಿಲ್ಲದ, ಮರೆಯಿಲ್ಲದ, ನೆನೆಯಿಲ್ಲದ, ನಿಸ್ಸೀಮ ಅಂತ ಹೇಳಿದ್ಲು. ಸಾವಿಲ್ಲ ಅಂದ್ರೆ ಯಾವುದಕ್ಕೆ ಸಾವಿದೆ ಅದು ದೇವರಲ್ಲ ಅಂತ ಸ್ಪಷ್ಟ. ರಾಮ ದಶರಥನ ಮಗ, ಹುಟ್ಟಿದ ಸತ್ತ, ಹಾಗಿದ್ರೆ ಅವನು ದೇವರಲ್ಲ. ಹೌದಾ? ಹೀಗೆ ನೀವು ಒಂದು ಕೃಷ್ಣ ಹುಟ್ಟಿದ ಸತ್ತ, ಅವನು ದೇವರಲ್ಲ. ಆ ಬಳಿಕ ಸಾಯಿಬಾಬಾ, ಇವ್ರು ಹುಟ್ಟಿದ್ರು ಸತ್ಯ. ಹೀಗೆ ಆಯಾ ಇದರಲ್ಲಿ ನಾವು ಹಾಗೆಲ್ಲ ಹೇಳ್ತಾ ಹೋದ್ರೆ ಆಗೋಲ್ಲ. ಬಟ್ ಹಿಂದಿಂದ ಹೇಳೋದು ಫಿಲಾಸಫಿ ಏನಿದೆ, ಅದೊಂದು ಅಗಮ್ಯ, ಅಗೋಚರ, ಅಪ್ರತಿಮವಾದಂತ ಏನೊಂದು ಶಕ್ತಿ ಇದೆ, ಅದನ್ನ ದೇವರು ಅಂತ ಹೇಳಿ ಅವರು ನಿರಾಕಾರ ವಸ್ತುವನ್ನ ನಿರಾಕಾರ ರೂಪದಲ್ಲಿಯೇ ಅನುಭವಿಸಿದ್ರು. ಸೊ ಇದು ಅದ್ರ ಶರಣ ತತ್ವದ ಸ್ವಲ್ಪ ಇದಾಗತ್ತೆ. ಕಾಣುವ ದೇವರು, ಕಾಣಲಾರದ ದೇವರು ಎರಡೇ ನಾವು. ಯಾಕಂದ್ರೆ ನಮ್ ಕಾಣುವ ದೇವರು ಹೌದು. ಅಂತ್ಯತಃ ಆ ಪರಮಾತ್ಮ ವ್ಯಕ್ತವಾಗೋದು ಯಾವುದರಲ್ಲಿ? ಮನುಷ್ಯರಲ್ಲಿ. ನಾವು ಯಾರನ್ನೇ ಪೂಜಿಸಿದ್ರು ಕೂಡ ದ ಎಂಡ್ ಆಫ್ ದ ಡೇ ಅವರನ್ನ ಪೂಜಿಸ್ತಿದ್ದೇವ, ಅದ ಅವರ ಹಿಂದೆ ವ್ಯಕ್ತವಾಗಿರ್ತಕ್ಕಂತಹ ಪರಮಾತ್ಮನನ್ನೇ ಪೂಜಿಸ್ತಾ ಇದ್ದೇವ ಅನ್ನೋದಷ್ಟೇ ಬರುವಂತದ್ದು.
ಸೊ ಹೀಗಾಗಿ ಅದು ನಿರಾಕಾರ ವಸ್ತುವನ್ನ ನಿರಾಕಾರ ರೂಪದಲ್ಲಿ ನೋಡಿದ್ರೆ ಅದು ನಿರಾಕಾರ ಅನುಭೂತಿ ಆಗ್ತದೆ. ದೇವ್ರ ಅನ್ನೋದು ಅನುಭವಕ್ಕೆ ಬರೋ ವಸ್ತು ಅಂತ ಶರಣರ ವಾದ. ಹೌದು. ನಮ್ಮ ಟಿವಿ ಧಾರಾವಾಹಿಗಳಲ್ಲಿ ಮೂವಿಯಲ್ಲಿ ಬರುವ ದೇವರುಗಳೆಲ್ಲ ಎಲ್ಲ ಅದೇನೆ. ಆ ಲೆವೆಲ್ ಅಲ್ಲಿ ಎಲ್ಲಿಂದಾನು ಒಟ್ಟಿನಲ್ಲಿ ಶುರು ಮಾಡಿ ಮುಂದೆ ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಕೆಲವ್ರಿಗೆ ಅಲ್ಲಲ್ಲೇನೇನೆ ನನಗೆ ಇಲ್ಲೇ ಇಷ್ಟೇ ಸಾಕು. ಅಟ್ ದ ಎಂಡ್ ಆಫ್ ದ ಡೇ ಮಕ್ಕಳಿಗೆ ನಾನು ಒಂದ್ ಕೈ ತುತ್ತು ತಿನ್ಸಿದ್ರೆ ಹೊಟ್ಟೆ ತುಂಬುತ್ತೆ. ನನಗ್ ಹೊಟ್ಟೆ ತುಂಬೋ ಅಷ್ಟೇನೆ, ನಾನೆಷ್ಟ್ ತಿಂತೀನೋ ನೀನು ಅಷ್ಟೇ ತಿನ್ನು ಅಂತ ಬಲವಂತವಾಗಿ ತಿರುಗ್ಬಿಟ್ರೆ ಮಕ್ಳು ಏನ್ ಮಾಡುತ್ತೆ, ಎಲ್ಲ ನಮ್ಮ ಮೇಲೇನೆ ಔಟ್ಪುಟ್ ಕೊಡುತ್ತೆ. ಸೊ ಅವ್ರವ್ರವ್ರು ಯಾವ ಲೆವೆಲ್ ಅಲ್ಲಿ ಇರ್ತಾರೋ ಆಯಾ ಲೆವೆಲ್ ಅಲ್ಲಿ ಅದನ್ನ ಕೊಡ್ತಾ ಹೋದಷ್ಟು ಮನಸ್ಸಿಗೆ, ಬುದ್ಧಿಗೆ, ಅಂತರಂಗಕ್ಕೆ ಇಟ್ ಈಸ್ ಅಟ್ ದ ಎಂಡ್ ಆಫ್ ದ ಡೇ ಸ್ಪಿರಿಚುವಲಿಸಮ್ ಇಸ್ ಫುಡ್ ಫಾರ್ ಯೋರ್ ಸೋಲ್. ಹೌದು, ಅದು ಸತ್ಯವಚನ. ನಮ್ ಗುರುಗಳು ಒಂದು ಮಾತು ಹೇಳಿದ್ರು ಕೊನೆಗೆ, ಪ್ರತಿಯೊಂದನ್ನ ನಾವು ಇದರಲ್ಲಿ ಇದು ಹೇಳುತ್ತೆ, ಇದರಲ್ಲಿ ಇದು ಹೇಳುತ್ತೆ, ಇದರಲ್ಲಿ ಇದು ಹೇಳುತ್ತೆ ಅಂತ ಇದು ಮಾಡಿದ್ರೆ ಅದು ಎಲ್ಲಿ ಹೋಗಕ್ಕಾಗೋದಿಲ್ಲ. ಈಗ ಒಂದು ನಮ್ಮಲ್ಲಿ ಚೌಕ್ ಅಂತ ಇರುತ್ತೆ, ಚೌರಸ್ತ, ಸರ್ಕಲ್ ವೇರ್ ಆಲ್ ದ ರೋಡ್ಸ್ ಕಮ್ ಅಂಡ್ ಮರ್ಜ್ there. Okay, you are just standing there at this stage of life questioning yourself where this road goes, where this road goes, where this road goes. Rather than the suggestion is where you want to go. Correct. Okay, pick that path, start walking. If you are in right direction, at least you are 2 steps nearer to your goal. Correct. ಸೊ ಹೀಗೆ ಎಲ್ಲ ಮಾರ್ಗದಲ್ಲಿ, ಎಲ್ಲ ಧರ್ಮಗಳಲ್ಲಿ ಎಲ್ಲ ನೀವು ಅನುಸರಿಸಿ ಹೋದ್ರೆ ಕೆಲವೊಂದು ಸುಲಭ ಮಾರ್ಗಗಳು, ಕೆಲವು ಕಷ್ಟ ಸಾಧ್ಯ ಮಾರ್ಗಗಳು. ನೀವು ದಾರಿ ತುಳಿಯೋಕ್ಕಿಂತ ಮುಂಚೆ ಒಂದು ಸ್ಪಷ್ಟವಾಗಿ ಗೊತ್ತಿರ್ಬೇಕು, ಈ ದಾರಿ ನಾ ಹೋಗೋದು ಎಲ್ಲಿ ಹೋಗಿ ಮುಟ್ತೈತಿ, ಮತ್ತೆ ಈ ದಾರಿಯಲ್ಲಿ ಹೋದವರು ಎಲ್ಲಿ ಮುಟ್ಟಿದ್ದಾರೆ, ಮತ್ತು ಯಾವ ಯಾವ ಹಂತಗಳಲ್ಲಿ ಅಲ್ಲಿ ಮುಟ್ಟಿದ್ದಾರೆ, ಮಾರ್ಗ ಮಧ್ಯದಲ್ಲಿ ಮಾಡಬೇಕಾದ ಕಾರ್ಯಗಳೇನು. ಇಷ್ಟು ಗೊತ್ತಾಯ್ತು ಅಂದ್ರೆ ನಮ್ಮ ಮಾರ್ಗನೂ ಸುಲಭವಾಗ್ತದೆ, ನಮ್ಮ ಸಾಧನನು ಸುಲಭ ಆಗ್ತದೆ, ನಮ್ಮ ಗುರಿನೂ will be reaching in the right direction. Correct. End of the day, ಹೌದು, ಯಾವುದನ್ನೇ ಮಾಡಿ ಮನಸ್ಸಿಟ್ಟು ಮಾಡಿದ್ರೆ you will absolutely get it. ಅದನ್ನೇ ಎಲ್ರೂ ಹೇಳ್ಕೊಂಡು ಬಂದಿರೋದು. ಎಲ್ಲಿ ದಿಕ್ಕು ತಪ್ಪಿದೆ ಅಂದ್ರೆ, we set our target on GPS. Okay, we start driving from home. Okay, then we start taking every exit. Monday one exit ಹೋಗ್ತೀವಿ, Tuesday ಒಂದು exit ಹೋಗ್ತೀವಿ, ಹೀಗೆ ಹೋಗ್ತೀವಿ. ಕೊನೆಗೆ we say we are not reaching. Then we finally say we retire here only. That is the drawback. But eventually, ಇದು ವೆರಿ ಗುಡ್ ಡಿಸ್ಕಷನ್. ನಾವೇನಂದ್ವಿ ಇಲ್ಲಿ, ಶರಣರು ನಿರಾಕಾರವಾದಂತದನ್ನ ಭಾವಿಸಿ ಅಂತ ಹೇಳಿದ್ದಾರೆ, ಅದರಿಂದ ನಮ್ಗೆ ಅನುಭೂತಿ ಆಗುತ್ತೆ ಅಂತ ಹೇಳಿದ್ವಿ. ಇವತ್ತಿನ ನೀವು ಜನರಲ್ ಆಗಿ ಯೋಚನೆ ಮಾಡೋಣ. ಅವರಲ್ಲ, ಒಂದು ನಿಮಿಷ ನಾವು ಲಿಂಗಾಯತರಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿ ನೋಡೋಣ. ನಮ್ಮ ಇಂಡಿಯಾದಲ್ಲಿ ರಾಮ ದೇವರಲ್ಲ ಅಂದ್ರೆ, ಕೃಷ್ಣ ದೇವರಲ್ಲ ಅಂತ ಹೇಳಿದ್ರೆ, ಎಷ್ಟು ಮಿಲಿಯನ್ಸ್ ಗಟ್ಟಲೆ ನಮ್ಗಿಂತ ಜಾಸ್ತಿ ಜನ ಅದನ್ನು ನಂಬ್ಕೊಂಡಿದ್ದಾರೆ. ಅಂದ್ರೆ ಅದು ಅವ್ರ ನಂಬಿಕೆ ನಾವು ತಪ್ಪು ಅನ್ನೋಕ್ಕೂ ಆಗಲ್ಲ, ನಮ್ಮ ನಂಬಿಕೆ ಏನೋಕ್ಕೂ ಆಗಲ್ಲ. ನಿರಾಕಾರ ಅಂತ ನಂಬುದ್ರ ಒಂದು ದೊಡ್ಡ ಧರ್ಮನೇ ಇದೆ. ಮುಸ್ಲಿಂ ಧರ್ಮ ಆ ದೇವರನ್ನ ನಿರಾಕಾರ ಅಂತ ನಂಬ್ಕೊಂಡ್ ಬಂತು. ಅವರು ಏನೇನ್ ಮಾಡಿದರೆ, ಯಾವ್ಯಾವ ಕೆಲಸಗಳು ಮಾಡಿದ್ದಾರೆ, ಅಂತ ಒಳ್ಳೆ ನಂಬಿಕೆ ನಂಬ್ಕೊಂಡು, ಅಂತ ಅನುಭೂತಿ ಪಡ್ಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಪಂಚದಲ್ಲಿ. ನಾವು ಅದೇ ಕಷ್ಟ ಆಗ್ತಿರೋದು. ನನಗೂ ವಯಸ್ಸಾದಂಗೆ ಪ್ರತಿಯೊಂದನ್ನು ಯೋಚನೆ ಮಾಡ್ತಾ ಬಂದ್ರೆ, ಯಾವುದು ಸತ್ಯ? ಹಾಗಾದ್ರೆ ಸತ್ಯ ಅಂದ್ರೆ ಯಾವುದು? ಒಬ್ಬೊಬ್ಬರು ರೀತಿಯಲ್ಲಿ ಒಂದೊಂದರ ಕಾಣಿಸ್ತಾ ಇದಲ್ಲ ಸತ್ಯ. ಇದರಲ್ಲಿ ಸತ್ಯದಲ್ಲಿ ಯಾವ್ದು ಸತ್ಯ? ನಾ ಆಗ್ಲೇ ಹೇಳಿದ್ನಲ್ಲ, ನಾ ಯಾವಾಗ್ಲೂ ಪ್ರತಿ ಸತಿ ಅದನ್ನೇ ಹೇಳ್ತೀನಲ್ಲ, ಅಂತ್ಯತಃ ನಿಮ್ಮ ಮನಸ್ಸಿಗೆ ಯಾವುದು ಶಾಂತಿ ನೆಮ್ಮದಿಯನ್ನ ತಂದುಕೊಟ್ಟಿದೆ. ರಾಮನನ್ನ ಪೂಜೆ ಮಾಡೋದಾಗಲಿ, ಕೃಷ್ಣನನ್ನ ಪೂಜೆ ಮಾಡೋದಾಗಲಿ, ಯಾವುದೇ ಆಗಲಿ, ಅವರಲ್ಲಿ ಕಾಣ್ತಾ ಇರುವಂತದ್ದು ನಾವು ನೋಡುವ ರೀತಿ ರಾಮನನ್ನ ನೋಡ್ತಿದಾರ? ನಾವು ಬಸವಣ್ಣವ್ರ ಬಗ್ಗೆನೂ ಇದನ್ನೇ ಪ್ರಶ್ನೆ ಮಾಡ್ಬೋದಲ್ಲ. ಏನು ಅಂತ್ಯತಃ ನಾವು ಯಾವ ರೀತಿ ನೋಡ್ತಿದ್ದೇವೆ, ಇನ್ನೊಬ್ರು ಯಾವ ರೀತಿ ನೋಡ್ತಿದ್ದಾರೆ, ಎಲ್ಲದರಲ್ಲಿಯೂ ಕೂಡ ನಾವು ವ್ಯಕ್ತಪಡಿಸ್ತಾ ಇರುವಂತದ್ದೇನು? ಚೈತನ್ಯ ಸ್ವರೂಪವಾಗಿ ಪರಾತ್ಪರ ವಸ್ತು ಇದೆ. ಆ ಚೈತನ್ಯವನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಅದರ ಅನುಸಂಧಾನವನ್ನ ಮಾಡ್ತಾರೆ.
ಆ ಅನುಸಂಧಾನಕ್ಕೆ ಸುಲಭವಾಗಿ ಆಕಾರ ದಕ್ಕುತ್ತೆ. ಆದರೆ ಅದರಲ್ಲಿ ಮಾಡ್ತಾ 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 ಅದನ್ನು ಮೀರಿ ಹೋಗುವ ಹಂತ ಬರುತ್ತೆ, ಖಂಡಿತ ಬರುತ್ತೆ. ನಾನು ನಿರಾಕಾರವನ್ನೇ ಇಟ್ಟುಕೊಂಡು ನೋಡ್ತೇನೆ ಅಂತಂದ್ರೆ, ಆಕಾರದಲ್ಲಿ ನನಗೆ ದೇವರೇ ಕಾಣಿಸೋದಿಲ್ಲ ಅಂತಂದ್ರೆ, ನೀ ಇನ್ನ ಒಂದ್ ಸ್ವಲ್ಪ ನೆನಿಬೇಕು ಅಂತಾನೆ ಹೇಳ್ಬೇಕು. ಅದೇ ರೀತಿ ನನಗೆ ಆಕಾರದಲ್ಲಿ ಮಾತ್ರ ದೇವರು ಕಾಣಿಸ್ತಾನೆ, ನನಗಿನ್ನೆಲ್ಲೂ ದೇವರು ಕಾಣಿಸೋದೇ ಇಲ್ಲ ಅಂತಂದ್ರೆ, ನೀನ್ ಇನ್ನ ಒಂದ್ ಸ್ವಲ್ಪ ನೆನಿಬೇಕು ಅಂತಾನೆ ಹೇಳ್ಬೇಕು. ರೂಪ ಬಯಲ ಮಾಡಬಲ್ಲಾತನೇ ಶರಣ. ಆ ರೂಪವ ಆ ಬಯಲ ರೂಪ ಮಾಡಬಲ್ಲಾತನೇ ಲಿಂಗಾನುಭಾವಿ. ಇದನ್ನ ಮಾಡ್ಲಿಕ್ಕಾಗದೆ ಇರುವಂತವ್ರನ್ನ ಹೇಗೆ ಶರಣ ಲಿಂಗಾನುಭಾವಿ ಎಂಬೆ ಅಂತ ಬಸವಣ್ಣವರೇ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಸಚರಾಚರದಲ್ಲಿ ಚೈತನ್ಯ ಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನ ಪ್ರತಿಯೊಂದರಲ್ಲೂ ನಾನು ಕಾಣ್ಲಿಲ್ಲ ಅಂತಂದ್ರೆ, ಅದೇ ರೀತಿ ಎಲ್ಲದರಲ್ಲಿಯೂ ಇರತಕ್ಕಂತಹ ಪರಮಾತ್ಮ ಅಂತ್ಯತಃ ಸಚ್ಚಿದಾನಂದ ಆ ಪರಾತ್ಪರ ಚೈತನ್ಯ ವಸ್ತು ಅನ್ನೋದನ್ನ ನಾನು ಕಾಣ್ಲಿಲ್ಲ ಅಂತಂದ್ರೆ, ಎರಡೂ ಕೂಡ ಈ ಸ್ಟಿಲ್ ಯು ಹ್ಯಾವ್ ಸಮ್ ಲಿಟಲ್ ವೇ ಟು ಗೋ. ಡಸಂಟ್ ಮ್ಯಾಟರ್, ಮಧ್ಯದಲ್ಲೇನೆ ಗೊಟಕ್ಕಂದ್ರೂ ಚಿಂತೆ ಇಲ್ಲ. ಯು ಕ್ಯಾನ್ ಆಲ್ವೇಸ್ ಅಚೀವ್. ಎಂಡ್ ಆಫ್ ದ ಡೇ ಶಾಂತಿ, ನೆಮ್ಮದಿ. ನಿಮ್ಮ ಮನಸ್ಸಿಗೆ ಶಾಂತಿ ಬಂತ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಬಂತ, ಅದಕ್ಕೋಸ್ಕರನೇ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಕರೆಕ್ಟ್ ಇವ್ರೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಶ್ರೀಶೈಲ ಅವ್ರೆ. ಇವತ್ತೆಲ್ರು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ರಿ. ಇವತ್ತು ಸೇರಿದ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಟೈಮ್ಗೆ ಸಿಗೋಣ. ಮತ್ತೆ ಇದೇ ರೀತಿ ಚರ್ಚೆಯನ್ನು ಮುಂದುವರಿಸೋಣ. ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆನೆ ಮುಗಿಸೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣ.